ನಮಸ್ಕಾರ. ನ್ಯೂಸು ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ಸ್ಪೆಷಲ್ ಗೆಸ್ಟ್. ಯಾಕೆ ಅಂದರೆ ಪ್ರತಿ ಬಾರಿ ನಾನೊಂದು ಹಲವಾರು ಸರಿ ಭೇಟಿ ಮಾಡಿದಾಗಲೂ ಇಷ್ಟೆಲ್ಲ ವರ್ಷದಲ್ಲಿ ಅವರು ಸ್ಪೆಷಲ್ ಆಗೇ ಕಾಣಿಸ್ತಾರೆ. ಅದು ಲುಕ್ ಆ್ಯಂಡ್ ಫೀಲಲ್ಲಾಗಿರಲಿ ಅಥವಾ ಅವರ ಕೆಲಸ ಕಾರ್ಯದಲ್ಲಾಗಿರಲಿ. ಯಾಕಷ್ಟು ಸ್ಪೆಷಲ್ ಅಂದರೆ ಕ್ರಿಯೇಟಿವಿಟಿಗೆ ಮತ್ತೊಂದು ಹೆಸರು ಈ ಜೋಡಿ ಅಂತ ನಂಗೆ ಯಾವಾಗಲೂ ಅನಿಸುತ್ತೆ. ಕನ್ನಡ ಸಿನಿಮಾ ಜಗತ್ತು ಅಥವಾ ಕನ್ನಡ ಥಿಯೇಟರ್ನ ಜಗತ್ತು ಕಂಡಂಥ ಅದ್ಭುತವಾದಂಥ ಕಲಾವಿದ ಮತ್ತು ಆ ಕಲಾವಿದನಿಗೆ ತಕ್ಕ ಹಾಗೆ ಅವರ ಮಡದಿ ನಮ್ಮೆಲ್ಲರಿಗೂ ತುಂಬ ಪ್ರೀತಿ ಪಾತ್ರರು. ನನಗೊಂಥರ ಬಿಗ್ ಬ್ರದರ್ ಮತ್ತು ಅವರ ಫ್ಯಾಮಿಲಿ ಅಂತ. ಲೆಟ್ ಮಿ ಇಂಟ್ರಡ್ಯೂಸ್ ಇವತ್ತಿನ ಹರಿಕಥೆಯ ಸ್ಪೆಷಲ್ ಅತಿಥಿಗಳು ಶ್ರೀ ಅರುಣ್ ಕುಮಾರ್ ಮತ್ತು ಮೀರಾ ಅರುಣ್. ನಮಸ್ತೆ. ಮೀಕಾಸಾ. ಈ ವರ್ಡ್ನ ನೆನ್ಪಿಟ್ಕೊಳ್ಳಿ. ಒಂದು ಸ್ವಲ್ಪ ತಾದ್ಮೇಲೆ ವಾಪಸ್ ಬರ್ತೀನಿ ನಾನು. ಮೀಕಾಸಾ ಈ ಒಂಥರ ಕೇಳುವುದಕ್ಕೆ ಅಥವಾ ಪ್ರೊನೌನ್ಸ್ ಮಾಡೋದಕ್ಕೆ ಒಂಥರ ಜಾಪನೀಸ್ ವರ್ಡ್ ಥರ ಇದೆ. ಆದರೆ ಇದು ಇವತ್ತಿನ ಹರಿಕಥೆಯಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಮೀಕಾಸಾ ನೆನಪಿರಲಿ. ಒಂದು ಸ್ವಲ್ಪ ತಾದ್ಮೇಲೆ ವಾಪಸ್ ಬರ್ತೀನಿ ನಾನು. ಬಿಗ್ ಬ್ರದರ್ ಅಣ್ಣ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದೆ. ಹೇಗಿದ್ದೀರಿ ಮೀರಾ ಮೇಡಮ್? ಗ್ರೇಟ್, ಲವ್ಲಿ. ಇಬ್ರು ಟ್ರೆಂಡ್ಗೆ ತಕ್ಕಂಗೆ ಚೇಂಜ್ ಆಗ್ತಿರ್ತೀರ. ಇದೇನಿದು ನಿಮ್ಮಿಬ್ಬರ ಮನಸ್ಥಿತಿ? ನಂಗೊಂಚೂರು ಹೇಳಿ ದಯವಿಟ್ಟು ಪ್ಲೀಸ್. ಗೋ ಹೆಡ್. ಏನಿಲ್ಲಪ್ಪ, ಮನಸ್ಥಿತಿ ಅಲ್ಲ. ವಿ ಆರ್ ಎಂಜಾಯಿಂಗ್ ಅವರ್ ಲೈಫ್, ಎಂಜಾಯಿಂಗ್ ಎವ್ರಿ ಮಿನಿಟ್. ಓಕೆ. ಅದು ಕಷ್ಟ ಇರಲಿ, ಈ ಸುಖ ಇರಲಿ, ನೋವಿರಲಿ, ನಲಿವಿರಲಿ, ಪ್ರತಿಯೊಂದನ್ನು ಎಂಜಾಯ್ ಮಾಡೋದು. ಹಾಗಾಗಿ ಯಾವಾಗ ನಾವು ನಮ್ಮ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತೀವಿ, ಪ್ರತಿ ನೋವನ್ನು ಎಂಜಾಯ್ ಮಾಡ್ತೀವಿ, ಪ್ರತಿ ನಲಿವನ್ನು ಎಂಜಾಯ್ ಮಾಡ್ತೀವಿ, ನಾವು ಯು ಅಪ್ಡೇಟೆಡ್ ಅಂತ. ಅಪ್ಡೇಟ್ ಆಗೋದು ಅಂದರೆ ಬರೀ ನಾಟ್ ಫಿಸಿಕಲಿ ಅಲ್ಲಲ್ಲ, ಮೀನ್ಸ್ ಅಟೈರ್ ಅಲ್ಲ, ಆ್ಯಕ್ಚುಲಿ ಹೇರ್ ಸ್ಟೈಲು ಇದು ಅಲ್ಲ, ಅದು ಹೌದು. ಆದರೆ ಅದು ಒಂದು 40% ಇದೆ, 60% ಲೈಫೇ. ಅಪ್ಡೇಟ್ ಆಗೋದು ಅಂದರೆ ಹಾಗೆ ಅವೆಲ್ಲವನ್ನು ಮೀರುವ, ಅವೆಲ್ಲವನ್ನು ಮತ್ತೆ ಮರೆಯುವ, ಮತ್ತೆ ಅದನ್ನು ಎಂಜಾಯ್ ಮಾಡೋದು ಇದೆಯಲ್ಲ, ದಟ್ ಈಸ್ ಅಪ್ಡೇಟ್. ಅಪ್ಡೇಟ್ ಈಸ್ ನಾಟ್ ಒಂಥರ ಹೌದು ಬಟ್ಟೆ ಗಿಟ್ಟೆಲ್ಲ ಒಂದು. ಮಾನಸಿಕವಾಗಿ ಅಪ್ಡೇಟ್ ಆಗೋದು ಅಂದರೆ ಪ್ರತಿ ಕ್ಷಣ ಬರುವ ನಲಿವನ್ನು ಕೂಡ ಎಷ್ಟು ಚೆನ್ನಾಗಿ ತಗೋತೀಯಾ, ಪ್ರತಿ ಕ್ಷಣ ಬರುವ ನೋವನ್ನು ಎಷ್ಟು ಚೆನ್ನಾಗಿ ತಗೋತೀಯಾ, ಎಲ್ಲವನ್ನು ಅಬ್ಸರ್ವ್ ಮಾಡಿ ಇಡೀ ಜಗತ್ತಲ್ಲಿ ಇಲ್ಲಿ ನಾನು ಬದುಕ್ತಾ ಇದ್ದೀನಿ, ಬಟ್ ನಾನು ಚೆನ್ನಾಗಿ ಬದುಕಬೇಕು ಅನ್ನೋದು ನಾನು ಅಪ್ಡೇಟ್ ಅಂತ ಕರಿತೀನಿ. ವಾಟ್ ಎ ಪಾಸಿಟಿವ್ ವೈಬ್. ವೆರಿ ನೈಸ್ ಆ್ಯಕ್ಚುಲಿ. ಎಸ್, ಹೌ ಆರ್ ಯು? My perspective? Of course, yes. Oh, yeah. ಬೇಕೇ ಬೇಕು. So, what I feel is, ಮೊದಲಿಗೆ ನನ್ನ ಕೂದಲು ಬೆಳ್ಳಗಾಗೋಯ್ತು. ನಾವು ಹಿಂಗೆ ನೋಡೇ ಇರಲಿಲ್ಲ ಮೀರಾ ಮೇಡಮ್ನ. ಇಷ್ಟೊಂದು ಬ್ಯೂಟಿಫುಲ್ ಆಗಿ ಏಜ್ ಆಯಿತು ಅಂತ ಹೇಳೋಕ್ಕಾಗಲ್ಲ ಹೆಣ್ಮಕ್ಳಿಗೆ, ಬಟ್ ಇಷ್ಟೊಂದು ಲವಲವಿಕೆಯನ್ನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ವೆರಿ ಗುಡ್ ಆ್ಯಕ್ಚುಲಿ. ಸೊ ಇಂಪ್ರೆಸ್ಡ್. ನಿಜವಾಗ್ಲೂ ಯಾರೇ ಹೆಣ್ಮಗಳು ನೋಡಲಿ ಅನಿಸ್ಬೇಕು, ಗುಡ್ ಯಾ ನಾವು ಹಿಂಗೆ ಇರಬೇಕು ಅಂತ ಅನ್ನೋ ಥರ ಇದ್ದೀರಾ ನೀವೀಗ. ಐ ಆಮ್ ಬ್ಲೆಸ್ಡ್. ಓಕೆ. ಫಸ್ಟ್ ಆಫ್ ಆಲ್ ಟು ಟೆಲ್ ಯು, ನಾನು ಹುಟ್ಟಿರೋದೇ ದೊಡ್ಡ ಖುಷಿ ನನಗೆ. ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್, ಬಿಕಾಸ್ ಈ ಜಗತ್ತಲ್ಲಿ ನಾನು ಎಷ್ಟು ವರ್ಷ ಇರ್ತೀನಿ ಅಲ್ಲಿವರೆಗೂ ನನಗೆ ಎಮೋಷನಲ್ ಟ್ರಾಮಾ ಇರ್ಬೋದು ಅಥವಾ ದೈಹಿಕ ಶ್ರಮ ಇರ್ಬೋದು, ಅದೆಲ್ಲದು ಒನ್ ಲಿಂಕ್ಡ್ ವಿತ್ ಅನ್ ಅದರ್, ದಟ್ ಇಸ್ ಫಾರ್ ಶ್ಯೂರ್. ಆಮೇಲೆ ಒಂದೊಂದು ಸೇಮ್ ಪರಿಸ್ಥಿತಿ ಎಲ್ಲರಿಗೂ ಇದ್ದರೂ ಕೂಡ ಎಮೋಷನ್ಸ್ ಎಲ್ಲ ನಮ್ಗೆ ಫಸ್ಟ್ ಟೈಮ್ ಬಂದಾಗ ಅದು ಹೊಸತೆ ನಮಗೆ. ಟು ಡೀಲ್ ವಿತ್ ಇಟ್ ಟೇಕ್ಸ್ ಸಮ್ ಟೈಮ್. ಯಾರ ಹತ್ರ ಹೇಳ್ಕೊಂಡ್ರೂ ಸಮಾಧಾನ ಆಗಲ್ಲ, ಯಾರು ಸಜೆಷನ್ಸ್ ಕೊಟ್ಟರು ವರ್ಕ್ ಆಗಲ್ಲ. ಕೊನೆಗೂ ನಮ್ಮ ಬುರ್ಡೆ ನಮ್ಮ ಕೈಯಲ್ಲೇ ಇರುತ್ತೆ. ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಿ ಸಾರ್ಟ್ ಔಟ್ ಮಾಡ್ಕೋಬೇಕೇ ವಿನಃ ಯು ಡೋಂಟ್ ಗೆಟ್ ಸೊಲ್ಯೂಷನ್ಸ್ ಎನಿವೇರ್ ಆನ್ ದಿಸ್ ಅರ್ತ್. ದಟ್ಸ್ ಒನ್ ಥಿಂಗ್. ವೆನ್ ಐ ನೋ ದ ರಿಯಾಲಿಟಿ ದಟ್ ಇಟ್ ಈಸ್ ಗೋನ್ ಟು ಹ್ಯಾಪನ್, ಇಟ್ ಈಸ್ ಗೋನ್ ಟು ಕಮ್, ಐ ಹ್ಯಾವ್ ಟು ಫೇಸ್ ಇಟ್ ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಬಾಧನ ಮಾಡ್ಕೊಳ್ಳೋದು ಇಸ್ ನೋ ಯೂಸ್ ಅಂತ ಅರ್ಥ ಆಗೋಗಿದೆ. ಸೊ ಹೊಸದಾಗಿ ಬಂದಾಗ ಎಸ್ ಕಮ್ ಆನ್, ಯು ಗಾಟ್ ಸಮಥಿಂಗ್ ನ್ಯೂ ಟು ಡೀಲ್, ಲೆಟ್ ಮೀ ಸಿ ಹೌ ವೆಲ್ ಐ ಆಮ್ ಗೋನ್ ಟು ಡೂ ಇಟ್. ಅಷ್ಟೇ ನನಗೆ ಅಷ್ಟೇ ಇರೋದು ಬುರ್ಡನಲ್ಲಿ. ಸೊ ಎವ್ರಿ ಟೈಮ್ ಹೊಸದಾಗಿ ಏನಾರು ಬಂದಾಗ ನನ್ನ ಕೂದಲು ಬೆಳ್ಳಗಾಯಿತು, ಬೆಳ್ಳಗಾದಾಗ ಅರುಣ್ ಯಾವಾಗ ಹೇಳಿದ್ರು ಕಲರ್ ಹಾಕೋ. ನಾನು ಸ್ವಲ್ಪ ದಿನ ಕಲರ್ ಹಾಕ್ಕೊಂಡೆ, ಉದ್ದ ಕೂದಲಿತ್ತು, ಬುಡ ಎಲ್ಲ ಬೆಳ್ಳಗಾಗತ್ತೆ, ಆಚೆ ಉದ್ದ ಕರ್ರಿ ಇರುತ್ತೆ. ಬಟ್ ಡಿಸ್ಟ್ರಾಯ್ ಆಗೋದು ನನ್ನ ರೂಟ್ಸು.
ನಾನು ಒಂದಿನ ಅರುಣ್ಗೆ ಹೇಳಿದೆ, ನಾನು ಇನ್ನು ಕಲರ್ ಹಾಕಲ್ಲ, ನನ್ನ ಕರ್ಕೊಂಡು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಮನೇಲಿ ಇರ್ತೀನಿ, ನಾನು ಯಾವ ಪಾರ್ಟಿಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ದಿಸ್ ಇಸ್ ಹೌ ಐ ಹ್ಯಾವ್ ಡಿಸೈಡೆಡ್ ದಟ್ ಐ ಹ್ಯಾವ್ ಗೋ ಟು ಕ್ವಿಟ್ ಕಲರಿಂಗ್ ಅಂತ. ನಾನು ಮದುವೆ ಆದ ಹೊಸದಲ್ಲಿ ಇದ್ದಿದ್ದಕ್ಕೂ ನಾನು ಇವಾಗಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ನಾನು ಅದ್ರ ಜೊತೆನೇ ಬೆಳೀತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ. ಎವ್ರಿ ಪರಿಸ್ಥಿತಿ ನಂಗೆ ಹೊಸ್ತು. ಮದುವೆ ಆದೆ, ಮದುವೆ ಹೊಸ್ತು, ಮಕ್ಕಳಾದರೂ ಮಕ್ಕಳು ಹೊಸ್ತು, ಮಕ್ಳಿಗೆ ಎಷ್ಟು ವರ್ಷ ನನಗೂ ಅಷ್ಟೇ ವರ್ಷ. ನನ್ನ ಮಗಂಗೆ 8 ವರ್ಷ, ನನಗೂ ಅವನ ಜೊತೆ 8 ವರ್ಷ. ಎವ್ರಿಥಿಂಗ್ ಇಸ್ ನ್ಯೂ. ಅಂಬೆಗಾಲಿಟ್ಟಿದ್ ನ್ಯೂ ಎಲ್ಲ. ನಾನು ಅದೇ ಕೆಲಸ ಮಾಡೇ ಬೆಳೆದಿದ್ರು ಪ್ರತಿ ಒಂದು ಹೆಜ್ಜೆ ಆಟ ಸಾಮಾನ್ ಥರ. ನನಗೇನೋ ಸಿಕ್ಲಿಲ್ಲ, ನನ್ನ ಮಕ್ಳ ಮೇಲೆ ಹಾಕ್ತೀನಿ. ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾಳೆ ನನ್ನ ಮಗ ಇಷ್ಟೆಲ್ಲ ಮಾಡಿದ್ದೀನಿ, ಒಂದಿನ ಹೆಂಗೋ ಮಾಡ್ತಾನೆ. ಅದನ್ನೆಲ್ಲ ಬಿಟ್ಬಿಟ್ಟು ಬದುಕಿದ್ರೆ ಅದು ಬಿಟ್ಟು ಹ್ಯಾಪಿ. ಈ ತರ ಹೆಂಡತಿ ಸಿಗ್ಬೇಕಪ್ಪ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಆ ಥರದ ಆಲೋಚನೆಗಳನ್ನ ತುಂಬಾ ಪ್ರಬುದ್ಧತೆಯಲ್ಲಿ ಯೋಚನೆ ಮಾಡೋ ರೀತಿ ಇದೆಯಲ್ಲ. ಮತ್ತು ಲೈಫ್ನ ಎಂಜಾಯ್ ಮಾಡ್ಬೇಕು ಗುರು. ಇರುತ್ತೆ ಕಷ್ಟಗಳು, ಇಲ್ಲದೆ ಏನು. ಯುಗಾದಿ ಮೊನ್ನೆ ಥರ ಆಚರಣೆ ಮಾಡಿದ್ದೀವಿ. ಜೀವನವೆಂದರೆ ಬೇವು ಬೆಲ್ಲ, ತಿಂದು ಸವಿವನೆ ಕಲೀಮಲ್ಲ. ಬಟ್ ನಿಮ್ಮ ಲುಕ್ ಆ್ಯಂಡ್ ಫೀಲ್ ಇಬ್ಬರದು ಯಾವಾಗವಾಗ, ಅರುಣಣ್ಣನಂತೂ ತುಂಬ ನೋಡ್ತಿರ್ತೀವಿ ನಾವು. ಎಕ್ಸ್ಪೆರಿಮೆಂಟ್ ಯಾವಾಗಲೂ ಲುಕ್ ಆ್ಯಂಡ್ ಫೀಲಲ್ಲಿ ಇವರಷ್ಟು ಮಾಡಿದ್ದೀನಿ ಯಾರೂ ನೋಡಿಲ್ಲ ನಾವು, ಪಾತ್ರದಲ್ಲಿ ಮತ್ತು ಲುಕ್ ಆ್ಯಂಡ್ ಫೀಲಲ್ಲಿ. ಅದೊಂಥರ ಕ್ರೇಜಾ ಅಥವಾ ಹೆಂಗಣ ಅದು ನಿಮ್ಗೆ ಅನಿಸ್ತಿರುತ್ತೆ ಆ ಥರ ಎಲ್ಲ? ಏನಿಲ್ಲ, ಅದು ಕ್ರೇಜ್ ಅಲ್ಲ, ಒಂಥರ ಕ್ರೇಜೆ. ನಾನೊಂಥರ ಹುಚ್ಚನೇ ಅಲ್ಲ. ಕಾರಂತನ ಹೇಳಿದ್ರು ಇವನು ಹುಚ್ಚ, ಕಾರಂತ ಹೇಳಿದ್ದ. ಆದರೆ ಇವನು ಒಳ್ಳೆ ಹುಚ್ಚ. ಪಾಯಿಂಟ್ ಟೇಕನ್. ಆದರೆ ಹಾಗಂತಲ್ಲ, ನಾನು ಚಿಕ್ಕ ಹುಡುಗನಿಂದನೂ ಏನಂದರೆ ನಮ್ಮಮ್ಮ ಕೊಟ್ಟ ಸ್ವತಂತ್ರ ಇದೆಯಲ್ಲ, 2 ಥರ ಇದೆ. ಫ್ರೀ ಬಿಟ್ಟಾಗ ಹಾಳಾಗೋದಕ್ಕೂ ಫ್ರೀ ಬಿಟ್ಟಾಗ ಒಳ್ಳೇದಾಗೋದಕ್ಕೂ ಬಹಳ ವ್ಯತ್ಯಾಸ. ನಮ್ಮಮ್ಮ ಎಷ್ಟು ಒಳ್ಳೆ ಫ್ರೀಡಮ್ ಕೊಟ್ಟಿದ್ರು ಅಂದರೆ, ನೀನು ಚೆನ್ನಾಗಿ ಬದುಕು ಅಂತ. ಚೆನ್ನಾಗಿ ಬದುಕು ಅಂದಾಗ ನಾನು ಚೆನ್ನಾಗಿ ಬದುಕಲೇಬೇಕಲ್ಲ. ಅದಕ್ಕೆ ಮೈ ಚೈಲ್ಡ್ಹುಡ್ ಈಸ್ ಲೈಕ್ ದಟ್. ನಾನು ಒಂಥರ ಚಿಕ್ಕ ಹುಡುಗರಿಂದನೇ ಲೇಬರ್ ಕೈಂಡ್, ಅಂದರೆ ಎಲ್ಲ ಕೆಲಸ, ಏನು ಸೈನ್ ಬೋರ್ಡ್ ಬರೀತಿದ್ನೋ, ಅನೌನ್ಸ್ಮೆಂಟ್ ಏನೇನೇನೋ ಕೆಲಸಗಳು ಮಾಡ್ತಿದ್ವಿ. ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಪ್ರತಿ ಕ್ಷಣ ನನಗೆ ಆವಾಗಲೇ ಹೇಳಿದ್ನಲ್ಲ, ನನಗೆ ಏನಾದರೂ ಒಂದು ಡಿಫ್ರೆಂಟಾಗಿರಬೇಕು ಅಂತ. ಅದಕ್ಕೆ ನಿಂಗೆ ಒಂದು ಕತೆ ಹೇಳ್ತೀನಿ ಇವತ್ತು, ಪ್ಲೀಸ್. ನಾನು ಆರ್ಕೆಸ್ಟ್ರಾದಲ್ಲಿ ಇದ್ದೆ. ಆರ್ಕೆಸ್ಟ್ರಲ್ಲಿ ಅಜನೀಶ್ ಲೋಕನಾಥ್ ಇದ್ದಾನೆ, ಅಜ್ಜು ಪುಟಾಣಿ ಹುಡುಗ. ಅವರ ತಂದೆ ಲೋಕನಾಥ್ ನಾವು ಬಹಳ ಒಳ್ಳೆಯ ಸ್ನೇಹಿತರು. ಆಮೇಲೆ ನನಗಿಂತ ಹಿರಿಯರು, ನನಗೊಂಥರ ಗುರುಗಳಿದ್ದ ಹಾಗೆ. ನಾನು ಅವ್ರ ಮನೇಲಿ ಉಳಿತಿದ್ದೆ. ಆರ್ಕೆಸ್ಟ್ರಾ ಅದು ಭದ್ರಾವತಿಯ ವಾಸು ಅಂತ ಅವ್ರ ಅಣ್ಣ, ಅವ್ರ ಇನ್ನೊಬ್ಬರು ಅಣ್ಣ ವಿಕ್ರಮ್ ಅಂತ, ಆಮೇಲೆ ಲೋಕನಾಥ್. ಇವರು 3 ಜನ ಅಣ್ಣ ತಮ್ಮ, ಭದ್ರಾವತಿ ಸಹೋದರರು. ಅದಕ್ಕಿಂತ ಮುಂಚೆ ನಾನು ವಾಸಣ್ಣ ಅವ್ರ ಜೊತೆ ಇದ್ದೆ. ಅಲ್ಲಿಂದ ನಾನು ಲೋಕನಾಥ್ ಅವ್ರ ಜೊತೆ ಇದಾಗಿ ಮೈಸೂರು ಮೋಹನ್ ಸೌಂಡ್ ಆಫ್ ಮ್ಯೂಸಿಕಲ್ಲೂ ಇದ್ದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ. 9-10ನೇ ಕ್ಲಾಸಲ್ಲಿದ್ದಾಗ ತಾಳೆ ಹೂವ ಎದೆಯನ್ನು ಡ್ಯಾನ್ಸ್ ಮಾಡಿಕೊಂಡು ಆರ್ಕೆಸ್ಟ್ರಾ ಒಳಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಡಬ್ಬ ಎತ್ಕೊಂಡು ಎಲ್ಲ ಅದೊಂಥರದ ಲೈಫ್ ಇದೆ. ಈ ಲೈಫಲ್ಲಿ ಇದ್ದಾಗ ಆರ್ಕೆಸ್ಟ್ರಾಗಳಿಗೆ ನಾನು ಮಿಮಿಕ್ರಿ ಮಾಡೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೆ. ನಾನು ಮೈಸೂರಲ್ಲಿ ನನಗೆ ಅವಾಗ ಈ ಶೂ ಎಲ್ಲ ಇದೆಯಲ್ಲ, ಬಟ್ಟೆ ಗಿಟ್ಟೆಲ್ಲ ಕೆಲವು ಸರಿ ನಮ್ಮ ಆರ್ಕೆಸ್ಟ್ರಾದವರು ಹೊಲಿಸೋರು. ನಮಗೆ ಏನಾಗ್ಬೋದು, ನಮಗೆ ಒಂದು ಸರಿ ನಾವು ಒಂದು ಆರ್ಕೆಸ್ಟ್ರಾ ಒಂದು 50 ರೂಪಾಯಿ ಕೊಡೋರು ಅಷ್ಟೇ. ಬಟ್ಟೆ ಹೊಲಿಸ್ಕೊಳ್ಳೋದಂದ್ರೆ ಇರೋ ಬಟ್ಟೆನೇ ಚೆನ್ನಾಗಿ ಹಾಕ್ಕೋಬೇಕಾಗಿದೆ. ನಾನು ಅವಾಗ ಒಂದು ಕ್ಯಾನ್ವಾಸ್ ಶೂ ತೊಗೊಂಡಿದ್ದೆ ಕಷ್ಟಪಟ್ಟು. ಅವಾಗ ಬಾಟಾದಲ್ಲೂ ಕ್ಯಾನ್ವಾಸ್ ಶೂ ಬರೋದು. ಅದು ತೊಗೊಂಡು ಫಸ್ಟ್ ಎಲ್ಲ ಇಟ್ಕೊಂಡು ಕಾಲೇಜಿಗೆ ಹೋಗ್ತಾ. ಆಮೇಲೆ ನಂದೇನು ಅಂದರೆ ಇಲ್ಲಿ ಮೈಸೂರು ಬೆಂಗಳೂರು ಬಂದಾಗ ನಮ್ಮ ಲೋಕಣ್ಣನ ನೋಡಿ ಅಥವಾ ಇನ್ನೊಬ್ರು ನೋಡಿ, ಅವಾಗೆಲ್ಲ ಈ ಟೈಟ್ ಒಂದು ಸ್ವಲ್ಪ ಬ್ಯಾಗಿ ಪ್ಯಾಂಟ್ಗಳು ಈಗೆಲ್ಲ ಏನು ದೊಗ್ಲು ಆ ಥರದ್ದೆಲ್ಲ ಅವಾಗಲೇ ಕೆಲವರು ಪ್ಯಾರಲ್ ಪ್ಯಾಂಟ್ಗಳು ತರೋದು. ನಾನು ಏನೇನೋ ಪ್ಯಾಂಟ್ ಎಲ್ಲ ತೊಗೋತಿದ್ದೆ, ಶರ್ಟ್ ತೊಗೋತಿದ್ದೆ, ಒಂದು ಜೊತೆ ತೊಗೋತಿದ್ದೆ. ಈ ಶೂನೂ ತೊಗೊಂಡಿದ್ದೆ. ಶೂ ತೊಗೊಂಡೋಗಿ ಒಂದು 6 ತಿಂಗಳು ಹಾಕಿ, ವೈಟ್ ಶೂ ಅಲ್ವಾ, ಹಾಕೊಂಡು ಇದು. ನಾನು ಸೈನ್ ಬೋರ್ಡ್ ಆರ್ಟಿಸ್ಟ್ ಅಲ್ವಾ, ನಾನು ನಿಧಾನ ಏನೋ ಮಾಡ ಅದ್ಮೇಲೆ ಡಿಸೈನ್ ಮಾಡೋಕ್ಕೆ ಶುರು ಮಾಡೋದು. ಶೂ ಮೇಲೆ ಹಾಗಿತ್ತು. ಇದೇನು ಅರುಣ ಹೊಸ ಶೂ ತೊಗೊಂಬಂದ್ಯಾ ಅಂತ. ಮಿನಿಮಮ್ ಅದೊಂದು 2 ವರ್ಷ ಓಡಿಸಿದ್ದೀನಿ. 2-2.5 ಡಿಸೈನ್ ಮಾಡ್ಕೊಂಡು ಬರ್ತಾ ಸೆಟ್ಕೊಂಡ್ಬಿಟ್ಟಿತ್ತು ಅದು. ಬಣ್ಣ ಹೊಡೆದು ಅಂದರೆ ಎಲ್ಲರೂ ಕೇಳೋರು, ಮಗನ ನೀನು ಅದು ಹೆಂಗೋ ನೀನು ಟಕ್ ಅಂತ ಏನು ಕ್ಯಾನ್ವಾಸ್ನಲ್ಲಿ ಅದು ಎಲ್ಲೋ ಸಿಗುತ್ತೆ ನಿನಗೆ, ಅದು ಯಾರಿಗೆ ಗೊತ್ತಿಲ್ಲ. ನಾನು ಪೆಡಾಸ್ ಚೆನ್ನಾಗಿ ಮಾಡ್ತೀನಿ, ನೀಟಾಗಿ ಬಾಡಿ ಕುಸ್ರಿ ಕೆಲಸ ಮಾಡಿ. ಕೆಲಸ ನಮ್ಮ ಅಮ್ಮ ಏನಾದ್ರು ಸೂಜಿ ದಾರ ಇಟ್ಟಿದ್ರು, ಅದ್ರ ಮೇಲೆ ಇದನ್ನೆಲ್ಲ ಒಂಥರ ಅದು ಕಲ್ಲರು ದಾರಗಳೆಲ್ಲ ಹಾಕಿ ಹೊಲಿದು
ಎಲ್ಲ ಆ ಥರದ್ದು ಮಾಡ್ತಿದ್ದೆ. ಅವಾಗ ಎಲ್ಲ ಕೇಳೋರು, ನೀವು ಏನೋ ಮರ ತಿಂಗಳಿಗೆ ಒಂದೊಂದು ಶೂ ತೊಗೋತಿಯಲ್ಲ ಏನು ಅಂತ. ಅದ್ರದ್ದು ಒಂದೇ ಶೂ. ಹಾಗೆ ಅಂದರೆ ಇರುವುದರಲ್ಲೇ ನೀನು ಕ್ರಿಯೇಟಿವ್ ಆಗಿ ಹೇಗೆ ಬದುಕ್ಬೋದು ಅನ್ನೋಂಥದ್ದು. ಅಂದರೆ ನನಗೆ ಆವಾಗಲಿಂದ ಒಂದು ಹುಚ್ಚದು. ಒಂದು ಈಗ ಪ್ಯಾಂಟ್ ಯಾವುದೋ ಒಂಥರ ಇತ್ತು ಅಂದರೆ ಸೈಡಲ್ಲಿ ಕಟ್ ಮಾಡಿಸ್ಬಿಟ್ಟು ಸೈಡಲ್ಲಿ ಇನ್ನೊಂದು ಕಲರ್ ಹೊಲಿಸ್ಬಿಡ್ತಿದೆ. ನಮ್ಮಲ್ಲಿ ರಾಜು ಟೈಲರ್ ಅಂತಿದ್ದ, ಅವನ ಹತ್ರ. ಅವ್ನು ಏನು ನೋಡೋಣ ಇದು ಹಿಂಗೆ ಮಾಡ್ತೀನಿ, ಸುಮ್ಮನೆ ಹೊಲಿ ಅನ್ನೋದು ಇಲ್ಲಿ ಇದು ಅದು ಆ ಪ್ಯಾಂಟ್ ಥರ ಇದೇನೋ ಮಧ್ಯೆ ಏನೋ ಹಾಕ್ಸಿದೆಯಲ್ಲ ಅಂತ. ಅಂದರೆ ಏನೋ ಹುಚ್ಚತನ ಅದು ನನಗೆ ಮೊದಲಿಂದನು. ಈಗ ಯಾವುದೋ ಸ್ಯಾಂಡೋ ಬನಿಯನ್ ಇದ್ದರೆ ಸ್ಯಾಂಡೋ ಬನಿ ಮೇಲೆ ಅಣ್ಣ ಅವ್ರದ್ದು ಚಿತ್ರ ಬರ್ಕೊಂಡು ಮಾಡಿ ಸೂಪರ್ ಮ್ಯಾನು ಪ್ಯಾಂಟ್ ಮೇಲೆ ಕಾಚ ಹಾಕ್ಕೊತಾನೆ. ಅರುಣ್ ಸಾಗರ್ ಆಗಲೇ ಶರ್ಟ್ ಮೇಲೆ ಬನಿಯನ್ ಹಾಕೊಂಡು ತಿರುಗ್ತಾ ಇದ್ದ. ಇಂಥ ಅವರೇ ಹೇಳಿಕೊಳ್ಳುವ ಹಾಗೆ ಒಳ್ಳೆ ಹುಚ್ಚ ಯಾವ ಲೆವೆಲ್ಗೆ ಆರ್ಟ್ ಡೈರೆಕ್ಷನ್ ಅಂದರೆ ಆ ಥರದ ಕ್ರೇಜಿ ತನಕ್ಕೆ ಅಫ್ಕೋರ್ಸ್ ಕರ್ನಾಟಕ ಸರ್ಕಾರ ಅವ್ರಿಗೆ ಆರ್ಟ್ ಡೈರೆಕ್ಷನ್ಗೆ ಅತ್ಯುತ್ತಮ ಆರ್ಟ್ ನಿರ್ದೇಶಕ ಅನ್ನುವ ಗೌರವವನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿದೆ. ಅಲ್ಲ ಇವೆಲ್ಲ ಕೀಟ್ಲೆಗಳಿದು ಲೈಫ್ ಎಲ್ಲ ಗೊತ್ತಾಯ್ತು. ಬಟ್ ಇಟ್ಸಿ ದಟ್ ಲೀಡ್ಸ್ ಟು ಏನ್ ಅಚೀವ್ಮೆಂಟ್ಗೆ ಒಂದು ನಾಂದಿ ಅಲ್ವಾ ಅವೆಲ್ಲ. ಅಂದರೆ ಗುರು ನಾವು ಹಿಂಗೆ ನೋಡ್ತೀವಿ, ನೀವು ಹಿಂಗೆ ನೋಡಲ್ವೇ, ಹಿಂಗೆಲ್ಲ ನೋಡ್ತೀರಾ, ಅದನ್ನ ಎಷ್ಟು ಚಂದ ಕಾಣಿಸ್ಬೇಕು, ಈ ಥರ ಆಲೋಚನೆ ಮಾಡೋಕ್ಕೆ ಸಾಧ್ಯನಾ ಅಂದರೆ ಗುರು ಅರುಣ್ ಸಾಗರ್ ಬಿಟ್ಟರೆ ಯಾರಿಗೂ ಆಗಲ್ಲ ಅನ್ನೋ ರೇಂಜಿಗೆ ನಿಮ್ಮ ತಲೆ ವರ್ಕ್ ಆಗುತ್ತೆ ಅಣ್ಣ. ದಟ್ಸ್ ಎ ಬ್ಯೂಟಿ. ಮತ್ತು ಅದಕ್ಕಷ್ಟೇ ಸಾಥ್ ಕೊಡುವಂಥ ಹೆಂಡತಿಯೂ ಜೊತೆಗಿದ್ದರೆ ಇನ್ನೆಂತ ಬೇಕು ಲೈಫಲ್ಲಿ. ಎಸ್, ಔಟ್ ಟ್ರಾನ್ಸ್ಫಾರ್ಮೇಷನ್ ನೋಡಿ. ನಾನು ಫಸ್ಟ್ ಬಂದ ತಕ್ಷಣ ಮೀರಾ ಮೇಡಮ್ ಇದು ಅಂತ ಹಿಂಗೆ ನೋಡಬೇಕು. ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ನೀಳ ಜಡೆಯ ಮೀರಾ ಮೇಡಮ್ಮು ಸೀರೆ ಉಟ್ಕೊಂಡು ಓಡಾಡ್ತಿದ್ದು ಮೀರಾ ಮೇಡಮ್ಗೂ ಟಕಾಕ್ ಅಂತ ಚೇಂಜ್ ಮಾಡಿದ್ರೆ ಫುಲ್ಲು ಎಲ್ಗುರು ಮಾಡರ್ನ್ ಟ್ರೆಂಡ್ ವಿತ್ ಕಲ್ಚರಲ್ ಬ್ಲೆಂಡ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇಲ್ಲ, ಅವಳು ಏನು ಅಂದರೆ ಅವಳು ಮದುವೆ ಆದಾಗ 19 ವರ್ಷ ಆಯಿತಾ. ಓಕೆ, ನನಗೊಳಗೂ 10 ವರ್ಷ ಡಿಫ್ರೆನ್ಸ್, 9-10 ವರ್ಷ ಡಿಫ್ರೆನ್ಸು. ಅವಳು ನನಗೆ ಹೆಂಡತಿ ಆಗಿದ್ರು ಮಗು ಥರ ಇರ್ತಿದ್ಳು. ಪಾಪ ನಾನು ಹೇಳಿದ್ರೆ ಎಲ್ಲವನ್ನ, ಆದರೆ ಅವಳಿಗೆ ಆ್ಯಕ್ಚುಲಿ ನನಗಿಂತ ಜಾಸ್ತಿ ಟ್ಯಾಲೆಂಟ್ ಇರೋಳು. ಆ್ಯಕ್ಚುಲಿ ಶಿ ಈಸ್ ಎ ಪೇಂಟರ್, ಸಿಂಗರ್, ವೆರಿ ಗುಡ್ ವಿಜುವಲೈಸೇಷನು ಏನೇನೋ. ಬಟ್ ಆಮೇಲೆ ಗೊತ್ತಲ್ಲ, ಈ ಕಷ್ಟದ ದಿನಗಳ ಜೊತೆಯಲ್ಲಿ ಒಂದು ಉಡುಗೊರೆಯಾಗಿ ಮಗು. ಅಂದರೆ ಉಡುಗೊರೆ ಅಂದರೆ ಕೆಲವು ಉಡುಗೊರೆಗಳು ಖರ್ಚಾಗಿ ಹೋಗುತ್ತೆ, ಕೆಲವು ಉಡುಗೊರೆಗಳು ಶೋಕೇಸಲ್ಲಿ ಇರುತ್ತೆ. ಇದು ಶೋಕೇಸಲ್ಲಿ ಇರೋ ಉಡುಗೊರೆ ಅಲ್ಲ. ಇದು ನಿನ್ನ ಜೀವನದುದ್ದಕ್ಕೂ ನಿನ್ನನ್ನು ಆನಂದಿಸುವ ಮತ್ತು ಆನಂದಿಸುವುದನ್ನು ಸಹಿಸಿಕೊಳ್ಳುತ್ತಾನೆ, ಎಲ್ಲದನ್ನು ಅನುಭವಿಸ್ತಾನೆ, ಅದನ್ನು ನೋಡ್ಕೊಳ್ಳೋದು ಇನ್ನೊಂಥರ ಪಾಲನೆ. ಮತ್ತಿದು ಅಂದರೆ ತಾಯಿ ಆದಮೇಲೆ ಅವಳು ಆ ಜವಾಬ್ದಾರಿ ಎಷ್ಟು ಚೆನ್ನಾಗಿ ತೊಗೊಂಬಿಟ್ಲು ಅಂದರೆ, ನಾನು ಹೇಳಿದೆ ಇದನ್ನು ಇಲ್ಲ, ನನಗೆ ನೀವು ಏನೂ ಹಚ್ಚಿಬಿಡಿ. ಆಗಲೇ ನಾನು ಹೇಳ್ತಿದ್ದೆ ಸಣ್ಣ ಸ್ಕೂಲ್ ಶುರು ಮಾಡೋಣ, ಏನಾದ್ರು ಮಾಡಿ. ಇಲ್ಲ, ನಾನು ಒಳ್ಳೆ ಹೆಂಡತಿಯಾಗಿ ಮಗು ನೋಡಿಕೊಂಡು ನಾನು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳಿಗೆ ಯಾವುದೇ ಥರದ್ದು ಇದಾಗಬಾರ್ದು, ಹಂಗೆ ನೋಡಬೇಕು. ಸೊ ಡೆಡಿಕೇಟೆಡ್. ಅಯ್ಯೋ, ಅವಳು ಆ್ಯಕ್ಚುಲಿ ನನ್ನ ಇಬ್ಬರು ಮಕ್ಕಳು, ನನ್ನ ಮಗ SLC ಅಥವಾ ನನ್ನ ಮಗಳು ಓದುವ ಎಲ್ಲ ಕ್ಷಣಗಳಲ್ಲೂ ಅವಳು ಫುಲ್ ಡೆಡಿಕೇಟೆಡ್. ಯಾಕೆಂದರೆ ನನ್ನ ಮಗ ಡಿಸ್ಲೆಕ್ಸಿಕ್ ಆಗಿದ್ದ. ಕರೆಕ್ಟು. ಅಂದರೆ ಓದೋದಕ್ಕೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆಮೇಲೆ ಅವನ ಇಂಟ್ರೆಸ್ಟೇ ಬೇರೆ. ಅವನು ಪ್ರಾಣಿ, ಗಿಡ, ಮರ, ಬೆಟ್ಟ, ಗುಡ್ಡ ಎಲ್ಲದನ್ನು ಅವನು ಆಸ್ವಾದಿಸುವಂತಹ ರೀತಿನೇ ಬೇರೆ. ಆದರೆ ಸ್ಕೂಲ್ ಹಿಂಗೆ ಪಾಪ ಅದನ್ನು ಕೇಳ್ತಿರಲ್ಲ. ಅವನು ಅಲ್ಲಿಂದ ಹತ್ಕೊಂಡು ಬಂದರೆ ಇವನು ಅವನ ಜೊತೆ ಕೂತ್ಕೊಂಡು ಅವನಿಗೇನು ಬೇಕು, ನಿಂಗೆ ಬಾ ಇಲ್ಲಿ ಕರ್ತೀನಿ, ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿ, ಸಮುದ್ರಕ್ಕೆ ಇವಳೊಬ್ಬಳೇ ಕರ್ಕೊಂಡು ಹೋಗ್ಬಿಡೋ, ಇಲ್ಲಿಂದ ಗೋಕರ್ಣ ಇವು ಇಬ್ಬರು ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಡೋಳು. ಅವನ್ನ ಕರ್ಕೊಂಡೋಗಿ ಅವನ ಜೊತೆ 10 ದಿನ ಹುಚ್ಚು, ನೀರಲ್ಲಿ ಸ್ವಿಮ್ ಮಾಡೋ ಹುಚ್ಚು ಅವನಿಗೆ. ಆಮೇಲೆ ಎಲ್ಲಾದ್ಮೇಲೆ ಎಲ್ಲದನ್ನು ಕುದುರೆಗೆ ಇದು ಹಾಕಿದ್ಲು. ಆಮೇಲೆ ಪ್ರಾಣಿ ಹಿಡ್ಕೊಂಬರೋನು, ಮನೆಯೊಳಗೆ ಒಂದು ಟಬ್ ಕೊಟ್ಟು ಇದು ಮಿನಿ ಝೂ ಥರ, ಕಪ್ಪೆ ಮರಿ ಅಂದರೆ ಮೊಟ್ಟೆದು, ಅದು ಒಂಥರ ನಮಗೆ ಅಂದರೆ ನಮ್ಗೆ ಗೊತ್ತಿದ್ರು ಅಷ್ಟು ಡೀಟೇಲ್ ಆಗಿ ಗೊತ್ತಿರಲಿಲ್ಲ. ಪ್ಲಾಸ್ಟಿಕ್ ಕವರ್ ಥರ ಒಂದು ಚಿಕ್ಕ ಮೊಟ್ಟೆ ನೂಡಲ್ ಥರ. ಅದಿನ್ನು 3-4 ವರ್ಷ ಇದ್ದಾಗ ತೊಗೊಂಬಂದಿದ್ದ ಅವನು. ಎಲ್ಲರೂ ಆಟ ಆಡಕ್ಕೆ ಹೋದ್ರೆ ಇದರಲ್ಲಿ ಯಾವುದ್ರಲ್ಲಿ ಪಾರ್ಕಲ್ಲಿ ಇವನು ಯಾವಾಗಲೂ ಆಟ ಆಡಕ್ಕೆ ಹೋಗ್ತಿರ್ಲಿಲ್ಲ. ಇವನು ಕೊಚ್ಚೆ ಗುಂಡಿ ಹತ್ರ ಕುತ್ಕೊಳ್ಳೋನು, ಗಿಡದ ಹತ್ರ ಕುತ್ಕೊಳ್ಳೋನು, ಒಂದು ಕಡ್ಡಿ ತೊಗೊಳೋನು, ಏನೋ ಮಣ್ಣಿಂಗ್ ಅನ್ನೋನು. That was new to me. I was also like this when I was small. ನಾನು ಚಿಕ್ಕಕ್ಕಿರ್ಬೇಕಾದ್ರೆ ಇದೇ ಥರ ಇದೆ. ಹೋಗೋದು, ಹುಳ ಹುಟ್ಟ ಇಟ್ಕೊಂಬೋದು, ಡಿಸೆಕ್ಟ್ ಮಾಡೋದು, ಹೊಟ್ಟೆ ಒಳಗೆ ಏನಿದೆ ನೋಡೋದು, ಈ ಥರ ನಾನಿದ್ದೆ. ಮನೆಯಲ್ಲಿ ಎನ್ಕರೇಜ್ ಮಾಡಿಲ್ಲ, ಯಾಕಂದರೆ ಅದೆಲ್ಲ ಮಾಡ್ಕೊಡ್ದು, ಅನ್ಯಾಯ, ಅದು ಹಂಗೆಲ್ಲ ಸಾಯಿಸಬಾರ್ದು ಅಂತ ಬಿಟ್ಟರು. ನನ್ನ ಮಗ ಹುಟ್ಟೋ ಟೈಮ್ಗೆ ಅನಿಮಲ್ ಪ್ಲಾನೆಟ್ ಅನ್ನೋದು ಒಂದು ಬಂದ್ಬಿಟ್ಟಿತ್ತು. ಸೊ ನಾನು ನೋಡಿ ನನಗೊಂದು ಅವೇರ್ನೆಸ್ ಇತ್ತು, ಓಕೆ ಈ ಥರನೂ ಏನಾರು ಮಾಡ್ಬೋದು ಅಂತ. ಬಟ್ ಅವನಿಗೆ ತುಂಬ ಎಲ್ಲ ಕಡೆಯಿಂದ ಪ್ರೆಷರ್ ಆಗಿ ಕೊನೆಗೆ ಅದು ಸೈಡ್ಗೆ ಹೋಗಿ ಮೋಯ್ತಾಯ್ ಅಂತ ತೊಗೊಂಡ. ಬಟ್ ಅದನ್ನೇ ತೊಗೊಂಡಿದ್ದಿದ್ರೆ ಅವನು ಬರೀತಾ ಇರಲಿಲ್ಲ, ಬಟ್ ಓದ್ತಾ ಇದ್ದ. ಲಿಸ್ನಿಂಗ್ ತುಂಬ ಚೆನ್ನಾಗಿತ್ತು, ಅಬ್ಸರ್ವೇಷನ್ ಎಕ್ಸಲೆಂಟ್. ಭಗವಂತ ಯಾವುದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೊಂದನ್ನ ಎಷ್ಟು ಯಾವ ಲೆವೆಲ್ ಕೊಟ್ಟಿರ್ತಾನೆ ಅಂದರೆ into 10x. ಎಕ್ಸಾಕ್ಟ್ಲಿ ಅಂತ ಹೇಳಿದ. ಆ ಪೋರ್ಷನ್ ಅನ್ನು ಇವಳು ಜವಾಬ್ದಾರಿ ತೊಗೊಂಡಿದ್ದಿದೆಯಲ್ಲ,
ಅವನು ಕ್ರಿಯೇಟಿವೇ ಒಂಥರ, ಅಂದರೆ ನೋಡುವ ಪ್ರಾಕೃತಿಕವಾಗಿ ನೋಡುವ ಅವನ ವಿಷಯಗಳು, ಅವನು ಯೋಚನೆ ಮಾಡೋದು, ಅವನು ಆಗಲೇ ಡೈನೋಸೋರು, ಆಮೇಲೆ ಅಪ್ಪ ಏಲಿಯನ್ ಆ್ಯಂಡ್ ಏಪ್, ಇದು ಏಲಿಯನ್ ಆ್ಯಂಡ್ ಏಪ್ ಈಸ್ ಹ್ಯೂಮನ್ ಅಪ್ಪ, ಏನೇನೋ ಈಗಲೂ ಚಿಕ್ಕ ವಿಡಿಯೋ ಎಲ್ಲ ಇದೆ ನಮ್ಮ ಹತ್ರ, ಅವ್ನು ಏನೇನೋ ಮಾತಾಡೋನು ಪಾಪ, ಅವನದೇನೋ ಇದು. ಆಮೇಲೆ ಯಾವಾಗಲೂ ಹಿತ್ಲಿಗೆ ಹೋಗೋದು, ಏನೋ ಒಂದು ತಗೊಳ್ಳೋದು, ಸುಡೋದು, ಇನ್ನೇನೋ ಎಕ್ಸ್ಪೆರಿಮೆಂಟ್ ಮಾಡೋದು, ಯಾವುದೋ ಈಗ ನೀನು ನೋಡಿರ್ಬೋದು ಕಾಗೆ, ನಮ್ಮನೇಲೆ ಕಾಗೆ ಇದ್ದಿದ್ದು, ಹದ್ದಿದ್ದು, ಆಮೇಲೆ ನಾಯಿ ಮರಿಗಳನ್ನೆಲ್ಲ ತೊಗೊಂಬಂದು ಇಟ್ಕೊಂಡ್ಬಿಡೋನು. ಇಲಿ ಮರಿ ಒಂದ್ಸರಿ ಅವ್ನು ಗಿಟಾರ್ ಕ್ಲಾಸಿಗೆ ಅಂತ ಹಾಕಿದ್ರೆ, ಈಗ ಬಾಕ್ಸ್ ಗಿಟಾರ್ ಇರುತ್ತಲ್ಲ ಇದು, ನಾಟ್ ಎಲೆಕ್ಟ್ರಿಕಲ್ ಗಿಟಾರ್, ಅದ್ರೊಳಗೆ ಇಲಿ ಹಾಕೊಂಡ್ಬಿಡೋನು. ಈ ತರ ತಾರೆ ಜಮೀನ್ ಪರ್ ತರ ನನಗೆ ಟಪ್ಪರ್ ವೇರಲ್ಲೆಲ್ಲ ಅವಾಗ ಟ್ರೆಂಡ್ ಇತ್ತು, ಅದ್ರಲ್ಲಿ ಊಟ ಹಾಕಿ ಕಳ್ಸೋದು. ಹೊಸ ಡಬ್ಬ ಕಳ್ಸಿದ್ರೆ ಮನೆಗೆ ಬರೋ ಹೊತ್ತಿಗೆ ಡಬ್ಬ ಎಲ್ಲ ತೂತಾಗಿರೋದು, ಮೇಲ್ ಫಸ್ಟ್ ಲುಕ್ ತೆಗೆದ್ರೆ ಒಳಗಡೆ ಕಪ್ಪೇನೋ ಏನೋ ಒಂದಿರೋದು, ನೋಡಿ ಊಟ ತಿಂತ ಇರಲಿಲ್ಲ, ಚೆಲ್ಬಿಟ್ಟು ಇದನ್ನೆಲ್ಲ ಒಳಗಡೆ ಹಾಕಿ ತುಂಬಿಸ್ಕೊಂಡು ಅಮ್ಮ ತೆಗಿಬಿಟ್ಟು ಅದ್ರಲ್ಲಿ ಕಪ್ಪೆ ಇದೆ ಅಮ್ಮ ಅಂತ ಹೇಳೋನು. ಸೊ ತರಹದ ವಿಷಯಗಳಿಗೆ ಇವಳು ಆತ್ಕೊಂಡು ನಾನು ಬಿಸಿ. ರವಿಚಂದ್ರನ್ ಅವ್ರ ಜೊತೆ ಹೆವಿ ಸಿನಿಮಾಗಳು, ಅವಾಗ ರವಿಚಂದ್ರನ್ ಅವ್ರ ಜೊತೆ ಈ ಸೂರ್ಯ ಹುಟ್ಟು ಅವ್ನು ಬೆಳೆಯೋ ಸಂದರ್ಭದಲ್ಲಿ ಬಿಸಿ ವಿತ್ ಆರ್ಟ್ ಡೈರೆಕ್ಷನ್ ಇದೆಲ್ಲ, more than acting, I'm busy with art direction. ಅವಾಗಲೇ ಅವಾರ್ಡ್ ಶ್ರೀ ಮಂಜುನಾಥ್ ಅದು ಅದೇ ಟೈಮ್. yes I remember that actually. ಶ್ರೀ ಮಂಜುನಾಥ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಬಂದಿದ್ದು ಅವ್ರಿಗೆ, ಅಂದ್ರೆ ಆ ಥರ ಇದ್ದಿದ್ದು. ಆಮೇಲೆ ನನ್ನ ಮಗಳು, ಅವಳಾದ್ರೆ ಇವಳನ್ನ ಮಗು ಥರ ನೋಡ್ಕೊಳ್ಳೋಳು, ಪುಟಾಣಿ ಹುಡುಗಿದ್ರು, ಅವಳಿಗೆ ಇನ್ನೊಂದು ಥರದ್ದು. ಬಟ್ ಇಬ್ಬರನ್ನು ಬೆಳೆಸುವ ಕ್ರಮ ಇದೆಯಲ್ಲ, ಅದರಲ್ಲಿ ತನ್ನ ಎಲ್ಲ ಕ್ರಿಯೇಟಿವಿಟಿನ ತೆಗೆದು ಕಟ್ಬಿಟ್ಟು ಈ ಪಾಂಡವರು ಉತ್ತರನ ರಾಜ್ಯಕ್ಕೆ ಹೋಗ್ತಾರಲ್ಲಪ್ಪ, ಆ ಥರಗಳೆಲ್ಲ ಎತ್ತಿಟ್ಟು ಮಕ್ಕಳನ್ನ ಇಬ್ಬರನ್ನು ಇದು ಮಾಡ್ಕೊಂಡು. ಆ್ಯಕ್ಚುಲಿ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಲೇಡಿ. ಥ್ಯಾಂಕ್ ಯು. ರೆಸ್ಪೆಕ್ಟ್. ಬರ್ತೀನಿ ವಾಪಸ್ಸು. ರೆಸ್ಪೆಕ್ಟ್. ಸಿ, ತಾಯ್ತನಕ್ಕಿರುವಂಥ ದೊಡ್ಡ ಶಕ್ತಿ ಮಾದು. ಲೆಟ್ಸ್ ಹಾನೆಸ್ಟ್ಲಿ ಆ ಎಲ್ಲ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಮಾಡೇ ಮಾಡ್ತೀವಿ ನಾವು. ಅಂದರೆ ಎಷ್ಟು ಆಸೆಗಳಿರುತ್ತೆ, ಬಟ್ ಸ್ಟಿಲ್ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ, ಗಂಡ ಎಷ್ಟೇ ಬ್ಯುಸಿ ಇರ್ತಾನ ಅಂತ ಡಿಸ್ಟರ್ಬ್ ಮಾಡಬಾರ್ದು. ನಾನು ಸ್ಯಾಕ್ರಿಫೈಸ್ ಮಾಡಿ ರೆಡಿ ಮಾಡೋದಿದೆಯಲ್ಲ. ನೀನು ಹೇಳ್ದಂಗೆ ಡಿಸ್ಟರ್ಬೇ ಇಲ್ಲ, ನನಗೆ ಡಿಸ್ಟರ್ಬೆನ್ಸ್. ನಾನು ರಾತ್ರಿ ರವಿಚಂದ್ರನ್ ಅವ್ರ ಜೊತೆ ಹೋದರೆ 3 ಗಂಟೆ 4 ಗಂಟೆ. ಈಗ ನಾನು ಸುದೀಪ್ ಎಲ್ಲ ವರ್ಕ್ ಮಾಡ್ತಾ ಸಿನಿಮಾ ಸೆಟ್ಟಲ್ಲೇ ಉಳ್ಕೊಂಡ್ಬಿಡ್ತಿದ್ವಿ. ನಾನು ಬೆಂಗಳೂರಲ್ಲೇ ಇದ್ರು 4 ದಿನ ಬರ್ತಿರಲಿಲ್ಲ. ಅಲ್ಲಂದ್ರೆ ಅಲ್ಲೇ ನಾನು ಸುದೀಪ್ ಇದ್ರೆ ಯಾವುದೋ ಒಂದು ವರ್ಕ್ ಅಥವಾ ಎಲ್ಲೋ ಲೊಕೇಶನ್ ಕಾರಲ್ಲೇ ಮಲ್ಬಿಡ್ತಿದ್ವಿ. ಅಂದರೆ ಬೇರೆ ತರಹದ ಒಂದು ಇದು. ಬಟ್ ಆ ಕ್ಷಣದಲ್ಲಿ ಇವಳು ಏನೂ ಮಾತಾಡ್ತಾರೆ, ಸಹಿಸ್ಕೊಂಡು ಮ್ಯಾನೇಜ್ ಮಾಡಿದ್ದೆ. ಅದಕ್ಕೆ ಹೇಳಿದ್ದ ರೆಸ್ಪೆಕ್ಟ್ ಅಂದೆ. ಥ್ಯಾಂಕ್ ಯು. ಯು ಎಂಜಾಯ್ಡ್ ಆ ಟೆನ್ಯೂರ್ನ ನೀವು ಎಂಜಾಯ್ ಮಾಡಿದ್ದೀರಾ, ಅಂದರೆ ರೆಸ್ಪಾನ್ಸಿಬಲ್ ಆಗಿ. ಸಿ, ಎಂಜಾಯ್ ಮಾಡಿದಿಂತ ಐ ಗಾಟ್ ಕಮಿಟೆಡ್. ಬಿಕಾಸ್ ನನ್ನ ಮನಸ್ಸಿಗೆ ಅರುಣ್ ಈಸ್ ಹೈಲಿ ಟ್ಯಾಲೆಂಟೆಡ್. ಅವ್ರು ಎಲ್ಲೋ ಹೋಗಿ ರೀಚ್ ಆಗಬೇಕು. ಆ ರೀಚ್ ಆಗೋದಕ್ಕೆ ನಾನು ಈ ಮಕ್ಕಳು ಕಯ ಅಂತ ಅಂದು ಡಿಸ್ಟರ್ಬ್ ಮಾಡಬಾರ್ದು. ಒಂದು ಈ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟು, ಅದು ಕಟ್ಟು, ಇದು ಕೊಟ್ಟು, ಹಾಲು ತೊಗೊಂಬ, ಆ ಸಿಲಿ ವಿಚಾರಕ್ಕೆಲ್ಲ ಅರುಣನ್ನ ಡಿಸ್ಟರ್ಬ್ ಮಾಡಬಾರ್ದು. ಇನ್ನೊಂದು, ಅವರಾಯಿತು ಅವ್ರ ಅದರಲ್ಲೇ ಮುಳುಗಿದ್ರೆ ಮಾತ್ರ ಅವ್ರು ಬೇಗ ಬೆಳೆಯೋಕ್ಕೆ ಸಾಧ್ಯ. ನನ್ನ ಇಂಟರ್ಫಿಯರೆನ್ಸು ಅವ್ರು ಇದನ್ನು ಕಡಿಮೆ ಮಾಡುತ್ತೆ. ಅವ್ರು ಹುಚ್ಚತನ ಹೋಗಬಾರ್ದು ಅನ್ನೋದೇ ನನ್ನ ಆಸೆ ಇದ್ದಿದ್ದು. ಹಿ ಸೋ ಕ್ರಿಯೇಟಿವ್. ಈ ಎಲ್ಲ ಜೊಂಜಾಟದ ಮಧ್ಯೆ ಅವ್ರು ಹುಚ್ಚತನ ಹೋಗ್ಬಿಡ್ಬಾರ್ದು ಅಂತ ಐ ಪ್ರೊಟೆಕ್ಟೆಡ್ ದ್ಯಾಟ್. ದಟ್ ಇಸ್ ಆಲ್ ನನ್ನ ತಲೆಯಲ್ಲಿ. ಕೊನೆವರೆಗೂ ಒಂದು ಎಕ್ಸಾಂಪಲ್, ಮಧ್ಯರಾತ್ರಿ ಯಾವುದೋ ಸೆಟ್ ಇದು ಬಂತು ಅಂದ್ರೆ ನಾನು ರಫ್ ಸ್ಕೆಚ್ ಹಾಕಿ ಇವಳಿಗೆ ಎಬ್ಸ್ಬಿಟ್ಟು ವಾಟರ್ ಕಲರ್ಲಿ ಇದು ಮಾಡು ಅಂತಿದ್ದೆ. ಮಲಗಿರ್ತಿದ್ದೆ ಮಧ್ಯರಾತ್ರಿ 2 ಗಂಟೆ ಬಂದಿರ್ತೀವಿ. ಮಲಗಿದ್ದಾಗ ಏನೋ ಒಂದು ಯಾವುದೋ ಒಂದು ಸೆಟ್ ಡಿಸೈನಿಂಗ್ ಆಗಬೇಕು ಅಂತ ರವಿ ಸರ್ ಯಾವುದೋ ಹೇಳಿದ್ರು. ಮಲಗಿದ್ದಾಗ ಪಟ್ಟಂತ ಏನೋ ಒಂದು ಇಮೇಜ್ ಬರೋದು, ಪಟ್ಟಂತ ಎದ್ಬಿಡ್ತಿದ್ದೆ. ಎದ್ದು ನಾನೊಂದು ರಫ್ ಸ್ಕೆಚ್ ಮಾಡಿದ್ರೆ ಇವಳು ಫಿನಿಶ್ ಸಖತ್ ಒಳ್ಳೆ ಪೇಂಟರ್. ಇವಳಿಗೆ ಹೇಳಿದ್ರೆ ಆ ಮಕ್ಕಳನ್ನ ಇಟ್ಕೊಂಡು ಇದು ಮಾಡಿಕೊಂಡು ಮಧ್ಯರಾತ್ರಿ ಎಲ್ಲ ನಾನು ಮಲಗಿಬಿಡ್ತಿದ್ದೆ ಹೇಳ್ಬಿಟ್ಟು. ನನಗೆ ಮತ್ತೆ ಬೆಳಗ್ಗೆ 6:30 ಎದ್ದು ಓಡಬೇಕಲ್ಲ. ಅಂದ್ರೆ ಇವಳು ಬೆಳಗ್ಗೆ ಇವಳು ನಿಜವಾಗ್ಲೂ ಹೇಳ್ತೀನಿ, ನಾನು ಹೇಳಿದಕ್ಕಿಂತ ಚೆನ್ನಾಗಿ ಮಾಡಿ ರೆಡಿ ಇಟ್ಟಿರೋಳು. ಇವಳು ಜೊತೆ ಏನು ಮಲಗ್ತಿರ್ಲಿಲ್ಲ, ಮಕ್ಕಳನ್ನ ನಿಪ್ಸಿ ಸ್ನಾನ ಮಾಡಿ ಇದು ಮಾಡಿ ರೆಡಿ ಮಾಡಿ. ಅದರಲ್ಲಿ ಒಂದೊಂದ್ಸಲ ಏನಾಗೋದು, ಸರಿಗೆ ಬಂದಿಲ್ಲ ಅಂದ್ರೆ ನನ್ನ ಮುಖದ ಮೇಲೆ ಹರಿದು ಬಿಸಾಕ್ಬಿಡೋರು. ಇದನ್ನ ಯಾವನಾರು ಒಬ್ಬ ನೀನು ಆರ್ಟಿಸ್ಟ್ ಅಂತ ಕರೀತಾರೆ ಯಾರ, ಒಂದು ಹೇಳಿದ್ದನ್ನು ಒಂದು ಸರಿ ಕೇಳಿಸ್ಕೊಂಡು ಬರೆಯೋಕ್ಕಾಗಲ್ಲ ಅಂದ್ರೆ ನೀನು ಕಲ್ತಿ ಏನು ಪ್ರಯೋಜನ ಅಂತ ಎಲ್ಲ ನನ್ನ ಮನಸ್ಸಿಗೆ ಹೀಸ್ ಅಲ್ಟಿಮೇಟ್ ಅಂತ ಪೆಡಸ್ಟ್ರಿಯಲ್ ಮೇಲಿಟ್ಟು ಐ ಲಿಟ್ರಲಿ ವರ್ಷಿಪ್ಡ್ ಹಿಮ್. ಬಿಕಾಸ್ ನನಗೆ ಇದಕ್ಕಿಂತ ನನಗೆ ಇನ್ನೇನೂ ಇಲ್ಲ. ಹೀ ಹ್ಯಾಸ್ ಟು ಡೂ ಸಮಥಿಂಗ್, ಐ ವಿಲ್ ಡು ವಾಟ್ ಎವರ್ ಹೀ ಸೇಸ್ ಅಂತ. ಸಾಕ್ಸ್ ಇಲ್ಲ ಅಂತ ಒಂದಿನ ಹೇಳ್ಬಿಟ್ರೆ
ಆ ಸಾಕ್ಸ್ ಮಾರನೇ ದಿನಕ್ಕೆ ಅದು ಪಕ್ಕ ಸಿಕ್ಬಿಡ್ಬೇಕು, ಅಲ್ಲಿವರೆಗೂ ನಂಗೆ ನಿದ್ದೆ ಬರ್ತಿಲ್ಲ. ಅರುಣ್ ಇದನ್ನೇ ಇನ್ಸಿಸ್ಟ್ ಮಾಡಿಬಿಟ್ರು, ಈ ಥರ ಆಗಬಾರ್ದು, ನೆಕ್ಸ್ಟ್ ದಿನ ಹಿಂಗೆ ಸೊ ಲೈಕ್ ಎವ್ರಿ ಡೇ ಇಟ್ ವಾಸ್ ಲೈಕ್ ಮೀ ಮೆಂಡಿಂಗ್ ಒಂಥರ, ಆ ಥರ ತಪ್ಪಾಗಲೇಬಾರ್ದು ನನ್ನ ಕಡೆಯಿಂದ, ಇಂಥ ಕೆಲಸ ಮಾಡ್ಬಿಟ್ಟು ನಾ ಈ ಥರ ತಪ್ಪು ಮಾಡಲಿ, ಈ ಥರ ಮಾಡಿ 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 ಆಲ್ವೇಸ್ ವರ್ಷಿಪ್ಡ್ ಹಿಮ್. ಇಲ್ಲ ಅರುಣ್, ನೀವು ಹೇಳ್ತೀರಾ, ನಾನು ಹಂಗೆ ಕೇಳ್ತೀನಿ, ನೀವು ಹೇಳಿದ ಮಾತು ಮೀರೋದೇ ಇಲ್ಲ. ಸೊ ಮನೆ ದೇವರು. ಹೌದು, ಅಬ್ಸಲ್ಯೂಟ್ಲಿ. ಐ ಜಸ್ಟ್ ಆನೆಸ್ಟ್ಲಿ ಅಕ್ಸೆಪ್ಟೆಡ್ ಹಿಮ್ ದ ವೇ ಹಿ ವಾಸ್. ಹೆಂಗಿದಾರೋ ಅದ್ರಲ್ಲಿ ಒಂದು ಚೂರು ಚೇಂಜ್ ಮಾಡೋಕ್ಕೆ ಇಷ್ಟನೇ ಪಡಲಿಲ್ಲ ನಾನು. ಅದು ಕೇಳ ಮದುವೆ ಆದಾಗ ಫಸ್ಟ್ ನನ್ನನ್ನು ಇವಳು ಒಪ್ಕೊಂಡಾಗ ಅವ್ರ ಮನೇಲಿ ಏನಂದ್ರು ಅಂತ ಕೇಳು. ಏನಂದ್ರು? ಪ್ಲೀಸ್ ಗೋ ಅಹೆಡ್. ನಾನು ಐ ವಾಂಟೆಡ್ ಅರವಿಂದ್ ಸ್ವಾಮಿ ಥರ ಇರ್ಬೇಕು ನನ್ನ ಗಂಡ ಅಂತ ನನ್ನ ಮನಸ್ಸಿಗೆ. ನಾನು ಅರುಣ್ನ ಕರ್ಕೊಂಡ್ ದಿವ್ಸಕ್ಕೆ ನಮ್ಮಪ್ಪ ಕರೆದ್ರು, ಯಾವ ಆ್ಯಂಗಲಲ್ಲಿ ಇವನು ಅರವಿಂದ್ ಸ್ವಾಮಿ ಥರ ಇದೆ, ನಾನು ಸಿಳ್ಳೆ ಕ್ಯಾತಂತಾರ ತೆಳ್ಳಗೆ. ಆಮೇಲೆ ನನ್ನ ದೊಡ್ಡಮ್ಮ ಬಂದ್ಬಿಟ್ಟು ಏನೇ ಮೀರಾ ಕೆರೆದ್ರು 1-2 ಸ್ಪೂನ್ ಮಾಂಸ ಸಿಕ್ಕಲ್ಲ, ಓತಿಕೆತ ಥರ ಇದನ್ನೆಲ್ಲ ಇವನು ಹೋಗಿ ಮದುವೆ ಆಗ್ತಿದ್ಯಾ. ಕನೆ ನಮ್ಮ ಅಜ್ಜಿ ಅಸ್ಟ್ರಾಲಜಿ ಎಲ್ಲ ನೋಡ್ತಾರವರು, ಅವರು ಅಂದಿದ್ದಕ್ಕೆ ಮದುವೆ ಆಯಿತು. ಇಲ್ಲಾಂದರೆ ನಮ್ಮಪ್ಪ ಬಿಡ್ತಾನೆ ಇರಲಿಲ್ಲ, ಯಾಕಂದರೆ ಥಿಯೇಟ್ರನು ಇಬ್ಬರಿಬ್ಬರು ಹೆಂಡ್ತಿರು ಇರ್ತಾರೆ, ಅಂಥವನ್ನೆಲ್ಲ ಮದುವೆ ಆಗಬಾರ್ದು. ಆಲ್ ದಿಸ್ ಅಪ್ಪಂಗೆ ತುಂಬ ಪ್ರೀತಿ ಜಾಸ್ತಿ, ಮತ್ತು ಹಿ ವಾಂಟೆಡ್ ಟು ಬೇಡ ಒಂದು ಸವಾಸನೇ ಬೇಡ ನಿನಗೆ. ಬಟ್ ಮದುವೆ ಆದ್ಮೇಲೆ ಏನು ಕಮೆಂಟ್ ಇತ್ತು ನಿಮ್ಮ ಕುಟುಂಬ? ಅಲ್ಲ, ನನಗೆ ಅಲ್ಲ, ಒಬ್ಬಳೇ 2 ಹೆಂಡತಿ. ಒಬ್ಬಳೇ 2 ಹೆಂಡತಿ. ಯಾಕೆಂದರೆ ನಾನು ಇವಳು ಹೋಗಿ ಒಂದು ಮದುವೆ ಆಗಿದ್ದು ಒಂದು ಕತೆ ಇದೆ. ಅವ್ರ ಅಪ್ಪ ಅಮ್ಮನೇ ಒಂದ್ಸರಿ ಮದುವೆ ಮಾಡಿ. ಇದಪ್ಪ ವರ್ಷ ಸಖತ್ತಿದು. ಎಲ್ಲಿ ಫಸ್ಟ್ ಮದುವೆ ಆಗಿದ್ದಲ್ಲಿ? ಫಸ್ಟ್ ಮದುವೆ KR ಪುರಂ ಹತ್ರ ಒಂದು ದೇವಸ್ಥಾನದಲ್ಲಿ. ನಮ್ಮಿಬ್ಬರದ್ದು 13 ರೂಪಾಯಿ ಮದುವೆ, 13 ರೂಪೀಸ್. ಅದು ಏನಿಲ್ಲ, ಸಿಂಪಲ್. ಅದು ಮಾರ್ಚ್ 7th. ಹೌದು, ದೇವಸ್ಥಾನದಲ್ಲಿ. ನನ್ನ ಚಿಕ್ಕಮ್ಮ ಬಂದಿದ್ಲು, ಅವಳದ್ದು ಸ್ಯಾರಿ ಇವಳಿಗೆ ಬಾಲು ಪುತ್ತಿಗೆ ಅಂತ ಹೇಳಿ ಗೊತ್ತಿರ್ಬೋದು, ಪತ್ರಕರ್ತರು ಅವರು. ಹೌದು, ಕರೆಕ್ಟ್. ಬಾಲು ಪುತ್ತಿಗೆ ಅವ್ನು ನನ್ನ ಒಳ್ಳೆಯ ಸ್ನೇಹಿತ. ಅವ್ನು ಮೈಸೂರಲ್ಲಿ ನಾವು ರಂಗಾಯಣದ ಅಲ್ಲಿ ನಮ್ಮ ರೂಮಲ್ಲಿ ಉಳ್ಕೋತಿದ್ದ. ಒಂದು ಪಂಚೆ, ಒಂದು ವೈಟ್ ಶರ್ಟು. ನಾನು ಬಸ್ಸಲ್ಲಿ ಹೋಗಿ ಅಲ್ಲಿ ಫಸ್ಟ್ ಹೋಗಿ ದೇವಸ್ಥಾನದಲ್ಲಿ ರೆಡಿ ಮಾಡಿ ಅದೊಂದು. ಅದಾದಮೇಲೆ ಬಾಲುಪುತ್ತಿಗೆ ಅವ್ರ ಮನೆ ಅಲ್ಲೇ KR ಪುರಂ ಅಲ್ಲೇ ಇದ್ದ, ಅವನು ಮನೆ ಮಾಡ್ಕೊಂಡಿದ್ದ ರೂಮು. ಅಲ್ಲಿಂದ ಬಟ್ಟೆ ಹಾಕೊಂಡು ಬಂದ್ವಿ. ಇವಳು ಸೀರೆ ಉಟ್ಕೊಂಡಿದ್ದಾಯಿತು. ಅಲ್ಲಿ ಒಂದು ಇದು ಈ ತಾಳಿ ಏನು ಮಾಡೋದು ಅಂತ ಇವಳು ಬರೋಕ್ಕಿಂತ ಮುಂಚೆ ದೇವಸ್ಥಾನದ ಎದುರುಗಡೆನೆ ಹೋಗಿ ಒಂದು ಅರಿಶಿಣದ ದಾರಕ್ಕೆಲ್ಲ ಕಟ್ಕೊಂಡು ಬಂದು ಕುತ್ಕೊಂಡು ರೆಡಿಯಾಗಿ ಇವಳು ಅಷ್ಟೊತ್ತಿಗೆ ಬಂದ್ಲು. ನಮ್ಮ ಚಿಕ್ಕಮ್ಮ ಬಂದರು, ಎಲ್ಲ ಬಂದರು. ಆ ಟೈಮಲ್ಲೇ ಕೊಂಬು ಮತ್ತು ಹೂವು ಹಣ್ಣು ಏನೇನು ತರಬೇಕಲ್ಲ ಅದೆಲ್ಲ ತಗೊಂಡು ನನ್ನ ಹತ್ರ ಅದೆಲ್ಲ ತಗೊಂಡ್ಮೇಲೆ 13 ರೂಪಾಯಿ ಉಳಿದಿತ್ತು. ಅದಾದಮೇಲೆ ನಮ್ಮದು 13 ರೂಪಾಯಿ ಮದುವೆ ಅಂತಲೇ ಕರೆಯೋದು ನಾನು. ಮನೆಗೆ ಅದಾದಮೇಲೆ ಫೋಟೋ ಹೊಡಿಸ್ಲೇಬೇಕು, ಅಲ್ಲಿ ಸ್ಟುಡಿಯೋ ಇತ್ತು, ಹಂಗೆ ಓಡಿದೆ. ಅದೇನೋ ಬೆಳಗ್ಗೆ 8:30 ತೆಗೆದಿದ್ದ ಅವನು. ರಿಕ್ವೆಸ್ಟ್ ಮಾಡೋಣ, ನಮ್ಮ ಫೋಟೋ ಹೊಡ್ಕೊಡಪ್ಪ ಅಂತ. ಅವ್ನು ಬಂದ, ಒಬ್ಬ ಹುಡುಗ, ಚಿಕ್ಕ ಹುಡುಗ, ಅವನು ಬಂದು ಕೊನೆಗೆ ಫೋಟೋ ಎಲ್ಲ ತೆಗೆದ. ನಾನು ಹೇಳಿದೆ ಈಗ ಕೊಡಲ್ಲ, ನಾನು ಬಂದು ಹಿಂಗೆ ಕೊಡ್ತೇನೆ. ಆಯಿತು ಸರ್ ಅಂತ. ಚಿಕ್ಕ ಹುಡುಗ ಆಗಷ್ಟೇ ಓಪನ್ ಮಾಡಿದ್ದ ಅವನು, KR ಪುರಂ ಸ್ಟುಡಿಯೋ. ಫೋಟೋ ಎಲ್ಲ ಹೊಡೆದು ಎಲ್ಲ ಆಗಿ ನಮ್ಮಿಬ್ಬರದ್ದು ಮದುವೆ ಅಂತ ಆಯಿತು. ಆ ದೇವಸ್ಥಾನ ಇನ್ನೇನು ಅಂದರೆ ಅವಾಗ ಬಹಳ ಚಿಕ್ಕದು. ನಾನು ಇವಳು ಮುಂದೆ ತಲೆ ತೆಗೆಸ್ಕೊಂಡು ನಿಲ್ಬೇಕಾಯ್ತು, ಯಾಕಂದರೆ ಹಿಂಗೆ ಅಷ್ಟು ಗುಡ್, ಐ ಆಮ್ ಹ್ಯಾಪಿ ಫಾರ್ ದಟ್. ಕೊನೆಗೆ ಅಲ್ಲಿ ಮದುವೆ ಆಯಿತು. ಆಮೇಲೆ ಬಸ್ ಬಂತು. ನಮ್ಮ ಚಿಕ್ಕಮ್ಮ ಅವ್ರ ಥರ ಏನೋ ಕೆಲಸ ಇತ್ತು ಅಂತ ಅವಳೊಂದು ಬಾಲು ಪುತ್ತಿಗೆನು ಅವನ ಥರ ಕೆಲಸಕ್ಕೆ ನಾನು ಇಬ್ಬರೇ ಕೂತಿದ್ವಿ ಅಲ್ಲ 2 ನಿಮಿಷ. ಆಮೇಲೆ ಒಂದು ಕೊಬ್ಬರಿ ಮಿಠಾಯಿ ತೊಗೊಂಡು ಇವಳಿಗೆ ನಂದವಳದು ಮದುವೆ, ಅವಳಿಗೆ ನಾನು ತಿನ್ನಿಸಿ ನಾನು ತಿನ್ನಿಸ್ಬಿಟ್ಟು ಬೆಲ್ಲದ ಕೊಬ್ಬರಿ ಮಿಠಾಯಿ ಎಲ್ಲ ಆಯಿತು. ಕೊನೆ ಬಸ್ ಹತ್ತಿದ್ವಿ. ಬಸ್ ಹತ್ಬಿಟ್ಟು ಹೊರಡಬೇಕು. ಇವಳು ಮುಂದೆ ಹತ್ತಾಳ. ಅವಾಗೆಲ್ಲ ಮುಂದ್ಗಡೆ ಹಿಂದ್ಗಡೆ ಫುಲ್ ರಶ್ ಇತ್ತು, ಮುಂದ್ಗಡೆ ಒಂದು ಸ್ವಲ್ಪ ಇತ್ತು ಹೆಣ್ಮಕ್ಳು. ಇವಳ ಜೊತೆ ನಾನು ಹತ್ತಿದೆ. ಅವಾಗ ಕಂಡಕ್ಟ್ರೆ ಇಳಿಯ ಇದೆ ಹೆಂಗಸ್ರಿ ಮಾತಾಡೋಣ, ಸರ್ ನನ್ನ ಹೆಂಡತಿ ಈಗಷ್ಟೇ ಬಂದೆ. ಅಂತ ಎಷ್ಟೋ ಗಂಡಂದ್ರೆ ಹೆಣ್ಣಂದ್ರೆ ಇದ್ರೊಳಗೆ ಇದ್ದಾರೆ ಇನ್ನೋಗತ್ತಾಯ ಅಂತ. ಆಮೇಲೆ ಇವಳು ಮುಂದಿದ್ಲಲ್ಲ, ನಾನು ಜನರ ಮಧ್ಯೆ ನುಸುಳ್ಕೊಂಡು ಇವಳ ಹತ್ರ ಹೋಗ್ಬೇಕು ಅಂತ ಹೋದ್ರೆ ಯಾವನೊಬ್ಬ ಏನಪ್ಪ ಅಂದ. ಸರ್ ನನ್ನ ಮಿಸ್ಸಸ್ ಅಲ್ಲಿದ್ದಾಳೆ, ನನ್ನ ಮಿಸ್ಸಸ್ ನಿನ್ನ ಮಿಸ್ಸಸ್ಸಿಂದ ಆಚೆ ಇದ್ದಾಳೆ, ನಾನು ಹೋಗ್ತಿದ್ದೀನ, ಮುಚ್ಕೊಂಡು ನಿಂತ್ಕೊಳ್ಳೆ ಅಂದ. ಕೊನೆ ದೊಮ್ಲೂರು ಬಂದಾಗ ನಾನು ಇಳ್ಕೊಂಡು ಇವಳು ಅರ್ಜೆಂಟ್, ಅವಳು ಚಿತ್ರಕಲಾ ಪರಿಷತ್ ಹೋಗಲೇಬೇಕು ಅಂತ ಕೊನೆಗೆ ಬಸ್ ಒಳಗೆ ಟಾಟಾ ಮಾಡಿ ನಾನು ದೊಮ್ಲೂರು ಇಳ್ಕೊಂಡು ನಮ್ಮ ಚಿಕ್ಕಮ್ಮನ ಮನೆ ಹೋಗುತ್ತೆ. ಇವಳು ಕಾಲೇಜಿಗೆ ಹೋದ್ಲು. ಆಮೇಲೆ ನಾನು ಸೀದಾ ಮೈಸೂರಿಗೆ ನಮ್ಮ ಮದುವೆ ಆಗಿದ್ದು ಹಿಂಗೆ. ದಿಸ್ ಇಸ್ ಫಸ್ಟ್ ಮದುವೆ. ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡ್ಬೋದು, ಸೂಪರ್ ಆಗಿದೆ ಇದು, ಮಜಾ ಇದೆ ಇದು. ಬಟ್ ಇದು ಯಾರಿಗೂ ಗೊತ್ತಿಲ್ಲ ಅವ್ರ ಮನೇಲಿ. ಗೊತ್ತಿಲ್ಲ. ಹೌದು, ಇಲ್ಲ ಅವರಪ್ಪ ಸೆಕೆಂಡ್ ಮದುವೆಗೆ ಹೆಂಗೆ ಒಪ್ಕೋಬೇಕು. ಹೌದೌದು, ಖಂಡಿತ ಹೌದು. ನೈಸ್. ಆಮೇಲೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ
ಒಳ್ಳೆ ಶಂಕರ ಪಳಿದ್ಯ ಮಾಡಿ ಒಳ್ಳೆ ಮದುವೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ. ಅವಾಗ ಎಷ್ಟು ಜನ ಇದ್ರು? 50 ಜನ ಅಷ್ಟೇ. 50 ಜನ ಇದ್ರು. 100 ಜನ ಇದ್ರು. ಆಯ್ತು. ಮೊದಲನೇದು 13 ರೂಪಾಯಿ ಇದೆ, ಎರಡನೇದು ರಂಗಣ್ಣ ರಘು, ಸೆಲ್ವಾ, 15 ಇಲ್ಲ ಎಲ್ಲ ಬಂದಿದ್ರು. ಅದು ಮಜಾಪ. ಜೀವನದ ಪ್ರತಿ ಕ್ಷಣವನ್ನು ಖುಷಿಯಾಗಿ ಬಂದದ್ದನ್ನೆಲ್ಲ ಫೇಸ್ ಮಾಡಿ ಆರೋಗ್ಯಕರ ಬದುಕನ್ನು ಹೇಗೆ ಕಟ್ಕೋಬೋದು ಅನ್ನೋದಕ್ಕೆ ಇವರಿಬ್ರು ನಮ್ಮ ಮುಂದೆ ಸಿಗುವಂಥ ಉದಾಹರಣೆ. ಗೈಸ್, ಹ್ಯಾಟ್ಸ್ ಆಫ್ ಟು ಯು. ನೆಕ್ಸ್ಟ್ ಜನ್ರೇಷನ್ ನೋಡಬೇಕು, ನಾವು ಹೆಂಗೆ ಬದುಕಬೇಕು, ನಾವು ಹೆಂಗಿರಬೇಕು. ಎಲ್ಲರ ಬದುಕಲು ಏನೇನೋ ಬಂದು ಹೋಗುತ್ತಾ, ಆದರೆ ಅದನ್ನು ಮೀರಿ ಬದುಕೋದಿದೆಯಲ್ಲ, ಬಂಧುತ್ವವನ್ನು ಅಥವಾ ಬಂಧವನ್ನು ಬೆಸೆಯೋದಿದೆಯಲ್ಲ, ಅದು ಅದ್ಭುತ ಅಂತ ಯಾವಾಗಲೂ ಅನಿಸುತ್ತೆ. ನೀವು ಯಾಕೆ ನಂಗೆ ತುಂಬ ಇಷ್ಟ ಅಂದರೆ ಈ ಕಾರಣಗಳಿಗೆ. ವಿ ಆಲ್ ಲವ್ ಯು ಸರ್, ವಿ ಆಲ್ ಲವ್ ಯು ಮೇಡಮ್ ಫಾರ್ ದ್ಯಾಟ್. ಆ್ಯಂಡ್ ಅದ್ರ ಜೊತೆ ಖುಷಿ ಕೊಡೋದೇನು ಗೊತ್ತಾ, ನಿಮ್ಮ ಮಕ್ಕಳನ್ನು ಹಾಗೆ ಗ್ರೂ ಮಾಡಿದಿರಿ. ಅಫ್ಕೋರ್ಸ್ ಅವ್ರ ಮಗಳು ಅದಿತಿ ಸಾಗರ್, ವಾಟ್ ಎ ವಂಡರ್ಫುಲ್ ಕಲಾವಿದೆ ಆಕೆ, ಆ್ಯಕ್ಟಿಂಗಲ್ಲಿ, ಸಿಂಗಿಂಗಲ್ಲಿ. ವಾವ್, ಕರ್ನಾಟಕದ ಜನತೆ ಇಷ್ಟಪಟ್ಬಿಟ್ರು. ಮಗ ಅದ್ಭುತವಾದಂಥ ಸ್ಪೋರ್ಟ್ಸ್ ಪರ್ಸನಾಲಿಟಿ, ದೇಶ ತಲೆ ಎತ್ತಿ ನೋಡುವ ಹಾಗೆ ಮಾಡಿದಂಥ ಒಬ್ಬ ಸ್ಪೋರ್ಟ್ಸ್ ಪರ್ಸನಾಲಿಟಿ. ಹ್ಯಾಟ್ಸ್ ಆಫ್ ಟು ಯು. ಇನ್ನೇನು ಬೇಕು ನಿಮಗೆ? ಬೇಕಪ್ಪ. ಮೀ ಕಾಸ ಅಲ್ಲ, ಇನ್ನೂ ಬದುಕಬೇಕು, ಇನ್ನೂ ಬದುಕಬೇಕು. ಅದಕ್ಕೆ ವಾಪಸ್ ಬಂದೆ ಈಗ. ಏನದು ಮೀ ಕಾಸ? ಈಗ ಮೀ ಕಾಸಾಗಿ ಬರಕ್ಕೆ ಮುಂಚೆ ಒಂಚೂರು ಹಂಗೆ ಇಟ್ಟಿದ್ದೀನಿ, ಅದನ್ನು ಆ ಪದ ಹಾಗೆ ಇಡ್ತೀನಿ. ಈ ಜೀವನವನ್ನು ಅತ್ಯಂತ ಖುಷಿಯಾಗಿ ಕಳೆಯೋದಕ್ಕೆ, ಆರೋಗ್ಯಕರ ಬದುಕಲ್ಲಿ ಇಟ್ಕೊಳ್ಳೋದಕ್ಕೆ ಫುಡ್ ಎಷ್ಟು ಇಂಪಾರ್ಟೆಂಟ್? ನಾನೇ ತಗೊಂಡ್ರೆ ಹೆವಿ ಜಂಕ್ ತಿಂತಾ ಇದ್ದೆ. ಇವಾಗ ನೀವು ನೋಡಿದಂಗೆ ಉದ್ದ ಕೂದಲಿದ್ದಾಗ ಹೌದು, ಅವಾಗ ನಾನು ದಪ್ಪನೂ ಇದ್ದೆ. ನಾನಾಗ ಆಲ್ಮೋಸ್ಟ್ ಒಂದು 75-80 ಕಿಲೋ ಅಂತೂ ಇದ್ದೆ ಅವಾಗ. ಹೆಣ್ಮಕ್ಳು 75-80 ಅಂದ್ರೆ ನನಗೆ ಗೊತ್ತಪ್ಪ. 85 kg ಇದ್ಲು. 85 ಇದ್ದೆ. ಕರೆಕ್ಟ್. ನಾನು ಹಂಗೆ ನೋಡಿದ್ದೀನಿ. ಕರೆಕ್ಟ್, ಹೌದು, ಇದ್ದೆ ನಾನು. ಸೊ ಅದು ಯಾಕೆ ಅಂದರೆ, ಇದು ರಾಂಗ್. ನನ್ನ ತಲೆನಲ್ಲಿ ನಂಗೆ ಸಿಕ್ಕಾಪಡೆ ತಲೆನೋವು ಪ್ರಾಬ್ಲಮ್ ಇತ್ತು, ಮೈಗ್ರೇನ್. ಆ ತಲೆನೋವಿಗೆ 2 ಅವರ್ಗೆ ತಿನ್ನಲಿಲ್ಲ ಅಂದರೆ ನಂಗೆ ತಲೆನೋವು ಹೋಗಲ್ಲ ಅಂತ ಒಂದು ಸುಮ್ಮನೆ ಅದು ಹೇಳಿಕೆ. ಯಾಕೆಂದ್ರೆ ನಾನು ತಡಿತಾ ಇರಲಿಲ್ಲ ಗುರುವೆ, ಹಸಿವೆ ತಡಿತಾ ಇರಲಿಲ್ಲ. ನಿಲ್ಸಿ ಏರ್ಪೋರ್ಟಿಗೆ ಅಥವಾ ಬಸ್ಸಿಗೆ ಹೋಗಿ ನಂಗೆ ಗೊತ್ತಿಲ್ಲ, ನಂಗೆ ಫಸ್ಟ್ ಊಟ ಹಾಕ್ಸಿ ಆಮೇಲೆ ಬಸ್ ಹೋದವ್ರಿಗೆ ಇನ್ನೊಂದು ಬಸ್ಸಿಗೆ ಹೋಗೋಣ, ನಾನು ಫಸ್ಟ್ ತಿನ್ಬೇಕು ಅಂತ ತಿಂತಾ ಇದ್ದೆಲ್ಲ ಜಂಕ್. ಮತ್ತೆ ಬರೀ ಬಿಸ್ಕತ್ತು, ಬ್ರೆಡ್ಡು, ಬನ್ನು, ಚಿಪ್ಸು, ಯು ನೇಮ್ ಇಟ್. ನನ್ನಷ್ಟು ಕೆಟ್ಟದಾಗ ಇನ್ಯಾರು ತಿಂದಿರಕ್ಕೆ ಸಾಧ್ಯನೇ ಇಲ್ಲ. ಹೆವಿ ಮೈಗ್ರೇನ್ ಆಗಿ ಈಗ ಒಂದು 9 ವರ್ಷದ ಹಿಂದೆ ತಲೆನೋವಿಂದ, ಅದು 3-4 ಸಲ ಬರೋದು ವಾರದಲ್ಲಿ ತಲೆನೋವು. ಅದು ಬಂದರೆ ಡಲ್ ಆಗೋಗ್ತಾ ಇದ್ದೆ, ಮತ್ತು ವಾಂತಿ ಆಗೋ ತನಕ ನಂಗೆ ಅದು ಸಮಾಧಾನ ಇಲ್ಲ. ವಾಂತಿ ಎಲ್ಲ ಆದಮೇಲೆ ಮೈಗ್ರೇನ್ ಟ್ಯಾಬ್ಲೆಟ್ ಕೊಟ್ಟಿರೋರು, ವ್ಯಾಸೋಗ್ರೇನ್, ಅದು ತೊಗೊಂಡ್ರೆ ಕೈಕಾಲು ನಡ್ಕ ಬರೋದು. ಅದು ಏನಾಯಿತು, ಅದ್ರ ಜೊತೆಗೆ ನಾನು ಲಂಡನ್ಗೆ ಹೋದೆ. ಲಂಡನ್ನಲ್ಲಿ ನಾನು ಪ್ರಾಸ್ಥೆಟಿಕ್ಸ್ ಮೇಕಪ್ ಮೇಲೆ ಕಲ್ತ್ಕೊಂಡು ಬರೋಕ್ಕೆ ಅಂತ ಲಂಡನ್ಗೆ ಹೋದೆ. ಅವಾಗ ಅಷ್ಟೇ ನನ್ನ ಗೋಡನ್ ಸುಟ್ಟು ಹೋಗಿತ್ತು. ಹೌದು, ಇದು ಕರೆಕ್ಟ್ ಲಿಂಕ್ ಕೊಟ್ರಿ. ಸೊ ನಂಗೆ ಗೊತ್ತಾಯ್ತು ಯಾವಾಗ ಅಂತ, ಬಿಕಾಸ್ ಅವಾಗೆಲ್ಲ ನಾವು ಮಾತಾಡ್ತಿದ್ವಿ ನಾವು. ಅಬ್ಸಲ್ಯೂಟ್ಲಿ. ಹೌದು, ಗೋಡನ್ ಸುಟ್ಟೋದಾಗ ಏನಾಗಿತ್ತು, ಅದು ಗೋಡನ್ ಸುಟ್ಟೋಗ್ಬಿಟ್ಟಿತ್ತು. ಜೊತೆಗೆ ನಾನು ಫುಲ್ಲು ಡ್ರೈನ್ ಆಗಿಬಿಟ್ಟಿದ್ದೆ. ಯಾಕೆಂದರೆ ನನ್ನ ಹೆಲ್ತ್ ಹಾಳಾಗಿತ್ತು. ನನಗೆ ವೈರಲ್ ಆರ್ಥರೈಟಿಸ್ ಅಂತ ಆಗಿ ತುಂಬ ನೆಲ ಕಚ್ಕೊಂಡ್ಬಿಟ್ಟಿದ್ದೆ, ನೆಲದ ಮೇಲೆ ತೆವಳ್ತಾ ಇದ್ದೆ. ಆ ಸ್ಥಿತಿಗೆ ಹೋಗ್ಬಿಟ್ಟಿದ್ದೆ. ನಾನು ವಾಪಸ್ ಬರ್ತೀನೋ ಇಲ್ವೋ ನಾರ್ಮಲ್ ಆಗಿ ಅನ್ನೋ ಸ್ಟೇಟಿಗೆ ಹೊರಟೋಗಿದ್ದೆ. ನಾನು 2 ಸಲ ಅಟ್ಯಾಕ್ ಆಯಿತು. ಫಸ್ಟ್ ಟೈಮ್ ನನಗಿತ್ತು, ಬಟ್ ಎಲ್ಲನೂ ನೋಡ್ಕೊಂಡ್ಬಿಟ್ಟು ಅವರೆಲ್ಲ ಸರಿಯಾಗೋದ್ರು. ಸೆಕೆಂಡ್ ಟೈಮು ಮತ್ತೆ ಎಲ್ಲರಿಗೂ ಬಂತು, ಮತ್ತೆ ಅವ್ರನ್ನ, ಬಟ್ ನಂದು ಹೋಗಲಿಲ್ಲ, ನಂದು ಜಾಸ್ತಿ ದಿನ ಉಳ್ಕೊಂಡ್ಬಿಡ್ತು. ಅದು ಸಿವಿಯರ್ ಆಗಿ ಸ್ಟೆರಾಯ್ಡ್ಸ್ ಕೊಡ್ತೀನಿ ಅಂತಂದರು. ಬೇಡ ನನಗೆ ಸ್ಟೆರಾಯ್ಡ್ಸು, ನಾನು ಹಾಗೆ ವಾಸಿ ಮಾಡ್ಕೊಳ್ತೀನಿ ಅಂತ ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಒಬ್ಬರು ಕೃಷ್ಣ ಅಂತ ಡಾಕ್ಟ್ರು, ಆ ಡಾಕ್ಟ್ರು ಸಹಾಯದಿಂದ ವೆರಿ ಲೆಸ್ ಮೆಡಿಸನ್ ಕೊಟ್ಟು ನನ್ನ ತುಂಬ ಚೆನ್ನಾಗಿ ಆಚೆ ಕರ್ಕೊಂಡು ಬಂದರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವಾಗ ಆಚೆ ಬಂದೆ ಅದೆಲ್ಲ ಸರಿ ಆಯಿತು. ನನಗೆ ಬ್ರೇಕ್ ಬೇಕಿತ್ತು, ಮತ್ತು ನಾನೇನೋ ಬೇರೆ ಮಾಡಬೇಕು ಅಂತ ಆಸೆ ಆಗ್ತಾಯಿತ್ತು. ನಾನು ಅರುಣ್ಗೆ ಹೇಳಿದೆ, ನಾನು ಹೋಗ್ತೀನಿ. ಓಕೆ, ಇವ್ರ ಫುಡ್ ಹ್ಯಾಬಿಟ್ ಹೇಗಿತ್ತು? ಎಲ್ಲರದು ಒಂದೇನೆ. ವೆನ್ ಐ ಆಮ್ ದ ಪರ್ಸನ್ ಹೂ ಇಸ್ ಕುಕಿಂಗ್. ಅವ್ರು 1 ಗ್ರಾಮ್ ದಪ್ಪ ಆಗಲ್ಲ, ಸಣ್ಣ ಆಗಲ್ಲ, ಇಷ್ಟು ವರ್ಷ ನೋಡಿದ್ರು ಹಂಗೆ ಇದ್ದಾರೆ. ಹೆಂಗೆ ಅಣ್ಣ ಇದು? ನನಗೇನಿಲ್ಲ, ನನಗೊಂಥರ ಒಂದು 7 ಊಟ,
ಇನ್ನೊಂದು ನಮ್ಮ ಮೊದಲಿಂದ ಅವಳಿಗೆ ನಾನು ಈಗೇನಂತಲ್ಲ ಫಾಸ್ಟಿಂಗು ಆ ಥರ ನಾನು ಬೆಳಗ್ಗೆ ಏನಾದ್ರೆ ಕೆಲಸ ಅಂದರೆ ಇದು ನಾನು ಯಾವಾಗಲೂ ಚುನಾಯಿಸಿದೆ ನಿಮ್ಮನ್ನ ಏನಣ್ಣ ಹಿಂಗಿದ್ರಿ ಯಾವಾಗಲೂ ಹಿಂಗೆ ಆಮೇಲೆ ಯಾರೇನು ಕೇಳಿದ್ರೆ ನಾನು ಬೆಳಗ್ಗೆ ಊಟನೇ ಮಾಡ್ತಿರಲಿಲ್ಲ ಅಂದ್ರೆ ತಿಂಡಿನೇ ತಿಂತಿರಲಿಲ್ಲ ಮತ್ತೆ ಕೆಲಸ 12 ಗಂಟೆಗೆ ಚೆನ್ನಾಗಿ ಊಟ ಮಾಡ್ಬಿಡ್ತಿದ್ದೆ ನಂದು ಆ್ಯಕ್ಚುಲಿ ಈಗೇನು ಈಗೆಲ್ಲ ಹೇಳ್ತೀವಿ ಆ ಥರ 2 ಊಟ ನನ್ನ ಮೊದಲೇ ಚೆನ್ನಾಗಿ ತಿಂದ್ಬಿಡ್ತಿದ್ದೆ ರಾತ್ರಿ ಮತ್ತೆ 7-7:30 ಹಸಿವಾಗೋದು ಮತ್ತೆ ಚೆನ್ನಾಗಿ ತಿಂದ್ಬಿಟ್ರೆ ಮುಗಿದೋಯ್ತು ನನಗೆ ಅನ್ನ ಸಾರು ಒಂದು ಸ್ವಲ್ಪ ಚಟ್ನಿ ಇದ್ರೆ ಮುಗಿದೋಯ್ತು ನಂಗೆ ಇಲ್ಲ ಗಂಜಿ ಇದ್ಬಿಟ್ರೆ ಮುಗಿದೋಯ್ತು ನಂದು ಊಟ ಯಾವಾಗಲೂ ಇದೇನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಯಾವಾಗಲೂ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಕೆಲಸ ಏನಾಗ್ಬಿಡಿ ಈಗ ನಾಟಕದಲ್ಲೆಲ್ಲ ಏನಾಗೋದು ನಮ್ಮ ರಾತ್ರಿ ಕೆಲಸ ಮಾಡ್ತಿದ್ವಿ ಈಗ ನಾನೊಬ್ಬ ಟೆಕ್ನಿಷಿಯನ್ ಆಗು ಕೆಲಸ ಮಾಡೋದ್ರಿಂದ ನೈಟ್ ಎಲ್ಲ ಕೆಲಸ ಆಗ್ಬಿಡೋದು ನಂದು ಈಗಲೂ ಅಷ್ಟೇ ನನಗೇನಾದ್ರು ತುಂಬ ನಿದ್ದೆಗೆ ಇಟ್ಬಿಟ್ರೆ ಊಟ ಗೀಟ ಎಲ್ಲ ಕಡಿಮೆ ಮಾಡ್ಬಿಡ್ತೆ ಯಾಕಂದ್ರೆ ನನಗೆ ಅನ್ಸಕ್ಕೆ ಶುರುವಾಗ್ತದೆ ಬೇಡ ಅನ್ನೋಕ್ಕೆ ಶುರುವಾಗುತ್ತೆ ನನ್ನ ದೇಹನೇ ಹೇಳಕ್ಕೆ ಶುರು ಮಾಡ್ಬೋದು ಜಗತ್ತಲ್ಲಿ ನಾವು ಯಾವಾಗಲೂ ಭಗವಂತನ ಹತ್ರ ಕೇಳ್ಕೊಳ್ಳೋದು ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಏನೋ ಆರೋಗ್ಯ ಇದ್ದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅದೇ ಸರಿ ಇಲ್ಲ ಅಂದರೆ ಇನ್ನು ಬೇರೆದೆಲ್ಲ ಮಾಡ್ಕೊಂಡು ಏನು ಪ್ರಯೋಜನ ಅಂತ ಬಹುಶಃ ಗೊತ್ತಿಲ್ಲ ಇಷ್ಟು ವರ್ಷ ಆದಮೇಲೆ ಮೀರಾ ಅರುಣ್ ಯೋಚನೆ ಮಾಡಿದ್ರು ಒಂದು ಹೊಸ ವೆಂಚರ್ ಕೈ ಹಾಕಬೇಕು ಅಂತ ಇವತ್ತಿನ ನಮ್ಮ ಮಾತುಕತೆಯ ಮಗದೊಂದು ಆಯಾಮಕ್ಕೆ ಬರ್ತಾ ಇದ್ದೀವಿ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಮೀಕಾಸಾ ಈಗ ಮೀಕಾಸಾ ತೆರೆದುಕೊಳ್ತಾ ಇದೆ ಅದನ್ನು ಓವರ್ ಟು ಒನ್ ಆ್ಯಂಡ್ ಓನ್ಲಿ ಮೀರಾ ಅವರ ಕನಸು ಏನಿದು ಮೀಕಾಸಾ ನಾನು ಮೀರಾ ಮೀರಾ ಓಕೆ ಖಾಸಾ ಇಸ್ ಸ್ಪೆಷಲ್ ಖಾಸಾ ಇಸ್ ಸ್ಪೆಷಲ್ ಏನದು ಖಾಸಾ KHAAS ಅದು ಖಾಸ್ಬಾತ್ ಅಂತೀವಲ್ಲ ನಾವು ಆ ಥರ ಅಂದ್ರೆ ಉರ್ದು ವರ್ಡ್ ಕೂಡ ಅದು ನೀನ್ ನನ್ನ ಕಾಸಾ ತಮ್ಮ ಓಕೆ ವೆರಿ ಸ್ಪೆಷಲ್ ಖಾಸ್ಬಾತ್ ಓಕೆ ವೆರಿ ಸ್ಪೆಷಲ್ ವೆರಿ ಸ್ಪೆಷಲ್ ಸೊ ದಟ್ ಇಸ್ ಮೀಕಾಸಾ ಅದು ಕನ್ನಡನೂ ಹೌದು ಕಾಸಾ ಅನ್ನೋದು ಕೂಡ ಖಾಸಗಿ ಇಸ್ ಮೈ ಪರ್ಸನಲ್ ಸ್ಪೇಸ್ ಖಾಸಗಿ ತರ ಕರೆಕ್ಟ್ ಖಾಸಾ ಮೀ ಅಂದ್ರೆ 2 ಅರ್ಥ ಇದೆ ನಾನು ಅನ್ನೋದು ಇದೆ ಇಂಗ್ಲಿಷ್ನಲ್ಲಿ ಹೌದು ಮೀ ಅಂದ್ರೆ ನನ್ನ ಹೆಸರು ಅವಳು ಅನ್ನೋದಿದೆ ಓಕೆ ಸೊ ಮೀಕಾಸಾ ಇಸ್ ನಿಮ್ಮ ನನ್ನ ಸ್ವಂತದ ಜಾಗ ಅನ್ನೋ ಹಾಗೆ ಇದು ನೀವು ಬಂದ್ರೆ ಮೈ ಸ್ಪೆಷಲ್ ಐ ಆಮ್ ಓಕೆ ನ್ಯೂಸು ನಮ್ಮ ಕ್ಯಾಮ್ರಾ ಮೀಕಾಸಾ ಒಳಗೆ ಎಂಟ್ರಿ ಕೊಡ್ತು ಆಗ ಅಲ್ಲಿ ಕಂಡು ಬಂದಂಥ ದೃಶ್ಯ ಲೈಫಲ್ಲಿ ಒಂದ್ಸರಿ ಮೀಕಾಸಾಗೆ ಹೋಗಬೇಕು ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಡಾಕ್ಟರ್ ಅರುಣಾಚಲಂ ರಸ್ತೆ 5th ಬ್ಲಾಕ್ ಇರುವಂಥ ಒಂದು ಜಾಗ ಅದು ಅವ್ರದೇ ಜಾಗ ಆ ಜಾಗ ಈಗ ಬೇರೆ ರೂಪ ಪಡ್ಕೊಂಡಿದೆ ಅದ್ಭುತವಾಗಿ ಓಕೆ ಗೋ ಹೆಡ್ ವಾಟ್ ಇಸ್ ದಿಸ್ ಮೀಕಾಸಾ ಪ್ಲೀಸ್ ಮೇಡಮ್ ಸೊ ಐ ಬಿಲೀವ್ ಯೋಚನೆ ಆಹಾರ ಆ್ಯಕ್ಟಿವಿಟಿ ಅಲೈನ್ ಆಗಬೇಕು ಅಂತ ಸೊ ಅದನ್ನ ಮೇಲೆ ನೋಡಿದ್ರೆ ಒಂದು ನಾನು ಪರಿಸರದ ಮೇಲೆ ತುಂಬ ಕೆಲಸ ಮಾಡ್ತೀನಿ ನಾನು ಪ್ಲಾಸ್ಟಿಕ್ ಬಳಸಲ್ಲ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ನಿಷೇಧ ಮಾಡೋದಕ್ಕೋಸ್ಕರ ಏನು ಗೌರ್ಮೆಂಟ್ ಜಾರಿ ತಂದಿದೆ ಅದನ್ನು ಎಲ್ಲರಿಗೂ ನನ್ನ ಶಾಲೆಗೆ ಬರೋ ಮಕ್ಕಳಿಗೆ ಎಲ್ಲ ಒಂದಲ್ಲ ಒಂದು ಆ್ಯಕ್ಟಿವಿಟಿ ಮಾಡಿ ಅದನ್ನ ಬೇಡ ಅಂತ ಹೇಳ್ತೀನಿ ಪೇಪರ್ ಕಪ್ಸ್ ಒಳಗಡೆ ಪ್ಲಾಸ್ಟಿಕ್ ಲೈನಿಂಗ್ ಇರುತ್ತೆ ಯಾವಾಗ ಬಿಸಿ ಹಾಕಿದಾಗ ಅದು ಕರಗಿ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ಅದು ಬೇಡ ವಿಲ್ ಡೂ ಕ್ರಾಫ್ಟ್ ಔಟ್ ಆಫ್ ಇಟ್ ಅಂತ ನಾವು ಮಾಡ್ತೀವಿ ವುಡನ್ ಸ್ಪೂನ್ಸ್ ಆಗಲಿ ಹಾಳೆ ತಟ್ಟೆ ಆಗಲಿ ಹೌದು ಅದೆಲ್ಲದು ಯೂಸ್ ಆ್ಯಂಡ್ ಥ್ರೋ ಬಟ್ ಯುಕೋ ಫ್ರೆಂಡ್ಲಿ ಬಯೋಡಿಗ್ರೇಡಬಲ್ ಎಲ್ಲದೂ ಹೌದು ಆದರೆ ಅದು ತುಂಬ ಎಲೆಕ್ಟ್ರಿಸಿಟಿ ನೀರು ಎಲ್ಲದನ್ನೂ ಬಳಸಿ ಮಾಡೋ ಅಂಥದ್ದನ್ನು ಒಂದು ಸಲ ಉಪಯೋಗಿಸಿ ಎಸೆಯೋದು ಬೇಡ ಅಂತ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಡಿಫಾಲ್ಟ್ ಅವ್ರಿಗೆ ಈ ಥರದ್ದು ಏನೂ ಸಿಗ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಪೂಜೆ ಪುನಸ್ಕಾರದಿಂದ ಹಿಡಿದು ಸಿಂಪಲ್ ಆಗಿರೋದು ಆಡಂಬರ ಇರ್ತಾ ಇರಲಿಲ್ಲ ಅಲ್ಲಿ ಪರಿಸರಕ್ಕೆ ಹತ್ತಿರವಾಗಿರುವಂಥ ಹಬ್ಬಗಳೇ ಆಗ್ತಾ ಇದ್ದಿದ್ದು ಪರಿಸರನ ಉಳಿಸೋ ಅಂಥ ಹಬ್ಬಗಳಾಗ್ತಾಯಿತ್ತು ಸೋಷಲೈಸಿಂಗ್ ಇರೋ ಅಂಥ ಹಬ್ಬಗಳಾಗ್ತಾಯಿತ್ತು ಮನೇಲಿ ಒಂದು ಸಮಾರಂಭ ಅಂತ ಆದಾಗ ಅಕ್ಕಪಕ್ಕದ ಮನೆಯಿಂದೆಲ್ಲ ಪಾತ್ರೆ ಪಡಗ ತೊಗೊಂಬಂದು ಉಪಯೋಗಿಸಿ
ಮತ್ತೆ ವಾಪಸ್ ಅವ್ರವ್ರ ಮನೆಗೆ ಕಳಿಸ್ಬಿಡ್ತಾ ಇದ್ವಿ. ಇದರಲ್ಲಿ ಸಂಬಂಧಗಳು ಚೆನ್ನಾಗಾಗ್ತಾಯಿತ್ತು. ಮತ್ತು ಅವ್ರವ್ರ ಮಕ್ಳುಗಳಿಗೆ ಭಯ ಇರ್ತಾಯಿತ್ತು. ನಿನ್ನ ಮಗನ ಅಲ್ಲೆಲ್ಲೋ ನೋಡಿದೆ ನಾನು, ಅವನೇನೋ ಮಾಡ್ತಾ ಇದ್ದ ಅಂದರೆ ಎಲ್ಲಿ ಮನೆಗೆ ಇನ್ಫಾರ್ಮೇಷನ್ ಹೋಗ್ಬಿಡುತ್ತೋ ಅನ್ನೋ ಭಯಕ್ಕೆ ಅಟ್ಲೀಸ್ಟ್ ಅವರೆಲ್ಲ ಅಂದರೆ ಅಷ್ಟು ಸಂಬಂಧ ಚೆನ್ನಾಗಿರ್ತಾಯಿತ್ತು ಬಿಕಾಸ್ ಆಫ್ ದಿಸ್. ಸೊ ಇದೆಲ್ಲ ಇದ್ದಂಥ ಸ್ಥಿತಿಗತಿ ಮೀರಿ ನಾವೀಗ ದುಡ್ಡಿರೋದ್ರಿಂದ ಏನಾಗ್ತದೆ, ಪ್ರತಿಯೊಂದನ್ನು ಕೊಂಡ್ಕೊಂಡು ಬರ್ತೀವಿ. ಹೌದು, ತುಂಬ ವೇಸ್ಟ್ ಮಾಡ್ತೀವಿ. ಒಂದು ತೊಗೊಂಬರ್ತೀವಿ, ಒಂದಷ್ಟು ದಿನ ಉಪಯೋಗಿಸ್ತೀವಿ, ಆಮೇಲೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ, ಆಮೇಲೆ ಎಸಿತೀವಿ. ಹಾಂ, ಸೊ ಹೀಗಾಗಿ ಎಲ್ಲ ಥರದ್ದು ವೇಸ್ಟ್ ಜಾಸ್ತಿ ಆಗ್ತಾಯಿದೆ. ಇದನ್ನೆಲ್ಲ ಬೇಡ ಅಂತ ಹೇಳೋವಂಥ ಒಂದು ಸ್ಥಿತಿ. ಇನ್ನೊಂದು ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ನಾನು ಮಾಡ್ತೀನಿ. ಹೊಟ್ಟೆ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಅಂದರೆ ಗಟ್ಟು ಒಳಗಡೆ ಇರೋವಂಥ ಆರ್ಗನ್ಸ್, ನಮ್ಮ ತಿನ್ನುವಂಥದ್ದು ಎನರ್ಜಿ ರಿಲೀಸ್ ಆಗುವಂಥ ಆಹಾರ ಇರಬೇಕೆ ಹೊರತು ಅದು ಟೇಸ್ಟ್ ಬಡ್ಸ್ಗೆ ಮಾತ್ರ ಸೀಮಿತವಾಗಿರಬಾರ್ದು. ಕರೆಕ್ಟು. ಓಕೆ, ಏನಿದು ಎಕ್ಸಾಕ್ಟ್ಲಿ ಏನಿದು? ಇಸ್ ಎ ಹೆಲ್ದಿ ಕೆಫೆ. ಹೆಲ್ದಿ ಕೆಫೆ. ಎಸ್ಪೆಷಲಿ ಎಲ್ಲರೂ ಅಡುಗೆ ಮಾಡೋ ಅಂಥದ್ದೇ ನಾನು ಮಾಡೋದು. ನಾನೇನು ಸ್ಪೆಷಲ್ ಆಗಿ ಏನು ಮಾಡ್ತಾ ಇಲ್ಲ. ನೀವೇ ಅಡುಗೆ ಮಾಡಿ ನೀವೇ ಬಡಿಸ್ತೀರಿ? ಹೌದು, ನಾನೇ ಅಡುಗೆ ಮಾಡಿ ನಾನೇ ಬಡಿಸ್ತೀನಿ. ಸೊ ಮೀರಾ ವಿಲ್ ಕುಕ್. ಎಸ್, ಐ ವಾಂಟ್ ಟು ಕುಕ್. ಯಾಕೆ? ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕು. ಇದು ಸ್ಟಾರ್ಟ್ ಆಗಿದ್ದು ನನಗೆ ಕೊರೋನಾ ಟೈಮಲ್ಲಿ. ನಾನು ಪ್ರೆಸ್ಟೀಜ್ ಫ್ಯಾಲ್ಕನ್ ಸಿಟಿಗೆ ಮೂವ್ ಆದಾಗ ಅಲ್ಲಿ 2,500 ಮನೆ ಇರೋವಂಥ ಅಪಾರ್ಟ್ಮೆಂಟು, 500 ಮನೆ ಮಾತ್ರ ಫಿಲ್ ಆಗಿತ್ತು, 200 ಮನೆ ಕ್ವಾರಂಟೈನ್ ಆಗಿತ್ತು. ಅಲ್ಲಿ ಬರ್ಗರ್, ಪಿಜ್ಜಾ ಎಲ್ಲ ಸಿಗ್ತಾ ಇತ್ತು ವಿನಃ ತಿಳಿ ಸಾರು ಅನ್ನ ಸಿಗ್ತಾ ಇರಲಿಲ್ಲ. ಸೊ ಫುಡ್ ಝೋನ್ ಅಂತ ಒಂದಿದೆ. ಅಲ್ಲಿ ನಾನು ಸುಮ್ಮನೆ ಏನೋ ಒಂದು ಹಾಕಿ, ಮೀರಾಸ್ ಕಿಚನ್ ಅಂತ ಹಾಕಿ, ನಾನು ನಿಮ್ಗೆ ಏನು ಕೇಳ್ತಿರೋ ನಾನು ಮಾಡ್ಕೊಡ್ತೀನಿ, ಅನ್ನ, ತಿಳಿ ಸಾರು, ಪಲ್ಯ, ಯು ಆಸ್ಕ್ ಮೀ, ಐ ವಿಲ್ ಡೂ ಇಟ್ ಅಂತ. ಯಾಕಂದರೆ ನಾ ಹೇಳ್ದಂಗೆ ನಮ್ಮ ಮನೇಲಿ ಆಗಲೇ ಗೋಡನ್ ಸುಟ್ಟೋಗಿರೋ ಬಾಧೆ ಇತ್ತು. ಅರುಣ್ಣು ಕೆಳಗೆ ಹೋಗ್ತಾ ಇದ್ರು. ನಂಗೆ ಅದನ್ನ ನೋಡೋಕ್ಕಾಗ್ತಾ ಇರಲಿಲ್ಲ ಒಂದು. ಮತ್ತು ಅದನ್ನ ತುಂಬ ತಲೆಗೆ ಹಚ್ಕೊಳ್ಳೋ ಅವಶ್ಯಕತೆನೂ ಬೇಡ ಅಂತ ಹೇಳಿ ಐ ವಾಂಟೆಡ್ ಟು ಡ್ರಾ ಆನ್ ಅದರ್ ಬಿಗ್ಗರ್ ಲೈನ್. ಸೊ ಇದನ್ನು ತಲೆ ಮೇಲೆ ಹಾಕ್ಕೊಂಡೆ. ಸೊ ನಾನೇ ಅಡುಗೆ ಮಾಡಿ ಮನೆಗೆ ಹೋಗಿ ಡೆಲಿವರಿ ಮಾಡಿ ಮನೆಗೆ ಬಂದು ಆ ಪಾತ್ರೆನೆಲ್ಲ ತೊಳ್ಕೊಂಡು ಮತ್ತೆ ಅಡುಗೆ ಮಾಡಿ ಅವ್ರು ಕೇಳಿದಾಗಲೆಲ್ಲ ನಾನು ಮಾಡಿ 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 ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತಾಯಿದ್ದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅರುಣ್ ಬೈದರು, ನಿಂಗೆ ಇದೆಲ್ಲ ಬೇಕಿತ್ತ ಅಂತ. ಬಟ್ ನಾನು ಮಾಡಿ ತುಂಬ ಮನಸ್ಸಿಗೆ ಹಿತ ಅನ್ನಿಸ್ತು. ಯಾಕೆಂದರೆ ನಾನು ಎಷ್ಟೊಂದು ಜನದ ಮನೆಗೆ ಹೋಗಿ ಊಟ ಕೊಟ್ಟೆ, ನನಗೆ ಕರೋನಾ ಬರಲಿಲ್ಲ. ಅದು ಇಲ್ಲಿ ದಟ್ ಫಿಯರ್, ಆ ಭಯ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಕರೋನಾ ಬರೋದು ಗ್ಯಾರಂಟಿ, ಜೀವ ಹೋಗೋದು ಗ್ಯಾರಂಟಿ ಅಂತ ನನ್ಗೆ ಅವಾಗಲೇ ಅನಿಸಿತ್ತು. ಸರ್ವಿಸ್ ಗೊತ್ತೇ ಇರಲಿಲ್ಲ, ಇವಾಗ ಗೊತ್ತಾಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಯು ಡನ್ ಎ ಗ್ರೇಟ್ ಜಾಬ್. ಯು ಡಿಡ್ ನೋ ದಿಸ್. ನಮ್ಗೆ ಯಾರಿಗೂ ಗೊತ್ತಿಲ್ಲಮ್ಮ ಇದು ಮಾಡಿದ್ದು ನೀವು ಕೆಲಸ. ಇದು ಬಿಕಾಸ್ ಒನ್ ಥಿಂಗ್ ಇಸ್ ಅಥವಾ ಸರ್ ನಾನು ಅದರಿಂದ ಆಚೆ ಬರಬೇಕಾಯ್ತು. ಆ ಥಾಟ್ ಪ್ರೊಸೆಸ್ಸಿಂದ ಅಯ್ಯೋ ನಮ್ಮ ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ದೀವಿ, 1 ಪೈಸಾ ಇಲ್ಲ ನಮ್ಮ ಹತ್ರ. ಲಾಸ್ಟಲ್ಲೇ ನನ್ನ ಮಗಳು ಹುಂಡಿ ಡುಬ್ಬ ಹೊಡೆದು 80 ರೂಪಾಯಿ ತೊಗೊಂಡು ನಾನು ಅರುಣ್ ಕಾಫಿ ಕುಡ್ಕೊಂಬಂದ್ವಿ SLVದು. ಎಸ್ ರಿಯಲಿ ಅಣ್ಣ ಫುಲ್ ಲೋ ಆಗ್ಬಿಟ್ಟಿದ್ರು. ಐ ಸ್ಟಿಲ್ ರಿಮೆಂಬರ್ ಬಿಕಾಸ್ ನಾನು ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ದೆ. ದಟ್ ಡೇ ಐ ರಿಮೆಂಬರ್ ದಟ್ ಬ್ರೇಕಿಂಗ್ ನ್ಯೂಸ್ ಹೇಳಿದೆ, ವಿಜುವಲ್ ತೋರಿಸ್ದೆ, ಎಲ್ಲ ಆದ್ಮೇಲೆ ತಡಿಯೋಕ್ಕಾಗಿಲ್ಲ. ಐ ಕಾಲ್ಡ್ ಹಿಮ್. ಯು ರಿಮೆಂಬರ್? ಬಿಕಾಸ್ ನಂಗೆ ಪರ್ಸನಲ್ ಆಗಿ ಗೊತ್ತಿರೋದ್ರಿಂದ ಅಣ್ಣ ಏನಾಯ್ತು ಅಂದೆ. ಇಲ್ಲ ಹಿಂಗೆ ಆಗೋಗಿದೆ, ನನಗೆ ಏನು ಮಾಡ್ತೀರಾ ಅಂದರೆ ಇಲ್ಲ ನನಗೇನು ಗೊತ್ತಾಗ್ತಿಲ್ಲ. ಈ ಸೆಡ್ ಬ್ಲ್ಯಾಂಕ್. ನಾನು ಹರೀಶ ನನಗೇನು ಗೊತ್ತಿಲ್ಲ ಕಣ, ಯಾಕಾಯ್ತು ಗೊತ್ತಿಲ್ಲ, ಏನಾಯ್ತು ಗೊತ್ತಿಲ್ಲ, ಫುಲ್ಲಿ ಬ್ಲ್ಯಾಂಕಲ್ಲಿ ಇದ್ದೀನಿ. ಹೌದಣ್ಣ, ಟೇಕ್ ಕೇರ್, ಹುಷಾರು ಅಂತ ಅಷ್ಟು ಹೇಳಿ ನಾನು ಫೋನ್ ಇಟ್ಟೆ ಅಷ್ಟೇ. ರಿಮೆಂಬರ್. ಬಟ್ ನಿಮ್ಮ ಸ್ಥಿತಿ ಹಂಗಿತ್ತು ಅಂತ ನಂಗೆ ಗೊತ್ತೇ ಇಲ್ಲ. ದಿನೇ ಕ್ರಮೇಣವಾಗಿ ನಾವು ಕಡಿಮೆ ಆಗ್ತಾ ಬಂದ್ಬಿಟ್ವಿ. ಇದ್ದಿದ್ದೆಲ್ಲ ಹೋಯ್ತು. ಡಿಸಾಸ್ಟರ್ ಅಂದ್ರೆ ನಾಟ್ ಓನ್ಲಿ ಇರೋ ಮೆಟೀರಿಯಲ್ ಒಂದೇ ಅಲ್ಲ, ನಾವು ಆರ್ಡರ್ ತಗೊಂಡಿರ್ತೀವಲ್ಲ, ಎಲ್ಲ ಗೋಡನ್ಲಿತ್ತು. ನಡೀತಾ ಇತ್ತು ಕೆಲಸಗಳು. ಕಂಪ್ಲೀಟ್ ಭಸ್ಮ. ಅದು ಭಸ್ಮ. ಮತ್ತೆ ಅವ್ರಿಗೆ ಮಾಡ್ಕೊಡ್ಬೇಕಲ್ಲ. ಈಗ ಇಷ್ಟು ದೊಡ್ಡದು ಹೋಟೆಲ್ನ ಇಂಟೀರಿಯರಿಗೆ ಬಂದಿರುವಂತಹ ವರ್ಕ್, ಒಂದು ಪೂನಾದ ಯಾವ್ದು ವರ್ಕ್ ಬಂದು ಇದೆಲ್ಲ ಸುಟ್ಟೋಗ್ಬಿಡ್ತಲ್ಲ, ಸೈಟ್ ಗೀಟ್ ಎಲ್ಲ ಮಾರಿ. ಇಟ್ಸ್ ಎ ಹ್ಯೂಜ್ ಪ್ರಾಸೆಸ್. ಝೀರೋ. ನಂಗೆ ಒಂದೇ ನನ್ನ ಮನಸ್ಸಲ್ಲಿ ನನ್ನ ಗಂಡನ ಹೆಲ್ತ್ ಹಾಳಾಗಬಾರ್ದು ಅಂತ ಅಷ್ಟೇ. ಬಿಕಾಸ್ ದುಡ್ಡು ವಾಪಸ್ ಬರುತ್ತೆ, ಎಲ್ಲ ಬರುತ್ತೆ. ಇಲ್ಲ ನಾನು ಲೋ, ಬಟ್ ಇವಳಿಂದ ನನಗೆ ತಕ್ಷಣ ಸೊ ವೈಫ್ ಇಸ್ ಎ ಮೆಡಿಸಿನ್. ಎಸ್, ವೈಫು, ಪೇಷನ್ಸು, ಜೊತೆಗೆ ಈಗ ಸಪೋರ್ಟ್ ಅಂದರೆ ಅದೇ ಹೇಳಿದ್ನಲ್ಲ, ವಾಟ್ ಕೈಂಡ್ ಆಫ್ ಫುಡ್. ಏನಾದ್ರು ಆದಾಗ ನಾವೊಂದು ಸಿಚುವೇಶನ್ನಿಂದ ಹೊರಗೆ ಬರೋಕ್ಕಾಗದೇ ಇದ್ದಾಗ ನಿನ್ನನ್ನು ಸಂತೈಸ್ತಾನೆ, ಅದರಿಂದ ಹೊರಗೆ ತರೋದು ಕೂಡ ಒಂದು ಒಳ್ಳೆ ಫುಡ್ಡೇ. ಈಗ ಫುಡ್ ಈಸ್ ನಾಟ್ ಓನ್ಲಿ ಈಟಿಂಗ್, ನೀನು ಅದನ್ನು ಎಷ್ಟು ಆನಂದವಾಗಿ ಸವಿತ್ಯ ಅನ್ನೋದು ಕೂಡ ಹಾಗೆ.
ಬದುಕಿನ ಫುಡ್ಗಳು ಯಾವುದು ಅಂದರೆ ಸಾಂತ್ವನಗಳು, ಮತ್ತು ನಿನ್ನನ್ನು ಆ ಕ್ಷಣದಲ್ಲಿದ್ದಾಗ ಹೇಗೆ ಇನ್ನೊಬ್ಬರು ನಿನ್ನ ಟ್ರೀಟ್ ಮಾಡ್ತಾ ಅದರಿಂದ ಹೊರಗೆ ತರ, ದಟ್ಸ್ ಆಲ್ಸೋ ಫುಡ್ ಒಂಥರ. ಆ ಥರದಲ್ಲಿ ಇವಳು ನನಗೆ ಸಖತ್ ಸಪೋರ್ಟ್. ಏನೂ ಆಗಲ್ಲ. ಮತ್ತು ನಾವು ನೀವೇನು ಫಸ್ಟು ಇದೆಲ್ಲ ಕೆಲಸ ಮಾಡಿ ಏನೇನೋ ಈಗ ಇರೋದ್ರಲ್ಲಿ ಏನೋ ಚೂರುಪಾರು ಮಾಡ್ಕೊಂಡಿರೋದಕ್ಕಿಂತ ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ದು, 0 ಅಂದರೆ ಸ್ಟಾರ್ಟ್ ಮಾಡಿ, ಈಗ 0 ಆಗಿದೆಯಲ್ಲ ಮತ್ತೆ ಸ್ಟಾರ್ಟ್ ಮಾಡೋದು. ನೋ ವೇ. ಅಲ್ಲ ಮೇಡಮ್ ಹೇಳಿದ್ದು ಮಗಳು ಹುಂಡಿ ಹೊಡೆದ್ವಿ, ಕಾಫಿ ಕುಡಿಯಕ್ಕೆ ಹೋಗಿದ್ವಿ ಅಂತ. ದಟ್ ಸ್ಟ್ರೈಕ್ಸ್ ಮೀ. ಎಷ್ಟಿತ್ತು ಮಗಳು ಹುಂಡಿಲಿ? 80 ರೂಪಾಯಿ. ಅದಿತಿ ಸೂಪರ್ ಅಮ್ಮ ನೀನು. ಅಂದ್ರೆ ನಾನು ನನ್ನ ಮಗಳಿಗೆ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಒನ್ ಡೇ ಐ ಟೋಲ್ಡ್ ಮೈ ಡಾಟರ್, ಯಾವುದಕ್ಕೋ ಏನಕ್ಕೋ ಏನೋ ಎನ್ವೆಲಪಲ್ಲಿ ಹಾಕ್ಕೊಡ್ತಾರಲ್ಲ ಸ್ಕೂಲ್ಗೆ ಏನೋ ಕೊಡ್ಬೇಕು, ಇಲ್ಲಮ್ಮ ನನ್ನ ಹತ್ರ ದುಡ್ಡು ನಾನು ತಂದ್ಕೊಡ್ತೀನಿ ಬಿಡು ಆಮೇಲೆ ಅಂತಂದೆ. ಅಪ್ಪ ಬಂದು ನನ್ನ ಹತ್ರಕ್ಕೆ, ಅಪ್ಪ ನೀವು ಹೂ ಅಂದ್ರೆ ನಾನು ಹುಂಡಿ ಓಪನ್ ಮಾಡ್ತೀನಿ ಅಂತ. ಹಿಂಗೆ ನೋಡಿದೆ ಒಂದ್ಸರಿ. ಅಂದ್ರೆ ಹೆಂಗಿರ್ತಾರೆ ಮಕ್ಕಳು. ಐ ಕನೆಕ್ಟ್ ಟು ದಟ್. ಸೀರಿಯಸ್ ನನ್ನ ಮಕ್ಕಳು ಅಷ್ಟೇ ಆ ಟೈಮಲ್ಲಿ ದೇವ್ರ ಥರ. ಅಂದರೆ ಅವತ್ತು ಯಾವಾಗಲೂ ಡಿಮ್ಯಾಂಡ್ಸ್ ಇಲ್ಲ. ಆಮೇಲೆ ತುಂಬ ಫ್ರೀಡಮ್ ಅಷ್ಟೇ. ಯಾವ ಇದೇ ಬೇಕು ಇಂಥದ್ದೇ ಬೇಕು. ತುಂಬ ಮೆಚ್ಯೂರ್ಡು. ಮತ್ತು ನಮಗೆ ದಿನನಿತ್ಯಕ್ಕೆ ಹೆಂಗೆ ಸ್ಪಂದಿಸ್ಬೇಕೋ ಅಷ್ಟೇ. ನನ್ನ ಮಗ ಅಂತೂ ಇದುವರೆಗೂ ನನ್ನ ಒಂದು ಬಟ್ಟೆ ತೆಕ್ಕೊಡು ಅಂತ ಕೇಳಲ್ಲ, ನಂಗೆ ಒಂದು ಶೂ ತೆಕ್ಕೊಡು ಅಂತ ಕೇಳಲ್ಲ. ಒಂದು ಶೂಗೆ ನನ್ನ ಶೂ, ಇನ್ನೊಂದು ಶೂ ಅವ್ರ ಅಪ್ಪನ ಶೂ ಹಾಕೊಂಡು ಹೋದ್ರೂ ಹೋದಾನೆ ಅವನು. ಯಾಕಂದರೆ ಅವನಿಗೆ ಅದ್ರ ಬಗ್ಗೆ ಅರಿವು ಜ್ಞಾನನೇ ಇರಲ್ಲ. ಏನು ನಾನು ಫೈಟ್ ಮಾಡಬೇಕಮ್ಮ, ದೇಶಕ್ಕಾಗಿ ಹೆಸರು ತರಬೇಕಮ್ಮ, ಅಷ್ಟೇ ನನಗೆ ಬೇಕಾಗಿರೋದು. ನಂಗೆ ಏನೂ ಬೇಡ, ನೀನು ಏನೂ ಕೊಡಬೇಡ ನನಗೆ ಅಂತ. ಅದಿತಿ ವಾಸ್ ವಿತ್ ಸೂರ್ಯ ಇರಲಿಲ್ಲ, ಬಟ್ ಅದಿತಿ ಸಪೋರ್ಟು ಅಷ್ಟೇ ಒಂಥರ ನೆಮ್ಮದಿ. ಅಂದರೆ ಎಲ್ಲ ಸರಿಯಾಗತ್ತಮ್ಮ, ಎವ್ರಿಥಿಂಗ್ ವಿಲ್ ಬಿ ಫೈನ್. ದಟ್ ಸಪೋರ್ಟ್ ಈಸ್ ದಟ್ ಲೀಡ್ಸ್ ಟು ಈಗಿನ ಪರಿಸ್ಥಿತಿ. ಮೀಕಾಸ. ಓಕೆ, ಮೀಕಾಸದ ಒಳಗಡೆ ಹೋದರೆ ಒಂದು ಆರ್ಟಿಸ್ಟಿಕ್ ಫೀಲ್ ಕೊಡುತ್ತೆ. ಹ್ಯಾಂಗಿಂಗ್ಸಿಂದ ಹಿಡಿದು, ಗೋಡೆ ಮೇಲೆ ಹಾಕಿರೋ ಬಣ್ಣದಿಂದ ಹಿಡಿದು, ಅಲ್ಲಿಟ್ಟಿರೋ ಬುಕ್ಸಿಂದ ಹಿಡಿದು, ಅಲ್ಲಿ ಅರೇಂಜ್ ಆಗಿರೋ ಡೈನಿಂಗ್ ಟೇಬಲ್ಲು, ಆರ್ಟಿಸ್ಟಿಕ್ ವೇ ಆಫ್ ಎವ್ರಿಥಿಂಗ್ ಅದು. ಅಲ್ಲೀಗ ನೀವು ಅಡುಗೆ ಮಾಡ್ತೀರಾ, ಬಡಿಸ್ತೀರಾ. ಅದನ್ನು ಹೊರಗಡೆಯಿಂದ ನಾವೀಗ ಒಂದು ಕೆಫೆ ಹೆಂಗಿರುತ್ತೆ ಯಾವಾಗಲೂ ಅಂದರೆ ಬರ್ತೀವಿ, ಮೆನು ನೋಡ್ತೀವಿ, ನಾವು ಆರ್ಡ್ರ್ ಮಾಡ್ತೀವಿ, ಆರ್ಡ್ರ್ ಕೊಡ್ತಾರೆ, ಕೂತ್ಕೊಂಡು ತಿನ್ಬಿಟ್ಟು ಬಿಲ್ ಕೊಟ್ಟು ಎದ್ದು ಹೋಗ್ತೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಈ ಹೆಲ್ದಿ ಕೆಫೆ? ಸೊ ಆ್ಯಸ್ ಎ ಸೆಡ್, ನನ್ನ ಆಸೆ ಇರೋದು ನಾನು 20 ಜನಕ್ಕಷ್ಟೇ ಲಂಚು ಕೊಡ್ತೀನಿ, 20 ಜನಕ್ಕೆ ಬ್ರೇಕ್ಫಾಸ್ಟ್ ಕೊಡ್ತೀನಿ. ಯಾಕೆ ನನ್ನ ಕೈಯಲ್ಲಿ ಆಗೋದು ಅಷ್ಟು. ಐ ಡೋಂಟ್ ವಾಂಟ್ ಟು ಗೋ ಬಿಯಾಂಡ್ ದಟ್ ಅಂತ. ಒಂದು ನಾನೇ ಬ್ರೇಕ್ಫಾಸ್ಟ್ 20 ಜನಕ್ಕೆ, ಮಧ್ಯಾಹ್ನ ಲಂಚ್ 20 ಜನಕ್ಕೆ, ರಾತ್ರಿ ಡಿನ್ನರ್ 20 ಜನಕ್ಕೆ. ಡಿನ್ನರ್ ನಾನು 6 o'clock ಡಿನ್ನರ್ನ ನಾನು ಎನ್ಕರೇಜ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಶುರು ಆಗುತ್ತೆ, 6 ಗಂಟೆಗೆ ಮುಗಿದೋಗ್ಬೇಕು ಡಿನ್ನರ್. ಸನ್ಸೆಟ್ ಟೈಮ್ಗೆ ಡಿನ್ನರ್ ಮುಗಿದೋಗ್ಬೇಕು. ಓ ಹೌದಾ? ಓ 6 ಗಂಟೆ ಒಳಗೆ ಡಿನ್ನರ್ ತಿನ್ಬಿಟ್ಟು 3 ಗಂಟೆ ಕಾಲ ಹೊಟ್ಟೆ ಖಾಲಿ ಬಿಟ್ಟು ಆಮೇಲೆ ಮಲ್ಕೋಬೇಕು. 10 ಗಂಟೆಯಿಂದ ಅಂತೆ ನಮ್ಮ ದೇಹ ನಮ್ಮ ಒಳಗಡೆ ಕ್ಲೀನಿಂಗ್ ನ ಶುರು ಮಾಡುತ್ತೆ. 3 ಗಂಟೆವರೆಗೂ ಮಾಡುತ್ತೆ ಅದ್ರ ಕೆಲಸನ. ಅದಕ್ಕೆ ಆ ಟೈಮ್ ಕೊಟ್ರೆ ಮಾತ್ರ ಮಾಡೋ ದಿನಕ್ಕೆ ಇಟ್ ವಿಲ್ ಲೀವ್ ಯು ಫ್ರೆಶ್ ಅಂಡ್ ಹ್ಯಾಪಿ. ಆ ಹೆಲ್ದಿನೂ ಯೋಚನೆ ಮಾಡಿದೀರಾ ಹಂಗಾದ್ರೆ. ಓ ವೆರಿ ಗುಡ್, ನೈಸ್. ಸೊ ವೆನ್ ಐ ಹ್ಯಾವ್ ಗಾಟ್ ಸೋ ಮಚ್ ಆಫ್ ಬೆನಿಫಿಟ್ಸ್ ಔಟ್ ಆಫ್ ದಿಸ್. ಯಾರು ಬರ್ತಾರೆ ಇಲ್ಲಿ, ಫಸ್ಟ್ ನಾನು ಒಳ್ಳೆ ಮನಸ್ಥಿತಿನಲ್ಲಿ ಅಡುಗೆ ಮಾಡಿ ಹಾಕಬೇಕು. ನಾನು ಯಾವುದೇ ಥರದ ಗೊಂದಲದಲ್ಲಿ ಅಡುಗೆ ಮಾಡಬಾರ್ದು. ಫಸ್ಟ್ ಥಿಂಗ್ ಅದು ಮೈಂಡ್ ಕ್ಲಿಯರ್ ಇರಬೇಕು. ನಾನು ತುಂಬ ಪ್ರೀತಿ ಹಾಕಿ ಅಡುಗೆ ಮಾಡಬೇಕು, ಅದು ನನ್ನ ಆಸೆ. ಅವ್ರು ತಿಂದಾಗ ಅದು ಫೀಲ್ ಆಗಬೇಕು. ಯಾಕಂದರೆ ಮನೆಯಲ್ಲಿ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತಾರೆ, ನೋ ಡೌಟ್ ಅಬೌಟ್ ದ್ಯಾಟ್. ಬಟ್ ನಂದೇನು ಸ್ಪೆಷಲ್ಲು ಅಂದರೆ, ನೀವು ನಮ್ಮ ಮನೆಗೆ ಬಂದಾಗ ನೀವು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ ಆದ್ರಿ. ಒಂದು ನನ್ನ ಜಾಗ ಕೂಡ ನೀವು ಉಪಯೋಗಿಸ್ಕೋಬೋದು, ನೀವು ಹಾಯಾಗಿದ್ದು ಹೋಗ್ಬೋದು. ಏನೇನು ಆಕ್ಟಿವಿಟೀಸ್ ಮಾಡ್ಬೋದು ಸುಮ್ಮನೆ ಕೇಳ್ತೀನಿ. ಅಲ್ಲಿ ಬಂದಾಗ ಅಲ್ಲೆಲ್ಲ ಡಿಸ್ಪ್ಲೇ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ, ತೆಂಗಿನ ಚಿಪ್ಪು, ಆಮೇಲೆ ಕ್ಯಾನ್ವಸಸ್ಸು, ಆಮೇಲೆ ಶೆಲ್ಸ್ ಇದೆ, ಟೋಟ್ ಬ್ಯಾಗ್ ಪೇಂಟಿಂಗ್ ಅಂತಿದೆ, ಬ್ಯಾಗ್ ಕೊಡ್ತೀನಿ. ಅಂದರೆ ಅದ್ರಲ್ಲಿ ಖಾನೆ ಇದೆ. ಅಂಗಡಿಗೆ ಹೋದರೆ 10 ಪ್ಲಾಸ್ಟಿಕ್ ಕವರ್ ತರೋ ಬದಲಿಗೆ ಈ ಬ್ಯಾಗ್ ಮೇಲೆ ಪೇಂಟ್ ಮಾಡಿ ನೀವು ತೊಗೊಂಡೋದ್ರೆ ಅಂಗಡಿಗೆ ಪ್ರತಿದಿನ ಮರಿದಂಗೆ ತೊಗೊಂಡು ಹೋಗಿ ಇದರಲ್ಲೇ ಹಾಕೊಂಬನ್ನಿ ತರಕಾರಿನ ಅಂತ ಇದು ಮಾಡೋದು, ಪ್ರಮೋಟ್ ಮಾಡೋಕ್ಕೆ. ಇನ್ ದಟ್ ವೇ ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅದು ಅದಲ್ಲದೆ ಏನು ಬೇಕಾದ್ರೆ ಚೂಸ್ ಮಾಡ್ಬೋದು ಅವರು. ನಾನು ಒಂದಿಷ್ಟು ಐಟಮ್ ಇಟ್ಬಿಟ್ಟಿದ್ದೀನಿ. ಅದೆಲ್ಲ ನಾನು ಕೊಡಲ್ಲ, ಬಟ್ ಇಟ್ಸ್ ಆಲ್ ಮೈ ಕಲೆಕ್ಷನ್. ಪೇಂಟಿಂಗ್ ಕೇಳ್ಬೋದು. ಹಳೆ ಟೇಪ್ ರೆಕಾರ್ಡರ್ ಇದೆ, ಆಂಟಿಕ್ ತುಂಬಾ ಕಲೆಕ್ಟ್ ಮಾಡ್ತೀನಿ, ಇಷ್ಟ ನನಗೆ. ಸೊ ಪೇಂಟ್ ಮಾಡೋದಕ್ಕೆ ಇಷ್ಟಿಷ್ಟು ವ್ಯವಸ್ಥೆ ಇದೆ. ನೀವು ಕೊಂಡ್ಕೊಂಡು ಮಾಡಿ ಮೇಲೆ ಹೋಗಿ ಕೂತು ಯು ಕ್ಯಾನ್ ಸಿಟ್ ಅಂಡ್ ಪೇಂಟ್. ಅದಷ್ಟು ಸ್ಟೇಜ್ ಇದೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೋದು. ಆದ್ರೆ ಸೆಲೆಬ್ರೇಟ್ ಮಾಡಿದ್ರೆ ನಾನು ಕೇಕ್ ಕಟ್ ಮಾಡಕ್ ಬಿಡಲ್ಲ ಅಲ್ಲಿ. ಹಳೆ ಕಾಲದಲ್ಲಿ ನಾನು ಚಿಕ್ಕಕ್ಕಿರ್ತಾ ನಮ್ಮ ಮನೇಲಿ ನನ್ನ ಬರ್ತ್ಡೇ ಅಂದ್ರೆ ದೀಪ ಹಚ್ಚೋರು, ಆಮೇಲೆ ಒಂದ್ ಕೊಬ್ಬರಿ ಮಿಠಾಯಿ ಮಾಡೋರು. ಅದ್ ಬಿಟ್ರೆ ಬರ್ತ್ಡೇ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಬಟ್ ನಾನ್ ಡಿಸ್ಕರೇಜ್ ಮಾಡ್ತಾ ಇಲ್ಲ.
ನನ್ನ ಒಳಗಡೆಗೆ ಬಂದರೆ ಬಿಸ್ಲರಿ ಬಾಟ್ಲ್ ತೊಗೊಂಬರೋಂಗಿಲ್ಲ, ಮತ್ತು ಕೇಕ್ಸ್ ಎಲ್ಲ ತೊಗೊಂಬಂದು ಕಟ್ ಮಾಡೋಂಗಿಲ್ಲ. ಏನು ನೀರು ಪ್ರೊವೈಡ್ ಮಾಡ್ತೀರಾ? ನಾವೇ ಫಿಲ್ಟರ್ ವಾಟರ್, ಆಕ್ವಾಗಾರ್ಡ್ ವಾಟರ್ ಕೊಡ್ತೀನಿ, ಅದು ಕುಡಿಬೋದು, ಸೇಫೆಸ್ಟ್. ಮೆನು ಏನಿರುತ್ತೆ? ಬ್ರೇಕ್ಫಾಸ್ಟ್ ಮೆನು ಏನಿರುತ್ತೆ? ಮಿಲೆಟ್ ಇರುತ್ತೆ ಜಾಸ್ತಿ, ಮಿಲೆಟ್ ಪೊಂಗಲ್ಲು, ಮಿಲೆಟ್ ಬಿಸಿಬೇಳೆಭಾತು, ಮಿಲೆಟ್ ಕರ್ಡ್ ರೈಸ್, ಹಾಗೂ ಮಿಲೆಟ್ ದೋಸೆನೂ ಸಿಗುತ್ತೆ, ರಾಗಿ ದೋಸೆ ಸಿಗುತ್ತೆ, ಕೆಂಪಕ್ಕಿ ದೋಸೆ ಸಿಗುತ್ತೆ, ಆಮೇಲೆ ಕೆಂಪಕ್ಕಿ ಇಡ್ಲಿ ಸಿಗುತ್ತೆ, ರೊಟ್ಟಿ ಸಿಗುತ್ತೆ, ಕೆಂಪು ಅಕ್ಕಿ ರೊಟ್ಟಿನೇ ರಾಗಿ ರೊಟ್ಟಿ ಸಿಗುತ್ತೆ, ಅದಷ್ಟು ಸಿಗುತ್ತೆ. ಆಮೇಲೆ ನಂದೇ ಇನ್ ಹೌಸ್ದು ವಾಂಗಿಬಾತ್ ಪೌಡ್ರು, ಪುಳಿಯೋಗರೆ, ಗೊಜ್ಜು ಎಲ್ಲ ಮಾಡ್ತಾ ಇದೀನಿ. ಅದು ಬಿಳಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಲಿಲ್ಲ ಅಂದ್ರೆ ಅದ್ರ ಟೆಕ್ಸ್ಚರ್ ಗೊತ್ತಾಗಲ್ಲ ಅದಕ್ಕೆ. ಅದಕ್ಕೋಸ್ಕರ ಸ್ಯಾಂಪಲ್ಗೆ ಅಂತ ಒಂದು ಇಷ್ಟಿಷ್ಟೇ ಮಾಡಿ ಕೊಡ್ತೀನಿ, ಜಸ್ಟ್ ಟು ಸಿ. ಬಟ್ ಐ ಸಪೋರ್ಟ್ ದೆಮ್. ಮನೆಗೆ ಹೋಗಿ ಕೆಂಪಕ್ಕಿಲ್ ಮಾಡ್ಕೊಂಡು ಆ ಗೊಜ್ಜನ್ನು ಹಾಕೊಂಡು ತಿಂದ್ರೆ ಐ ಆಮ್ ವೆರಿ ಹ್ಯಾಪಿ. ಗೊತ್ತಾಗ್ಲಿ ಅದು ಹೆಂಗಿದೆ ಅಂತ ಅನ್ನಕ್ಕೋಸ್ಕರ ಬಿಳಿ ಅನ್ನದಲ್ಲಿ ಮಾಡ್ಕೊಡ್ತೀನಿ. ಪಾಯಸ ಅಂತ ಕೊಡಲ್ಲ, ಸ್ವೀಟ್ ಅಂತ ಕೊಡಲ್ಲ, ಕರ್ದಿದ ಪದಾರ್ಥ ಕೊಡಲ್ಲ. ಏನೇ ತಿಂದ್ರು ನಮ್ಮ ಕಾರ್ಬೋಹೈಡ್ರೇಟ್ಸ್ ಏನೇ ತಿಂತೀವಿ ಅದು ಶುಗರಾಗಿ ಕನ್ವರ್ಟ್ ಆಗುತ್ತೆ ದೇಹದಲ್ಲಿ ಆಲ್ರೆಡಿ. ಇನ್ನಷ್ಟು ಹೆಚ್ಚು ಶುಗರ್ ತಿನ್ನೋದ್ರಲ್ಲಿ ಅರ್ಥ ಇಲ್ಲ. ನಾವು ಬರ್ತ್ಡೇ ಅಂತ ಹೇಳಿ ಜಾಸ್ತಿ ಶುಗರ್ ತಿಂದರೆ ನಮಗೆ ಲಾಸು. ಸೊ ನಾನು ಇಷ್ಟು ನಿಮ್ಮನ್ನ ಪ್ರೀತಿ ಮಾಡ್ಬೇಕಾದ್ರೆ ನೀವು ನಮ್ಮಲ್ಲಿ ಬಂದಾಗ ತಗೊಳ್ಳಿ ಶುಗರ್ ಅಂತ ಕೊಟ್ರೆ ನಿಮ್ಗೆ ಪಾಯ್ಸನ್ ಕೊಟ್ಟಂಗೆ. ನೋ ಶುಗರ್. ಜಾಗ್ರಿನೂ ಇಲ್ವಾ? ಜಾಗ್ರಿ ಇದೆ, ಜಾಗ್ರಿಗೂ ಶುಗರ್ಗೂ ಮಾಡಿದ್ರು ಕೂಡ ಸ್ವಲ್ಪ ಒಂದು ಸ್ಪೂನ್ ಪ್ರಮಾಣ ಟೇಸ್ಟ್ ನೋಡ್ಲಿ. ಜಾಗ್ರಿಗೂ ಸಕ್ಕರೆಗೂ ಏನೂ ವ್ಯತ್ಯಾಸ ಇಲ್ಲ. ಅದು ತುಂಬಾ ಪ್ರೋಸೆಸ್ ಆಗಿ ಬರುತ್ತೆ, ಬ್ಲೀಚ್ ಆಗಿ ಬರುತ್ತೆ, ಕೆಮಿಕಲ್ಸ್ ಜಾಸ್ತಿ. ಇದ್ರಲ್ಲಿ ಏನೂ ಇಲ್ಲ, ಅಷ್ಟೇ ವ್ಯತ್ಯಾಸ. ಎರಡು ಕೆಲಸನೂ ಸೇಮ್ ಒಂದೇ. ಇನ್ನು ಮಧ್ಯಾಹ್ನ ಲಂಚ್ ಹೇಗಿರುತ್ತೆ? ಸೊ ಅಗೈನ್ ಅನ್ನ, ತಿಳಿ ಸಾರು, ತಂಬುಳಿ ಇರುತ್ತೆ, ಎಲ್ಲಾ ತರ ತಂಬುಳಿ ಇರುತ್ತೆ. ಅನ್ನ ಕೆಂಪಕ್ಕಿ ಅನ್ನನೇ. ಆಮೇಲೆ ನಿಮಗೆ ನುಚ್ಚಿನುಂಡೆ ಕೊಡ್ತೀನಿ ಬೇಕಿದ್ರೆ. ಅದು ಸಂಜೆ ಆ್ಯಕ್ಚುಲಾಗಿ ಡಿನ್ನರ್ ಟೈಮ್ಗೆ. ಅದು ನುಚ್ಚಿನುಂಡೆ, ಸೂಪು, ಸಲಾಡು, ಮತ್ತು ಜುಕಿನಿ ಝೂಡಲ್ಸ್ ಅಂತ ಮಾಡ್ತೀನಿ. ದಟ್ ಈಸ್ ಡನ್ ವಿತ್ ಜುಕಿನಿ ತರಕಾರಿ. ಅದು ನೂಡಲ್ಸ್ ಥರನೇ ಅನಿಸುತ್ತೆ, ಬಟ್ ತರಕಾರಿ ಅದು. ಅದೊಂದು ಮಾಡ್ತೀನಿ. ಇದಿಷ್ಟು ಸಾಕಾಗತ್ತೆ ಆ್ಯಕ್ಚುಲಾಗಿ ಡಿನ್ನರ್ ಟೈಮ್ಗೆ. ಮಧ್ಯಾಹ್ನ ಮುದ್ದೆ ಅದು ಕೊಡ್ತೀನಿ ಬೇಕಿದ್ರೆ, ಜೋಳದ ರೊಟ್ಟಿ ಕೊಡ್ತೀನಿ ಬೇಕಿದ್ರೆ, ರೈಸ್ ಕೊಡ್ತೀನಿ, ಕೆಂಪಕ್ಕಿ ರೊಟ್ಟಿ ಕೊಡ್ತೀನಿ, ತುಂಬಾ ತರಕಾರಿ ಕೊಡ್ತೀನಿ, ಸ್ವಲ್ಪ ಅನ್ನ. ಯಾಕಂದ್ರೆ ಫೈಬರ್ ಚೆನ್ನಾಗಿ ಹೋಗುತ್ತೆ. ತರಕಾರಿ ಜಾಸ್ತಿ ತಿನ್ನಿ, ಅನ್ನ ಕಡಿಮೆ ಮಾಡ್ಕೊಳ್ಳಿ ಅಂದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಎವ್ರಿಥಿಂಗ್ ಇಸ್ ಕುಕ್ಡ್ ವಿತ್ ಕೋಕೋನಟ್ ಆಯಿಲ್. ಐ ಡೋಂಟ್ ಯೂಸ್ ಎನಿ ಅದರ್ ಆಯಿಲ್. ಕೋಲ್ಡ್ ಪ್ರೆಸ್. ನಾನೇ ಗಾಣದಲ್ಲಿ ಎಣ್ಣೆನ ಮಾಡಿಸ್ತಿದ್ದೀನಿ, ಅದೇ ಎಣ್ಣೆನ ಹಾಕಿ ನಾನು ತುಪ್ಪನೂ ಅಷ್ಟೇ. ಸೊ ಬೋತ್ ಐ ಆಮ್ ಡೂಯಿಂಗ್ ಇಟ್ ಅಷ್ಟೇ. ಒಳ್ಳೆ ಫ್ಯಾಟ್ ಹೋಗಬೇಕು, ಎಲ್ಲದಕ್ಕೂ ಆಕ್ಟಿವೇಟ್ ಆಗಬೇಕು ಅನ್ನೋದ್ರೆ ಒಳ್ಳೆ ಫ್ಯಾಟ್ ಬೇಕು. ಒಳ್ಳೆ ಫ್ಯಾಟ್ ಸಿಗೋದೆ ಈ ಥರದಲ್ಲಿ. ನಮ್ಮಲ್ಲಿ ಏನು ಮಾಡಿದಾರಲ್ಲ ಸೌತ್ ಇಂಡಿಯನ್ ಮೀಲ್ಸ್ ಆಗಲಿ, ಎನಿ ಮೀಲ್ಸ್, ಅದ್ರಲ್ಲಿ ಆಗಲೇ ಇದೆಲ್ಲ ಇದೆ. ಬಾಳೆ ಎಲೆನಲ್ಲಿ ಈಗ ಕೊನೆಯಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ. ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ದಟ್ಸ್ ದ ಫಸ್ಟ್ ಥಿಂಗ್. ಹೊಟ್ಟೆಗೆ ಆಹಾರ ತಿನ್ನಬೇಕು ಅಂತ ಇನ್ಸ್ಟಿಗೇಟ್ ಮಾಡೋದೇ ಉಪ್ಪಿನಕಾಯಿ ಮಾಡೋದು ಒಂದು ರಿಚುವಲ್ ಥರ. ಒಂದು ರೂಮ್ ಒಳಗಡೆ ಎಲ್ಲರೂ ಶುದ್ಧವಾಗಿ ಜಾಡಿಗಳಲ್ಲೇ ತುಂಬ್ತಾ ಇದ್ರು. ನಾವೀಗ ಪ್ಲಾಸ್ಟಿಕಲ್ಲಿ ಹಾಕಿಡ್ತೀವಿ, ಅದರಿಂದ ಏನು ಯೂಸ್ ಇಲ್ಲ, ಇನ್ನೂ ಆರೋಗ್ಯ ಹಾಳಾಗತ್ತೆ. ಮತ್ತೆ ವಿನೆಗರ್ ಹಾಕಿರೋಂಥ ಉಪ್ಪಿನಕಾಯಿ ತಿನ್ಲೇಬಾರ್ದು, ಅದರಿಂದ ಏನು ಯೂಸ್ ಇಲ್ಲ. ಕಳಿಬೇಕು. ಕಳಿತಾಗ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಹುಟ್ಟುತ್ತೆ. ಆ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆ ಒಳಗೆ ಹೋದಾಗ ಜಾಸ್ತಿ ಮಾಡುತ್ತದೆ. ಸೊ ಗಟ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅನ್ನೋದಾದ್ರೆ ಆ ಉಪ್ಪಿನಕಾಯಿ ಇಸ್ ವೆರಿ ಇಂಪಾರ್ಟೆಂಟ್. ಮಿಡಿ ಉಪ್ಪಿನಕಾಯಿನ ಒಂದೊಂದು ವರ್ಷ ಅಥವಾ 8 ತಿಂಗಳು ಹಾಕಿ ಜಾಡಿಯಲ್ಲಿ ಹಾಕಿ ಕಟ್ಟಿಟ್ಟು ಉಪ್ಪು ಇದು ಎಲ್ಲ ಹಾಕಿ ನೀಟಾಗಿ ಮಾಡಿ ಇದೆಲ್ಲ ಮಾಡಿ ಉಪ್ಪಿನಕಾಯಿನೇ ಆಮೇಲೆ ತೆಗೆದು ತಿನ್ನೋದು. ಅದೊಂಥರ ಇವಳು ಹೇಳಿದಾಗೆ ಉಪ್ಪಿನಕಾಯಿ ನಿಜವಾಗ್ಲೂ ಹೌದು. ಆಮೇಲೆ ಉಪ್ಪು ಮತ್ತು ಉಪ್ಪಿನಕಾಯಿ ಸ್ವಲ್ಪನೇ ಹಾಕ್ತಾರೆ, ಆದರೆ ಆ ಉಪ್ಪು ಮತ್ತು ಉಪ್ಪಿನಕಾಯಿಯ ನಿಜವಾದ ತತ್ವನೇ ನಿನಗೆ ಫಸ್ಟ್ ಇದರಲ್ಲೇ ತಿನ್ನಬೇಕು ಅಂತ. ಯಾರೇ ಆಗಲಿ ಫಸ್ಟ್ ಉಪ್ಪಿನಕಾಯಿ ನಾವು ಎಲ್ಲರೂ, ನನಗೆ ಗೊತ್ತಿದ್ದೆ ಫಸ್ಟ್ ಉಪ್ಪಿನಕಾಯಿ ಕೈಗೆ ಹೋಗಿ ಒಂದೊಂದು ಇಡ್ತೀವಿ. ಅದು ಆಮ್ಲ ಅಲ್ವಾ? ಹೌದೌದು. ಅದು ಬಹಳ ಇಂಪಾರ್ಟೆಂಟು. ಫಸ್ಟ್ ನಿನ್ನ ರುಚಿನ ಸರಿಪಡಿಸುವ ಒಂದು ಆಯುರ್ವೇದಿಕ್ ಮೆಡಿಸಿನ್ ಇದ್ದಂಗೆ ಉಪ್ಪಿನಕಾಯಿ. ಈಗ ಮೊಸರನ್ನಕ್ಕೂ ಅಷ್ಟೇ, ಅದೆಲ್ಲದ ನಡುವೆ ಅದೊಂದು ಸಣ್ಣಕ್ಕೆ ಸೇರಿದಾಗ ಅದರ ಮಜನೇ ಬೇರೆ. ಈಗ ನಮ್ಮಲ್ಲೆಲ್ಲ ಈ ಊಟ ಅನ್ನೋದಿದೆಯಲ್ಲ, ಅದು ಇನ್ನೊಂದು ಊಟ ಒಂದು ನಾವು ಮಾಡಿಕೊಡೋದು, ಊಟ ಒಂದು ನೀವು ಮಾಡೋದು, ಅಂದರೆ ನೀವು ತಿನ್ನುವ ಪ್ರಕ್ರಿಯೆ ಇದೆಯಲ್ಲ. ಈಗ ನಮ್ಮಲ್ಲೆಲ್ಲ ಏನು ಅಂದರೆ, ನಮ್ಮ ಟೀಚರ್ ಒಬ್ಬರು ಹೇಳೋರು, ಚಿತ್ರಾನ್ನ ಹೆಂಗಿರಬೇಕು ಅಂದರೆ ಒಂದು ದಿನ ಅದು ತಣದಿರ್ಬೇಕಂತೆ,
ಅಂದರೆ ಒಂದು ದಿನ ಬದುಕಿರ್ಬೇಕಂತ, ಒಂದು ರಾತ್ರಿ ಅದು. ಅದಕ್ಕೆ ರಾತ್ರಿ ಉಳಿದಿದ್ದ ಅನ್ನಕ್ಕೆ ಬೆಳಗ್ಗೆ ಚಿತ್ರಾನ್ನ ಮಾಡ್ತಾರೆ. ಅದಕ್ಕೆ ಅದರದ್ದೇ ಆದ ಅದು ಅದ್ರ ತನ್ನ ಎಲ್ಲ ಅಂದರೆ ಅನ್ನ ಬೆಂದೆಲ್ಲ ಆದಮೇಲೆ ಅದರೊಳಗಿರುವಂತಹ ನಾನು ಬೇರೆ ಥರ ಅದರೊಳಗಿರುವ ಒಂದು ಬೆವರು ಅದು ಬಿಟ್ಕೋಬೇಕು. ಅಂದರೆ ಅನ್ನದ ಒಳಗಿರುವ ನೀರಿದೆಯಲ್ಲ ಅದು ಬಿಟ್ಕೊಂಡಾಗ ಅದು ಅರಳಿರುತ್ತೆ, ನಿನಗೆ ಒಂಥರ ಅರಳುವಿಕೆ ಇರುತ್ತೆ ನಿನಗೆ. ಅದಕ್ಕೆ ಚಿತ್ರಾನ್ನ ಮಾಡಿದಾಗ ಅದರ ರುಚಿ ಬೇರೆ ಥರ ಇರುತ್ತೆ. ಆ ಚಿತ್ರಾನ್ನದ ಮಜನೇ ಅದು. ನಮ್ಮಲ್ಲೆಲ್ಲ ತಂಗಳನ್ನ ಅಂತೀವಲ್ಲ, ತಂಗಳನ್ನ ಒನ್ ಆಫ್ ದ ಬೆಸ್ಟ್. ಒಂದು ದಿನ ಅದು ಬದುಕಿರ್ಬೇಕು ಅಂತ. ಕರೆಕ್ಟ್. ಒಂದು ದಿನ ಬದುಕಿದನ್ನಂತಿದ್ರೆ ನೀನು 100 ದಿನ ಬದುಕ್ತೀಯ ಅನ್ನೋದೊಂದು ಮಾತು. ಇದು ಲಾಜಿಕ್ ಅರ್ಥ ಆಯ್ತು. ಅಂದ್ರೆ ಬ್ರೌನ್ ರೈಸ್ ನಮ್ಮಲ್ಲೆಲ್ಲ ಈಗ ನಾವೆಲ್ಲ ಚಿಕ್ಕ ಹುಡುಗರು ಇರುತ್ತೆ, ನಮ್ಮ ಪಾಲಿಶ್ಡ್ ಅಲ್ಲೇ ಅಲ್ಲ. ಹೌದು ಕರೆಕ್ಟ್. ಅದು ಚಂದ. ಅದು ಈ ಕಾನ್ಸೆಪ್ಟ್ ಚೆನ್ನಾಗಿದೆ. ಬಟ್ ಈಗ 20 ಜನ, ಈಗ ನಮ್ಮ ಮನೇಲಿ ನಾವು 20 ಜನ ಬರಕ್ಕಾಗಲ್ಲಪ್ಪ. 20 ಜನನೇ ಬರ್ಬೇಕಾಗಿಲ್ಲ, ಒಟ್ಟಿಗೆ ಬರ್ಬೇಕಾಗಿಲ್ವಾ? ನೀವೀಗ ಇಬ್ರು ಬುಕ್ ಮಾಡ್ತೀರಿ, ಬೇರೆ ಎಲ್ಲಿಂದ 4 ಜನ, ಹಂಗೆಲ್ಲ ಸೇರಿಸಿ 20. ಎಷ್ಟು ಜನ ಬರ್ತಾರೋ ದಟ್ ಲಿಮಿಟ್ ಶುಡ್ ನಾಟ್ ಕ್ರಾಸ್ ಮೋರ್ ದೆನ್ 20. ನಿಮ್ಮ ಫ್ಯಾಮಿಲಿಯಿಂದ 3 ಜನ ಬರ್ತಾರೆ, ನನ್ನ ಫ್ಯಾಮಿಲಿಯಿಂದ ಒಂದು 4 ಜನ ಬರ್ತಾರೆ. ಅಂದ್ರೆ ನಾವು ಒಂದು ದಿನದಲ್ಲಿ ಒಂದು 20 ರಿಂದ 25 ಜನರ ಒಳಗೆ ಬೇಕಾಗಿರೋದು. ಅಂದ್ರೆ ಒಂದು ಬೆಳಗಿನ ಉಪಹಾರಕ್ಕೆ, ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿ. ಬಟ್ ಟೈಮಿಂಗ್ಸ್ ಹೇಗೆ? ಬೆಳಗ್ಗೆ ಟೈಮಿಂಗ್ಸ್ ಏನು? 7 ರಿಂದ 10. 7 ರಿಂದ 10 ಮಾರ್ನಿಂಗ್ ಬ್ರೇಕ್ಫಾಸ್ಟ್, 12 ರಿಂದ 2, 12 ರಿಂದ 2 ಲಂಚ್, ಮತ್ತೆ 6 ರಿಂದ 8 ವರೆಗೂ ಕೂತ್ಕೋಬಹುದು ಅವರು. ಬಟ್ ಇನ್ನೊಂದು ಇಷ್ಟ ಆಗ್ತಾ ಇರೋದು ಏನು ಅಂದ್ರೆ, ಎಲ್ಲೆಲ್ಲಿಂದನೋ ಬರ್ತಾರಲ್ಲ, ಬಂದಾಗ ಅವರೆಲ್ಲರೂ ಮೀಟ್ ಆಗ್ತಾರೆ, ಎಲ್ಲರನ್ನು ಮೀಟ್ ಆಗ್ತಾರೆ, ಮಾತಾಡ್ತಾರೆ, ಪರಿಚಯ ಆಗತ್ತೆ, ಒಂದು ಫ್ಯಾಮಿಲಿಯವರು ಅನ್ನೋ ಮನೋಭಾವ ಬರುತ್ತೆ. ಯಾಕಂದ್ರೆ ನಮ್ಮ ಜಾಗನೇ ಕಮರ್ಷಿಯಲ್ ಆಗಿಲ್ಲ, ನೋಡೋಕ್ಕೆ ಮನೆ ಥರ ಇದೆ ಅದು. ಸೊ ಅಲ್ಲಿ ಬರೋರೆಲ್ಲ ಈಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರನೇ ಆಗ್ತಾರೆ. ನಾನು ಇನ್ನೂ ಆತ್ಮೀಯತೆಯಿಂದ ಬಡಿಸ್ಬೋದು, ಅವ್ರ ಜೊತೆ ಕಾನ್ವರ್ಸ್ ಮಾಡ್ಬೋದು, ಮಾತಾಡ್ಬೋದು. ಸೊ ಎಷ್ಟೊಂದು ಥಾಟ್ ಪ್ರೋಸ್ ಶೇರ್ ಆಗುತ್ತೆ. ಭಾಳ ಮಜಾ ಆಗುತ್ತಾ. ಮೊನ್ನೆ ನಮ್ಮ ಇದಕ್ಕೆ ಒಬ್ಬರು ಗಂಡ ಹೆಂಡತಿ ಬಂದಿದ್ದಾರೆ. ಅವ್ರಿಗೂ 2 ಕಾಲು ಪಾಪ ಊನ ಆಗಿದೆ, ಆದ್ರೂ ದೊಮ್ಲೂರಿಂದ ಬಂದಿದ್ದಾರೆ ಊಟಕ್ಕೆ ಗಂಡ ಹೆಂಡತಿ. ಅವ್ರು ಒಳಗೆ ಬಂದ್ರು, ಹೇಳಿಲ್ಲ ಗಂಡಂಗೆ, ಹೆಂಡತಿ ಗಂಡನಿಗೆ ಹೇಳಿಲ್ಲ. ಅವರು ಮೇಲ್ ಹೋದ್ರು, ನಮ್ಮ ಗ್ಯಾಲರಿ ತರ ಮೇಲ್ ಮಾಡಿದ್ವಿ, ಅಲ್ಲೊಂದು ಮ್ಯೂಸಿಕ್ ಬಿಟ್ಟಿದೆ, ಎಲ್ಲ ನೋಡ್ಕೊಂಡು ಖುಷಿ ಆದ್ರು. ಕೆಳಗೆ ಬಂದ್ರು. ಫಸ್ಟ್ ಬಂದ ಬರೀ ಏನೋ ಒಂದು ರೊಟ್ಟಿನೇನೋ ತಿಂದ್ರಲ್ಲ, ಫಸ್ಟ್ ಏನೋ ತಿಂದು ಸುಮ್ಮನೆ ಇದ್ರೆ, ಆಮೇಲೆ ಊಟನೂ ಮಾಡ್ಬಿಡ್ತೀವಿ ಅಂದ್ರು. ಆದ್ರೆ ಊಟ ಜಾಸ್ತಿ ಮಾಡಿ ಸ್ವಲ್ಪ ಅಂದ್ರು. ಆ ವ್ಯಕ್ತಿನ ನೋಡ್ತಾ ನಂಗೆ ಎಲ್ಲೋ ನೋಡ್ದಂಗೆ ಒಳಗೆ ಏನೋ ಅನಿಸ್ತಾ ಇದೆ. ಆಮೇಲೆ ನಾನು ಇಂಟ್ರಾಕ್ಟ್ ಮಾಡ್ತಾನೆ. ಕೊನೆಗೆ ಬಂದಿದ್ದವ್ರು ಯಾರು? ಕಾರ್ಗಿಲಲ್ಲಿ ತನ್ನ ಕಾಲನ್ನು ಕಳೆದುಕೊಂಡ ನವೀನ್ ನಾಗಪ್ಪ ಅವರು ಬಂದಿರೋದು ಗಂಡ ಹೆಂಡತಿ ಊಟಕ್ಕೆ. ಹೌದಾ? ಎಸ್, ನವೀನ್ ನಾಗಪ್ಪ. ಎಷ್ಟು ಚಂದ ಚಂದ. ಏನು ನಾ ಹೇಳೋದು, ಫುಡ್ಡನ್ನು ಎಂಜಾಯ್ ಮಾಡಿದ್ರು, ಬಟ್ ಲೈಫ್ ಅನ್ನೋ ಫುಡ್ ಎಷ್ಟು ಚೆನ್ನಾಗಿರ್ಬೇಕು ಅನ್ನೋದನ್ನು ಮಾತಾಡಿದ್ರು ಅವರು. ಇಂಟ್ರಾಕ್ಷನ್ ಆಯಿತು ನನಗೂ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್. ಅವ್ರ ಹೆಂಡತಿ, ಅವರು, ಆಮೇಲೆ ಅವರ ಫ್ಯಾಮಿಲಿ ಬಗ್ಗೆ, ನನ್ನ ಮಗಳು ಹಿಂಗೆ ಓದ್ತಾ ಇದ್ದಾಳೆ, ಅವಳು ಹಿಂಗಿದ್ದಾಳೆ, ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಇಂಟ್ರಾಕ್ಷನ್ನು ಭಾಳ ಚೆಂದ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಎಂಥ ಕಾರ್ಗಿಲಲ್ಲಿ ಯುದ್ಧದಲ್ಲಿ ಸ್ಫೋಟ ಆಗಿ ಕಾಲು ಕಳ್ಕೊಂಡವರು. ಆಮೇಲೆ ಅವರ ಆ ಕಾಲೊಳಗೆ ಆ್ಯಕ್ಚುಲಿ ಬ್ಲಾಸ್ಟ್ ಆದಾಗ ಸಿಕ್ಕಾಕೊಂಡಿರುವಂಥ ಕಬ್ಬಿಣ ತುಂಡುಗಳೆಲ್ಲ ಇನ್ನೂ ಹಾಗೆ, ಮೊನ್ನೆ ಅಷ್ಟೇ ಹೊರಗೆ ಬಂದಿದ್ದನ್ನು ತೆಗೆದಿದ್ದಾರೆ. ಆದರೆ ಅವ್ರು ಹೇಳೋದು, ತೆಗಿಬೇಡ, ಅದು ಹಾಗೆ ಇಲ್ಲ, ಅದು ನಾನು ದೇಶಕ್ಕಾಗಿ ಹೋರಾಡಿದ ಕುರು, ಅದು ಮೆಡಲ್, ಅದು ಅಲ್ಲೇ ಇರಲಿ ಅಂತ. ಸಚ್ ಎ ಗ್ರೇಟ್. ಅವ್ರಿಗೆ ಊಟ ಭಾಳ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡಿದ್ರು. ಅವ್ರು 2 ಹೇಳಿದ್ದು, ಒಂದು ನಿಮ್ಮ ಆತಿಥ್ಯ ಭಾಳ ಇಷ್ಟ ಆಯಿತು, ಜೊತೆಗೆ ನಿಮ್ಮ ಊಟನೂ ಇಷ್ಟ ಆಯಿತು ಅಂತ. ಕೊನೆಗೂ ಈಗ ಯಾಕೆಂದರೆ ಇನ್ನೊಂದೇನು ಗೊತ್ತಾ, ನನ್ನ ತಂದೆ ಹೋಟೆಲ್ ಸಣ್ಣಯ್ಯ ಅಂತಲೇ ಹೆಸರು. ಸಾಗರದಲ್ಲಿ ಹೋಟೆಲ್ ಸಣ್ಣಯ್ಯನೋ ಹೋಟೆಲ್ ನನ್ನ ಅಪ್ಪ ಅನ್ನಪೂರ್ಣೇಶ್ವರಿ ಭವನ ಅಂತ ನಡೆಸೋದು ತುಂಬಾ ದೊಡ್ಡ. ಈ ಕಾಗೋಡ ತಿಮ್ಮಪ್ಪನವರು, ಬಂಗಾರಪ್ಪನವ್ರು ಏನಿದ್ದಾರೆ, ಅವರಿಗೆಲ್ಲ ಒಂಥರ ಗುರುಗಳಿದ್ದಂಗೆ. ಅವರು ರಾಜಕೀಯವಾಗಿ ಇತ್ತು, ಅವರೆಲ್ಲ ಕಾಗೋಡ ಸತ್ಯಾಗ್ರಹ ಸಂದರ್ಭದಲ್ಲೆಲ್ಲ ಇದಾದವರು. ಅವರು ಅಷ್ಟೇ ಬಹಳ ಒಳ್ಳೆಯ ಅಡುಗೆ. ಏನು ಹೋಟೆಲ್ ಹೆಸರು? ಅನ್ನಪೂರ್ಣೇಶ್ವರಿ ಭವನ ಅಂತ. ಹೋಟೆಲ್ ಅನ್ನಪೂರ್ಣೇಶ್ವರಿ ಭವನ ಅಂತ ಶುರು ಮಾಡಿದ್ದು. ಫೇಮಸ್ ಆ ಭಾಗದಲ್ಲಿ, ಸಾಗರದಲ್ಲಿ. ಆಗ ಈಗ ಅವರು ತೀರ್ಕೊಂಡೆ, ಈಗ ನನಗೆ 6 ವರ್ಷ ಅಂದರೆ ಅವ್ರು ತೀರ್ಕೊಂಡೆ 50 ವರ್ಷದ ಮೇಲೆ ಆಗೋಯ್ತು. ಬಟ್ ಅವರು ಆ ಥರದ ವ್ಯಕ್ತಿತ್ವ, ಅದೊಂಥರ ಇದು ನನಗೆ ಆ ದೃಷ್ಟಿಯಿಂದ ಭಾಳ ಇಷ್ಟ ಆಯಿತು. ಜಯಶ್ರೀ ಮೇಡಮ್ ಬಂದರು, ತನ್ನ ಇಡೀ ರಂಗತಂಡವನ್ನು ಕಟ್ಕೊಂಡ್ಬಂದರು. ನಮ್ಮಲ್ಲ ಇವಳು ಊಟ ಅವ್ರಿಗೆ ಭಾಳ ಇಷ್ಟ. ಇವಳು ಏನಾರಿದ್ರು ಅಮ್ಮ ಅಂತ ಅವತ್ತು ಹೇಳಿದ್ರು, ಇಲ್ಲ ಕಣೆ, ನಾನು ನಿಮ್ಮಲ್ಲಿ ಬಂದೊಂದು ಊಟ ನಾನು ಮಾಡಲೇಬೇಕು, ನಾನು ರಂಗತಂಡನು. ಅದು ಯಾವುದು ಸ್ಪೆಷಲ್ಲು? ಏನು? ರಮೇಶ್ ಪಂಡಿತಿಗೆ ಈಗ ರಾಜ್ಯ ಪ್ರಶಸ್ತಿ ನಟನಾಗಿ ಪೋಸ್ಟ್, ಅದಕ್ಕೆ ನಾನು ಇಲ್ಲೇ ಕೊಡ್ತೀನಿ, ನನಗೆ ಈ ಜಾಗ ಇಷ್ಟ. ಇಲ್ಲೆಲ್ಲೋ ಒಂದು ನಾಟಕದ ಪೋಸ್ಟರ್ ಇದೆ, ಪೇಂಟಿಂಗ್ ಇದೆ, ಸಾಹಿತಿಗಳ ಚಿತ್ರ ಇದೆ, ಬುಕ್ಸ್ ಇದೆ,
ನನಗೆ ಇಲ್ಲಿ ಮಾಡಬೇಕು, ಇಲ್ಲಿ ಕರ್ಕೊಂಡ್ಬರ್ಬೇಕು. ಒಂದು ಸ್ಮಾಲ್ ಗೆಟ್ ಟುಗೆದರ್ ಚೆನ್ನಾಗಿದೆ. ಅಬ್ಸಲ್ಯೂಟ್ಲಿ. ಅಂದರೆ ನಮಗೆ ದೇವರನ್ನೇ ಹೋಟೆಲ್ ಥರ ನೂರಾರು ಮಂದಿ ಇರಬೇಕು. ಹೌದು. ಆಮೇಲೆ ಇವಳು ಪ್ಯಾಷನ್ ಇರೋದು ಅದನ್ನ ಕಮರ್ಷಿಯಲ್ ಆಗೇನೋ ಮಾಡಬೇಕು, ಹಂಗೆ ಮಾಡಬೇಕು. ಒಂದು ಪಾಸಿಟಿವ್ ಎನರ್ಜಿ ಇದಾಗಬೇಕು, ಇಂಟ್ರಾಕ್ಷನ್ ಆಗಬೇಕು. ಜನ ಬಂದಷ್ಟು ಆ ಜಾಗಕ್ಕೆ ಒಂದು ಚರ್ನ್ ಆಗುತ್ತೆ. ಕರೆಕ್ಟ್. ಆ ಎನರ್ಜೀಸ್ ಬೇಕು. ಕರೆಕ್ಟ್. ವೆನ್ ದೆ ಗೆಟ್ ಇನ್ ಸೈಡ್, ವೆನ್ ವಿ ಟಾಕ್ ಟು ದೆಮ್, ಬೇರೆ ಥರನೇ ಐ ಆಲ್ಸೋ ಗ್ರೋ. ನಾನು ಬೇರೆ ಬೇರೆ ಅವ್ರನ್ನ ಯಾರೋ ಬಂದ್ರು ಏನ್ ಬೇಕೋ ಇಟ್ಕೊಡಿ ತಗೊಳ್ಳಿ ಅಲ್ವಲ್ಲ ಇದು ಅಲ್ಲ. ಯಾಕೆ ನಾನು ಅಡುಗೆ ಮಾಡಕ್ಕೆ ಯಾರನ್ನೂ ಇಟ್ಕೊಳಕ್ಕೂ ಇಷ್ಟ ಇಲ್ಲ ನನಗೆ. ಯಾಕಂದ್ರೆ ಪ್ರತಿ ಐಟಮ್ ನೀವು ಒಬ್ಬರೇ ಮಾಡೋದಾ? ಹೌದು, ಪ್ರತಿ ಐಟಮ್ ನಾನೇ ಮಾಡೋದು. ಓಹೋ. ಸೊ ಹೆಲ್ಪ್ ಮಾಡಕ್ಕೆ ನನ್ನ ಮಕ್ಕಳು ಆದರೆ ನಮ್ಮ ಹುಡುಗಿರಿತಾರೆ. ಓಕೆ. ಬಟ್ ಅಡುಗೆ ಮಾಡ್ಬೇಕಾದ್ರೆ ನಾನು ಬ್ಯಾರಿಕೇಡ್ ಥರ ಹಾಕ್ಬಿಟ್ಟು ಅಲ್ಲಿ ಒಳಗಡೆ ಯಾರನ್ನೂ ಸೇರ್ಸಲ್ಲ, ನಾನು ಒಬ್ಬಳೇ ಮಾಡಬೇಕು. ಅದಿತಿ ಹೆಲ್ಪ್ ಮಾಡ್ತಾಳೆ. ಅವಳು ಬಂದಾಗ ಅವಳು ಇದ್ದಾಗ ಮಾಡ್ತಾಳೆ. ನಾನು ಆ್ಯಕ್ಚುಲಾಗಿ ನಾನು ಯಾರನ್ನೂ ನಾನು ಕರಿಯಕ್ಕೆ ಹೋಗಲ್ಲ ನನ್ನ ಕೆಲಸಕ್ಕೆ. ಯಾಕೆಂದರೆ ನಾನು ಹಾಕ್ಕೊಂಡಿರೋವಂಥದ್ದು ಕೆಲಸ ಬನ್ನಿ ಮಾಡಿ ಅಂತ ನಾನು ಕರೆಯಲ್ಲ. ಅವ್ರು ಬಂದಾಗ ಅವ್ರಿಗೆ ಮಾಡಬೇಕು ಅನ್ಸಿದ್ರೆ ದೇ ಕ್ಯಾನ್ ಕಾಂಟ್ರಿಬ್ಯೂಟ್, ಅದರ್ವೈಸ್ ಐ ವಿಲ್ ನಾಟ್ ಫೋರ್ಸ್. ಅರುಣ್ ಸಾಗರ್ ಅವರು ಹೆಲ್ಪ್ ಮಾಡ್ತಾರೆ. ನಾನು ಬಡಿಸ್ತೀನಿ ಬಂದ್ರೆ ಅಕಸ್ಮಾತ್ ಇದಾದ್ರೆ, ಅಂದ್ರೆ ಇರೋ ಸಂದರ್ಭ ಸಣ್ಣದಿದ್ರೆ ಇಂಟ್ರಾಕ್ಟ್ ಮಾಡ್ತೀನಿ. ಎಂತ ಅಡುಗೆ ಮಾಡ್ತೀರಿ? ಇಲ್ಲ, ಅಡುಗೆಗೆ ಬಿಡಲ್ಲ ನಾನು. ನಾನು ಏನು ಮಾಡಿದ್ರು ಒಂದೇ ಥರ ಇರುತ್ತೆ. ಬಟ್ ಮಾಡ್ತೀರಾ ಅಡುಗೆ? ಮಾಡ್ತೀನಿ. ನನಗೆ ನಂದೇ ಥರದ್ದು. ನನಗೆ ಹೇಳಿ ಏನು ಅಡುಗೆ, ಏನು ಕುಕ್ ಮಾಡೋದೇನು? ನಾನು ಕುಕ್ ಮಾಡೋದು ಗಂಜಿ. ನನಗೆ ಗಂಜಿ ಯಾವ್ದು ಗಂಜಿ ಅಂತ ಬೇರೆ ಅಡುಗೆ ಹೇಳಿ, ಬೇರೆ ವೆರೈಟಿ ಸಣ್ಣ ಪುಟ್ಟ ನನಗೆ ಗೊತ್ತಿರೋಂಗೆ ನಾನು ಚಟ್ನಿ ಮಾಡ್ಕೋತೀನಿ, ಆಮೇಲೆ ತಂಬಳಿ ಮಾಡ್ಕೋತೀನಿ ನನಗಿದು. ಬಟ್ ಇವಳಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ. ಅರುಣ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಿ ಕುಕ್ಸ್ ರಿಯಲಿ ವೆಲ್. ನಾನು ಮೈಸೂರಲ್ಲಿ ರಂಗಾಯಣದಲ್ಲಿ ಅರುಣ್ ಇದ್ದಾಗ ನಾವು ಹೋದಾಗೆಲ್ಲ ಅವರೇ ನಂಗೆ ಅಡುಗೆ ಮಾಡಾಕ್ತಾ ಇದ್ರು. ಹಿ ಕುಕ್ಸ್ ರಿಯಲಿ ವೆಲ್. ಇತ್ತೀಚೆಗೆ ಒಂದು ಗೆಟ್ ಟುಗೆದರ್ ಮಾಡಿದ್ರಿ, ಅದೊಂದು ವಿಡಿಯೋ ನೋಡ್ತಿದ್ದೆ ನಾನು. ಎಲ್ಲ ಆರ್ಟಿಸ್ಟ್ಗಳನ್ನ ಕರೆದು ನಿಮ್ಮ ಜೊತೆ ಆತ್ಮೀಯರಾಗಿದ್ದವರೆಲ್ಲರೂ ಒಂದು ಬಳಗ ಸೇರಿಸಿದ್ರಿ ನೀವು? ನೋ, ಅದು ಇನಾಗ್ರೇಷನ್. ನಾವು ನಮ್ಮ ಸಿ ಕೈ ಚಂದ್ರು ಅವ್ರು ಬಂದು ಅವರೇ ಇನಾಗ್ರೇಟ್ ಮಾಡಿದ್ದು. ಸೊ ಅವ್ರ ಜೊತೆ ಆರ್ಟಿಸ್ಟ್ 20 ಜನ ಮಾತ್ರ ಕರೆದಿದ್ದೆ. ಸೊ ನಾ ಹಿಂಗೆ ಮತ್ತು ಕರೆದು ಮಾಡೋಣ ಅಂತಿದ್ದೀನಿ. ಯಾಕಂದ್ರೆ ಅದಾದ್ರೆ ನಾನು ಒಬ್ರೊಬ್ರನ್ನು ನೋಡ್ಬೋದು, ಮಾತಾಡ್ಸ್ಬೋದು, ನನ್ನ ಪ್ರೀತಿ ಹಂಚ್ಕೋಬೋದು. ಇಲ್ಲಾಂದ್ರೆ ತುಂಬ ಜನ ಬಂದರೆ ಬಂದಿದ್ರಾ ಅಂತಾನೆ ಕ್ವಶನ್ ಮಾರ್ಕ್ ಆಗೋದು ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಮೀಟ್ ದೆಮ್, ಸ್ಪೀಕ್ ಟು. ಸಾಮಾನ್ಯವಾಗಿ ಏನೇ ಒಂದು ಮಾಡಿದಾಗ ಒಂದು ಶೋ ಸ್ಟಾಪರ್ ಇರುತ್ತೆ. ಲೈಕ್ ಈ ಅಡುಗೆ ಇಲ್ಲಿ ಸೂಪರ್ ಗುರು ಅಂತ ಒಂದು ಶೋ ಸ್ಟಾಪರ್ ಇರುತ್ತೆ. ಮೀ ಕಾಸಾದ ಶೋ ಸ್ಟಾಪರ್ ಏನು? ಇಟ್ ಡಿಪೆಂಡ್ಸ್ ಅನ್ಸುತ್ತೆ. ಯಾಕಂದರೆ ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ನುಚ್ಚಿನುಂಡೆ ಇಸ್ ಸಮಥಿಂಗ್ ದಟ್ ನಾನೇನು ಮಾಡ್ತೀನಿ, ನಂಗೆ ತುಂಬ ಇಷ್ಟ. ಪುಳಿಯೋಗರೆ ನಂಗೆ ಇಷ್ಟ. ನಾನು ಮಾಡೋ ಬಿಸಿಬೇಳೆ ಭಾತ್ ಇಷ್ಟ ನನಗೆ ಇಷ್ಟ. ಸೊ ತಂಬುಳಿ ಇಸ್ ಸಮಥಿಂಗ್ ದಟ್ ಎವ್ರಿಬಡಿ ಲವ್. ಈಗ ನಾನು ಯಲಹಂಕ ನ್ಯೂ ಟೌನ್ ಇದ್ದೀನಿ. ನಿಮ್ಮ ಕಾಸ ಇಷ್ಟ, ನನಗೆ ಟೇಸ್ಟ್ ಮಾಡಬೇಕು, ಬರೋಕ್ಕಾಗಲ್ಲ. ಎನಿ ಪಾರ್ಸಲ್ ಅವೈಲಬಲ್? ಎಸ್ ಝೊಮ್ಯಾಟೋನಲ್ಲಿ ಇದೆ. ಓ ಹೌದಾ? ಸೊ ಜನ ಝೊಮ್ಯಾಟೋದಲ್ಲಿ ನಿಮ್ದು ಹುಡುಕ್ಬೋದು. ಮೀ ಕಾಸ ಅಂದ್ರೆ ಆರ್ಡರ್ ಮಾಡ್ಬೋದು. ಹೌದು. ಓಕೆ. ಅದ್ರಲ್ಲಿ ಎನಿ ರಿಸ್ಟ್ರಿಕ್ಷನ್ ಇಸ್ ಪ್ಲೇಟ್ ಆ ಥರದೇನೋ ಅಥವಾ ಎನಿಥಿಂಗ್? ಇಲ್ಲ, ದೇ ಕ್ಯಾನ್ ಆರ್ಡರ್. ಬಟ್ ಟೈಮ್ ಬ್ಯಾಂಡ್ ಅದೇ? ಇಲ್ಲ, ಮಾರ್ನಿಂಗ್ ಒಂದೊಂದು ಟೈಮ್ ಇದೆ. ಆ ಟೈಮ್ ಗೊತ್ತಾಗತ್ತೆ. ಸೊ ಓಪನ್ ಆದರೆ ಎಷ್ಟೊತ್ತಿಗೆ, ಕ್ಲೋಸಿಂಗ್ ಟೈಮ್ ಎಷ್ಟೊತ್ತಿಗೆ ಅಂತ. ಇನ್ ಬಿಟ್ವೀನ್ ದಟ್ ಬೆಂಗಳೂರಿನ ಯಾವುದೇ ಜಾಗದಲ್ಲಿದ್ರೂ ನಿಮ್ಮಿಂದ ಫುಡ್ ತರಿಸ್ಕೋಬಹುದು. ಇಟ್ಸ್ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಎಲ್ಲರೂ ಆರ್ ನಗರಕ್ಕೆ ಬಂದು ಅಲ್ಲೇ ವಿಸಿಟ್ ಮಾಡೋಕೆ ಆಗದೆ ಹೋದ್ರೆ ಟೈಮ್ ತುಂಬಾ ತೊಂದರೆ ಇರುತ್ತೆ. ಒಂದೇನು ಗೊತ್ತಾ, ನನ್ನ ಪ್ರಕಾರ ಝೊಮ್ಯಾಟೊ ಒಂದು ಬಂದಾಗ ನಾವು ಏನಾಗಿದೆ ಗೊತ್ತಾ, ನಾನು ಹೇಳೋದು ಹೌದು, ಝೊಮ್ಯಾಟೊ ಇದೆ, ಎಲ್ಲ ಇದೆ. ನಾನು ಈಸಿಯಾಗಿ ಒಂದು ಫುಡ್ಡನ್ನು ಮನೆಗೆ ತರಿಸ್ಕೊಂಡು ತಿನ್ನೋದಕ್ಕೆ ಅದು ಮಜಾ ಅಲ್ಲ ಆ್ಯಕ್ಚುಲಿ. ಒಂದು ವಿಧದಲ್ಲಿ ನಾನು ಐ ಆಮ್ ಹ್ಯಾಪಿ. ಯಾಕೆಂದರೆ ದೇ ಹ್ಯಾವ್ ಆರ್ಡರ್ಡ್ ದ ರೈಟ್ ಥಿಂಗ್ ಫ್ರಮ್ ಅಂತ ಖುಷಿ ಆಗುತ್ತೆ. ಯಾಕೆಂದರೆ ಈಗ ಎಲ್ಲ ಕಡೆ ನೋಡಿದ್ರೆ ಕೆಲವೊಂದು ಐಟಮ್ ಮಾತ್ರ ಎಲ್ಲ ಕಡೆನೂ ಚೆನ್ನಾಗಿ ಸೇಲ್ ಆಗ್ತಾ ಇರೋದು. ಜನಕ್ಕೂ ಇದು ಅರ್ಥ ಆಗೋಗಿದೆ, ನಾವು ಇಂಥದ್ದು ಮಾಡಿದ್ರೆ ಮಾತ್ರ ಜನ ತಿಂತಾರೆ ಅಂತ. ಜನ ಈಗ ಒಂದು ಸ್ವಲ್ಪ ಬದಲಾದರೆ ಒಳ್ಳೆಯದು ಅಂತ ನನ್ನ ಕಡೆಯಿಂದ ಇದು ಚೂಸ್ ಮಾಡೋದನ್ನು ರೈಟ್ ಚೂಸ್ ಮಾಡಿ ನಿಮಗೆ ಎನರ್ಜಿ ಬರೋವಂಥದ್ದನ್ನು ತಿನ್ನಿ. ನಿಮ್ಮ ಆರ್ಗನ್ಸ್ಗೆ ನೀವು ದಯವಿಟ್ಟು ಸಲ್ಯೂಟ್ ಹೊಡೀರಿ ಅಂತ ಕೇಳೋದಕ್ಕೆ ನಾನು ಆಸೆ ಪಡ್ತೀನಿ. ಯಾಕಂದರೆ ಪೊಟ್ಯಾಟೊ ತಿನ್ನಲೇಬಾರ್ದು. ಹೌದು, ಚಿಪ್ಸು. ಈಗ ಏನು ಮಕ್ಕಳಿಗೆ ನೀನು ಎಕ್ಸಾಮ್ ಪಾಸ್ ಮಾಡ್ಕೊಂಬಂದ್ಯಾ, ಸರಿ ತಗೋ ಚಿಪ್ಸ್ ಪ್ಯಾಕೆಟು, ಅದು ಟ್ರೀಟು ಅಥವಾ ಬ್ರೈಬ್ ಕೂಡ ಇಂಥದ್ದಾದರೆ ಇಷ್ಟಿದ್ದಾವೆ. ಓಕೆ, ದೊಡ್ಡವ್ರು ಹೋಗ್ತಾ ಹೋಗ್ತಾ ನಾವು ಹಾಸ್ಪಿಟ್ಲಿಗೆ ಇಡೋಕ್ಕೆ ಅಂತಲೇ ದುಡಿಯೋ ಹಂಗೆ ಆಗೋಗುತ್ತೆ. ದುಡ್ದಿದ್ದೀನಿ ಕಣಯ್ಯ, ನೀ ತೊಗೊಂಡು ಊರು ಸುತ್ತು ಮಜಾ ಮಾಡು, ನಿಂಗೆ ಆರೋಗ್ಯ ಅನ್ನೋದು ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ದಟ್ ಈಸ್ ವಂಡರ್ಫುಲ್. ಥಾಟ್ ಪ್ರೋಸೆಸ್ ಬರಬೇಕು ಮಕ್ಳಿಗೆ. ನಾನು ಇಂಥದ್ದು ತಿನ್ನಬಾರ್ದು, ನಾನು ಇಂಥದ್ದು ತಿನ್ನಬೇಕು, ನಾನು ಇಂಥದ್ದು ಮಾತ್ರ ಮುಟ್ಬೇಕು, ಇದು ನನ್ನ ಅಲ್ಲ ಇದು ಅನ್ನೋ ಆ ಪ್ರೈಡ್ ಬರಬೇಕು. ಎಷ್ಟು ಮಜಾ ಅಂದರೆ ನನಗೆ ರೊನಾಲ್ಡೋ ಕೋಕ್ ಅಂತ ತೆಗೆದು ಪಕ್ಕಕ್ಕಿಡ್ತಾನೆ. ಹೌದು. ಒಂದು ಅವನಿಗೆ ಬೇಡ ಅನ್ನೋದು,
ಇನ್ನೊಂದು ಸಮಾಜಕ್ಕೂ ಇದು ಬೇಡ ಅನ್ನೋದು. ಎರಡು ಥರದ್ದು. ಒಬ್ಬ ಸಾಮಾನ್ಯ ಮನುಷ್ಯ ತೆಗೆದಿಟ್ಟರೆ ಬೇರೆ, ಕೋಕನ್ನು ಪಕ್ಕಕ್ಕೆ ಎತ್ತಿಡ್ತಾನೆ, ಏನು ಹೇಳಿಲ್ಲ. ಮಾರ್ಕೆಟ್ ಅಲ್ಲಾಡೋಯ್ತು. ಅಲ್ಲ, ಮಾರ್ಕೆಟ್ ಅಲ್ಲಾಡೋಯ್ತು, ಹೌದು. ಆದ್ರೆ ನಿಜವಾಗ್ಲೂ ಕೋಕನ್ನ ಅಥವಾ ಇನ್ನೊಂದು ಯಾವುದೇ ವಸ್ತುಗಳನ್ನ, ಅಂದ್ರೆ ಆ ಥರದ ಇದನ್ನ ಸೆಲೆಬ್ರಿಟಿಗಳು ಜವಾಬ್ದಾರಿ ತರ ಎಷ್ಟು ತೋರಿಸ್ತಾರೆ. ಎಸ್ ಅದನ್ನ ನೀವು ನಿಜವಾಗ್ಲೂ ಮಾಡಿ ನೋಡಿದಾಗ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ಗಳಾಗಿದೆಯಲ್ಲ, ಅದರಿಂದ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ಕೂಡ ಇದ್ದು ನಾವು ಮತ್ತೆ ಅದನ್ನೇ ಕುಡಿಯುವ ಮತ್ತು ಅದನ್ನೇ ಇದು ಮಾಡುವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ನಂಗೆ ನಿಜವಾಗ್ಲೂ ರೊನಾಲ್ಡೋ ಒನ್ ಆಫ್ ದ ಗ್ರೇಟೆಸ್ಟ್ ಗೆಸ್ಚರ್. ಅದು ಏನೂ ಹೇಳದೆ ಸುಮ್ಮನೆ ತೆಗೆದು ಪಕ್ಕಕ್ಕೆ ಇಟ್ಟಿರೋದು ಎಂಥ ದೊಡ್ಡ ನಿಲುವಲ್ವಾ ಅದು. ತುಂಬಾ ಒಳ್ಳೇದೇನಿರುತ್ತೆ ಅದು ಸಕ್ಕಂತ ಬೂಮ್ ಆಗಲ್ಲ, ಬಟ್ ನಿಧಾನಕ್ಕೆ ಜನರ ಹತ್ರ ತಲುಪಿದಾಗ ಅದರದ್ದು ವರ್ತ್ ಏನು ಅಂತ ಜನಕ್ಕೆ ಗೊತ್ತಾಗುತ್ತೆ. ಸೊ ಮಿಕಾಸಾ ಇಸ್ ಲೈಕ್ ದಟ್. ಐ ನೋ. ಅಂಡ್ ನೀವು 100 ಮೀಟರ್ಸ್ ಓಡಕ್ ಬಂದಿಲ್ಲ, ನಂಗೆ ಗೊತ್ತಾಗುತ್ತೆ. ನೀವು ಮ್ಯಾರಥಾನ್ ಓಡೋರು ನೀವು. ಆಮೇಲೆ ಇವಳದಿರೋದೇ ತರಕಾರಿಗಳು, ತರಕಾರಿಯಲ್ಲಿ ಅವಳು ಸೂಪು, ತರಕಾರಿಯಲ್ಲಿ ಸಲಾಡ್, ಸೋರೆಕಾಯಿ ಸೂಪ್ ಕೊಡ್ತೀನಿ. ಅಲ್ಲ, ಅವ್ರು ಇಷ್ಟು ತರಕಾರಿ ಅಂದಾಗಲೇ ಗೊತ್ತಾಗ ಫೈಬರ್ ಕಂಟೆಂಟ್ ತುಂಬಸಕ್ಕೆ ರೆಡಿ ಆಗೋರು ಇರೋದು. ವೆರಿ ಗುಡ್ ಟು ಬಾಡಿ. ಆಲ್ವೇಸ್ ಫೈಬರ್ ತಿನ್ಬೇಕು. ನಾವು ಕಾರ್ಬ್ಸ್ ಕಡೆ ನೋಡ್ಬಿಡ್ತೀವಿ, ನೋಡೋಣ ಫೈಬರ್ ತಿಂದ್ರೆ ಫೈಬರ್ ತುಂಬಿಟ್ರೆ ಕಾರ್ಬ್ಸ್ ಒಳಗೆ ಹೋಗಲ್ಲ ಆಟೋಮೆಟಿಕ್. ವೆರಿ ಗುಡ್ ಅದು. ಐ ಜಸ್ಟ್ ಲವ್ ಇಟ್. Absolutely, what you said was that. I just love it. So soup ಕೂಡ ನಾನು ಸೋರೆಕಾಯಿ ಸೂಪ್ ಕೊಡ್ತೀನಿ, ನಲ್ಲಿಕಾಯಿ ಸೂಪ್ ಕೊಡ್ತೀನಿ, ಅದು ಸೊರ್ಬಾ ಥರ ಇರುತ್ತೆ. ಆಮೇಲೆ ಟೊಮೆಟೊ ಸೂಪ್ ಕೊಡ್ತೀನಿ. ಟೊಮೆಟೊ ತುಂಬ ಒಳ್ಳೆಯದು ದೇಹಕ್ಕೆ, ಅದು ಕೊಡ್ತೀನಿ. ಟೊಮೆಟೊ ಜ್ಯೂಸ್ ಕೂಡ ಕೊಡ್ತೀನಿ ಬೇಕಿದ್ರೆ. ಸಲಾಡ್ಸು ಅಷ್ಟೇ. ನಮ್ಮಲ್ಲಿ ಏನು ತೆಂಗಿನಕಾಯಿ ಹಾಕಿ ಕೋಸಂಬರಿ ಅಂತ ಮಾಡ್ತೀವಲ್ಲ, ಅದು ತುಂಬ ಶ್ರೇಷ್ಠವಾದದ್ದು. ಅದನ್ನು ನಾವು ತಿನ್ಬೇಕು ಸಂಜೆ ಹೊತ್ತಲ್ಲಿ, ಅದನ್ನು ತಿಂದರೆ ತುಂಬ ಒಳ್ಳೆಯದು. ಸೊ ಐ ವಿಲ್ ಡೂ ಮೈ ಬೆಸ್ಟ್ ಬಿಕಾಸ್ ಐ ಲವ್ ಯು ಆಲ್. ನನಗೆ ಇವಳು ಮಾಡುವ ಕೋಸ್ ಚಿತ್ರಾನ್ನ ಬಹಳ ಇಷ್ಟ. ಕೋಸ್ ತುಂಬಾ ಒಳ್ಳೇದು ದೇಹಕ್ಕೆ. ಸೊ ಅದನ್ನ ಯಾವ ರೀತಿಲಿ ಕೊಡಬೇಕು ಅಂತ ಯೋಚನೆ ಮಾಡಿ ದೆನ್ ಕೆಂಪಕ್ಕಿ ಅಂದಲ್ಲಿ ಕೋಸಿನ ಚಿತ್ರಾನ್ನ. ಬಟ್ ಈ ತರಕಾರಿಗಳೆಲ್ಲ ಆರ್ಗ್ಯಾನಿಕ್ ಇಲ್ಲ ಇಲ್ಲ, ಈಗ ಸದ್ಯಕ್ಕೆ ನಾನು ಅದನ್ನ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ ಬಿಕಾಸ್ ನನಗೆ ಅದು ಕಂಪ್ಲೀಟ್ ಸೋರ್ಸ್ ಕಂಟಿನ್ಯೂಟಿ ಸಿಗ್ತಾ ಇಲ್ಲ. ಬಟ್ ನಮ್ಮ ಅಂಗಡಿಗಳಲ್ಲಿ ಏನು ಅವೈಲಬಲ್ ಇದೆ ಅವತ್ತಿನ ಮಟ್ಟಕ್ಕೆ ಫ್ರೆಶ್, ತುಂಬ ಫ್ರಿಜ್ಜಲ್ಲಿ ಇಟ್ಟಿರೋದು ನಾನೇನು ಉಪಯೋಗಿಸ್ತಾ ಇಲ್ಲ. ಇವತ್ತು ತರಿಸ್ತೀನಿ, ಇವತ್ತು ಮಾಡಿ ಹಾಕ್ತೀನಿ ಅಷ್ಟೇ. ನಾ ಒಳಗಡೆ ಫ್ರಿಜ್ಜಲ್ಲಿ ಇಟ್ಟು 2-3 ದಿನ ಇಲ್ಲವೇ ಇಲ್ಲ. ಎಕ್ಸಾಕ್ಟ್ಲಿ ಅಷ್ಟೇ. ನಾನು ಐ ವಾಂಟ್ ಟು ಸಿ ಯು ಹ್ಯಾಪಿ, ಹೆಲ್ದಿ ಆ್ಯಂಡ್ ಹ್ಯಾಪಿ ಅಷ್ಟೇ. ಗುಡ್ ಯಾ. ಇದೆಲ್ಲ ಒಂದು ಒಳಗಡೆ ಪ್ಯಾಷನ್ ಇದ್ರೆ ಮಾತ್ರ ಬರೋಕೆ ಸಾಧ್ಯ. ಈ ಥರದ್ದೆಲ್ಲ ಲೈಕ್ ಒಂದೇನೋ ಒಂದು ಪ್ರಯತ್ನ ಮಾಡಬೇಕು, ತಪ್ಪೇನು, ಈ ಥರದ್ದು ಮಾಡಿ ನೋಡೋಣ. ಅದು ಅಂದರೆ ವಿಷಯ ಇಷ್ಟೇ. ಅವಳು ಈ ಮಕ್ಕಳನ್ನ ನೋಡ್ಕೊಂಡು ಆದಮೇಲೆ ಅವಳಿಗೊಂದು ಅವಳೇ ಹೇಳ್ತಾ ಇದ್ದ, ನಂಗೊಂದು ಸ್ಪೇಸ್ ಬೇಕು, ನಾನು ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನನಗೆ ಈ ಥರದ್ದು ಏನಾದ್ರು ಒಂದು ಆಗಲೇಬೇಕು. ಪಾಪ ಅವಳು ಅವಾಗಲಿಂದ ಹೇಳ್ತೇವೆ, ಬಟ್ ನನ್ನ ಬ್ಯುಸಿ ಅಥವಾ ನಾನು ಕೂಡ ಕೆಲವು ಸರಿ ತಡಿ, ಈಗ ತಕ್ಷಣ ಮಾಡಿ, ಈಗಷ್ಟೇ ಗೋಡನ್ ಅದಾಗಿದೆ ಇದಾಗಿದೆ ತಡೀತಿದ್ದೆ. ಬಟ್ ಅವಳು ತೊಗೊಂಡಿರೋ ಡಿಸಿಷನ್ ಏನಿದೆ ಅದು ಸೂಪರ್. ಕೆಲವು ಸರಿ ನಾನು ಏನು ಬೇಡ ಅಂತೀನಿ ಅದೇ ಸೂಪರ್ ಹಿಟ್ ಆಗಿರೋದು. ಹಾಗೆ ಈಗ ನಾನು ಜಾಸ್ತಿ ಬೇಡ ಅಂತೀನಿ ಅಲ್ಲ, ಒಂದು ಬೇಡ ಅಂತ ಜಾಸ್ತಿ ಹೇಳ್ತೀನಿ, ಯಾಕೆಂದ್ರೆ ಅವಳು ಮಾಡಲಿ ಅಂತ. ಗುಡ್ ಯಾ, ವೆರಿ ಹ್ಯಾಪಿ ಫಾರ್ ಯು ಗೈಸ್. ನಂಗೆ ಭಾಳ ಖುಷಿ ಈ ಥರದೊಂದು ಅಲ್ಲಿ ಬಂದರೆ ಏನೇನು ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದನ್ನು ಮೀರಿದ್ದೇನಪ್ಪ ಅಂದರೆ ಅಲ್ಲಿ ಬಂದರೆ ಈ ಮುದ್ದಾದ ಜೋಡಿಗಳು ಸಿಗ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ನಮ್ಮನ್ನು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋರು, ಪ್ರೀತಿಯಿಂದ ಬಡಿಸೋರು, ಆ ವೈಬ್ ಇದ್ದಾಗ ತಿಂದಿದ್ದು ಅರಗುತ್ತೆ, ಜೀರ್ಣ ಆಗುತ್ತೆ ಅಂತ ನಂಬಿಕೆ ಯಾವಾಗಲೂ. ಸೊ ಆ ಲಾಜಿಕ್ ವರ್ಕ್ ಆಗಬೇಕು ಆ ಜಾಗದಲ್ಲಿ ಅಂತ. ಯಾವಾಗ ಅದು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಬರೋಕ್ಕೆ ಶುರು ಮಾಡ್ತಾರೆ, ಅವಾಗ ಒಂದು ಒಳ್ಳೆತನವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅಂತ ನಿಮಗೂ ಒಂದು ಸಾರ್ಥಕ ಭಾವ. ಅಬ್ಸಲ್ಯೂಟ್ಲಿ. ಈ ಏಜ್ ಗೀಜ್ ಎಲ್ಲ ಜಸ್ಟ್ ಎ ನಂಬರ್. ಮನಸ್ಸಿನ ಏಜು, ನಿಮ್ಮ ತಿಳುವಳಿಕೆ ಅವೆಲ್ಲ ಸೂಪರ್. ಅಲ್ಲ, ನಂದೊಂದು ಮಾತಿದೆ. ಏನು? ಈಗ ಸಾವು ನಿನ್ನ ಕ್ಷಣವನ್ನು ಸಾಯಿಸುತ್ತೇನಾದರೆ ನನ್ನ ಪ್ರಕಾರ ಆ ಕ್ಷಣವನ್ನು ನಾನು ಸಾಯಿಸೋಕ್ಕೆ ರೆಡಿಯಾಗಿರಬೇಕು. ಈಗೇನು ಅಂದರೆ ಒಂದು ಕ್ಷಣ, ಪ್ರತಿ ಕ್ಷಣ ಸಾಯ್ತಾ ಇರುತ್ತೆ, ಅದ್ರಲ್ಲಿ ಬದುಕಕ್ಕೆ ಶುರು ಮಾಡಿದರೆ ಆ ಕ್ಷಣ ನಾವು ಗೈನ್ ಮಾಡಬೇಕು. ನಿನ್ನನ್ನು ಸಾವು ಸಾಯಿಸೋದಕ್ಕಿಂತ ಮುಂಚೆ ಆ ಸಾವು ಅನ್ನುವುದನ್ನು ಕ್ಷಣ ಕ್ಷಣ ಸಾಯಿಸಿದ್ರೆ ನೀನು ತುಂಬ ಚೆನ್ನಾಗಿ ಬದುಕ್ತೀಯ ಅಂತ. ಅಂದರೆ ಅದನ್ನೇ ಆ ಥರ ಬದುಕಬೇಕು ಅಂತ. ಏನು ಗೋಲ್ ಏನು ಇಬ್ಬರದು? ಕಪಲ್ ಗೋಲ್ ಏನು? ಕಪಲ್ ಗೋಲ್ ಚೆನ್ನಾಗಿ ಬದುಕಬೇಕಷ್ಟೇ.
ಹ್ಯಾಪಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ರಿಸ್ಟ್ರಿಕ್ಟ್. ಇವಾಗ ನಾನು ಅದೆಲ್ಲ ಒಂದು ಬೆಟ್ಟದ ಮೇಲೊಂದು ಮನೆ ಹೌದೌದು ಮಾಡಿ ಅಂತ ಅಲ್ಲೆಲ್ಲ ಇರೋದಿಲ್ಲ. ಇದೆ ಮಾಡ್ಕೊತಾ ಇದೀನಿ. ಕೊಳ್ಳೇಗಾಲದಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೇಮ್ ಅಂದ್ರೆ retreat ತರ ಅಲ್ಲಿ ಬಂದು ರೆಸಿಡೆನ್ಷಿಯಲ್ ಆಗಿ ಉಳ್ಕೊಂಡು ಇದೆಲ್ಲ ಸೌಕರ್ಯಗಳನ್ನು ನಾವು ಅಲ್ಲಿ ಹೌದೌದು ಮಾಡೋಣ. ಇಲ್ಲಿ ಗೋಕರ್ಣ ಎರಡೂ ಕಡೆ ಮಾಡಿ ನಮಗೊಂಥರ ಟ್ರಿಪ್ ಆಗ್ಬೇಕು ಯಾರು ಹೋದ್ರೆ ಈ ರೆಸಾರ್ಟ್ಗೆಲ್ಲ ಹೋಗಿ ಬರ್ತೀವಲ್ಲ ಆ ತರ ಇದು. ಹೌದೌದು ಗೋಕರ್ಣದಲ್ಲೂ ಮಾಡ್ತಾ ಇದ್ದೀನಿ. ಬೀಚ್ ಅಲ್ಲೇ ನಮ್ದು ಜಾಗ ಇದೆ, ಅಲ್ಲಿ ಮಾಡ್ತಾ ಇದೀನಿ. ಪ್ಲಸ್ ಕೊಳ್ಳೇಗಾಲ. ಅತಿ ಶೀಘ್ರದಲ್ಲೇ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು ಮೀಕಾಸ ಗೋಕರ್ಣದಲ್ಲಿ ಮತ್ತು ಕೊಳ್ಳೇಗಾಲದಲ್ಲಿ. ಕೊಳ್ಳೇಗಾಲ ನಮ್ ಕಡೆ, ಹೌದಾ? ಅಫ್ಕೋರ್ಸ್ ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ ನನ್ನ ಬರ್ತ್ ಪ್ಲೇಸ್ ಅಮ್ಮ. ಓಕೆ, ಅದೆಲ್ಲ ನಮ್ ಬೆಲ್ಟೆ. ಟಿ ನರಸೀಪುರ ಇದೆಲ್ಲ ನಾವು ಹುಟ್ಟಿ ಓಡಾಡಿ ಬೆಳೆದು ಕುಣಿದಿದ್ದು ಎಲ್ಲ ನಮ್ ಜಾಗಗಳವಲ್ಲ. ಅಲ್ಲಿ ಬರೀ ಈಗ ಇನ್ನೊಂದಿದೆ, ಮೀಕಾಸ ಒಂದೇ ಅಲ್ಲ, ನನ್ನ ಕೃಷಿ ರಂಗಭೂಮಿನೂ ಅಲ್ಲೇ ಶುರು ಮಾಡಬೇಕು ಅನ್ನೋದು ನಮ್ಮಿಬ್ಬರ ಇದು. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಸೊ ತರಕಾರಿ ಬೆಳೆಯೋದು ನಾವು, ಅಡಿಗೆ ಮಾಡೋದು ನಾವು. ಚೆನ್ನಾಗಿದೆ ನಿಮ್ ಪ್ಲಾನ್ ಇದು. ಯಾರು ಬೇಕಾದ್ರೆ ಬಂದು ಉಳ್ಕೊಂಡು ಅವ್ರು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅವರು ಬೆಳಿಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ನೆಮ್ಮದಿಯಾಗಿ ಇದ್ದು ಗೋ ಬ್ಯಾಕ್. ಐ ಆಮ್ ಜಸ್ಟ್ ಸುಮ್ಮನೆ ಕಲ್ಪನೆ ಮಾಡ್ಕೊತೀನಿ, ಡೌನ್ ದ ಲೈನ್ 5 years ಫ್ರಮ್ ಡೌನ್ ದ ಲೈನ್ ಒಂದು ದೊಡ್ಡದಾಗಿ ಬೆಳೆದಿರುತ್ತೆ ನಿಮ್ದು. ಟೇಕ್ ಮೈ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಬ್ಲೆಸ್ಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಅಂಡ್ ಈ ಹರಿಕಥೆಗೆ ಬಂದು ಈ ಸ್ಪೆಷಲ್ ಕಥೆಯನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೀರಾ ಮೇಡಮ್. ಅರುಣಣ್ಣ ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ, ಫುಡ್ ಅಡಲ್ಟ್ರೇಷನ್ನು ನಿನ್ನೆ ಮೊನ್ನೆ ಅಲ್ಲ, ನಮ್ಮ ಮನುಷ್ಯ ಕುಲವನ್ನ ತುಂಬಾ ಕಾಡ್ತಾ ಇದೆ ಯಾವಾಗ್ಲೂ ಕೂಡ. ಖಂಡಿತ. ಅದರಿಂದ ಹೊರಗೆ ಬರಬೇಕು ಅಂದ್ರೆ ನಾವ್ ಎಚ್ಚೆತ್ಕೋಬೇಕು. ಒಳ್ಳೆ ಆಹಾರ ತಿಂದ್ರೆ ಮನಸ್ಥಿತಿ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ, ನಮ್ಮ ಗೋಲ್ಗಳನ್ನ ಯಶಸ್ಸಿನ ಕಡೆಗೆ ನಾವೆಲ್ಲರೂ ಕೂಡ ಹೋಗ್ತೀವಿ. ಆ ನಿಟ್ಟಿನಲ್ಲಿ ಮೀಕಾಸ ಇವರಿಬ್ರು ಮಾಡ್ತಿರೋ ಈ ಇನಿಷಿಯೇಟಿವ್ ಇದೆಯಲ್ಲ, ಮಚ್ ಅಪ್ರಿಷಿಯೇಟೆಡ್. ಥ್ಯಾಂಕ್ ಯು. ಜನ ಬರಲಿ, ಇನ್ನೂ ಇದರ ಆನಿವರ್ಸರಿ ಎಲ್ಲ ಬಂದಾಗ ಸಕ್ಸಸ್ ರೇಟ್ ಅನ್ನ ನಾವು ನೋಡಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡುವಾಗ ಖಂಡಿತ ಆಗ್ಬೋದಾ? ಆಲ್ವೇಸ್ ವೇಟಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಗುಡ್ ಲಕ್. ಥ್ಯಾಂಕ್ ಯು. ಇವತ್ತಿನ ಹರಿಕಥೆಯ ಸ್ಪೆಷಲ್ ದಂಪತಿಗಳಿಗೆ ನಮ್ಮದೊಂದು ಪ್ರೀತಿಯ ಗೌರವ. ತಾಜಾ ಮಿಠಾಯಿ ಮತ್ತು ಕೇಕ್ ವಾಲಾ ಕಡೆಯಿಂದ ಅವ್ರಿಗೆ ಗ್ರೀನ್ ಟೀ ಇಷ್ಟ, ಅವ್ರ ಕಾಫಿ ಇಷ್ಟ. ಸೊ ಅವ್ರ ಇನ್ಮೇಲೆ ನಮ್ಮ ಮಗ್ಗಲ್ಲಿ ಕುಡೀಲಿ ಅಂತ ನೆನಪಿಸ್ಕೋಬೇಕು ನಮ್ಮನ್ನು. ಪ್ಲೀಸ್ ಮೀರಾ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಾಡಿನ ಹೆಮ್ಮೆಯ ಕಲಾವಿದ, ಮೈ ಫೇವ್ರೇಟ್ ಪರ್ಸನಾಲಿಟಿ, ಆ ಪದವನ್ನ ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಪರ್ಸನ್ ಅಲ್ಲ, ಪರ್ಸನಾಲಿಟಿ. ಬಿಕಾಸ್ ಆ ವ್ಯಕ್ತಿತ್ವ ಪ್ರಶಂಸನೀಯ ಮತ್ತು ಅನುಕರಣೀಯ ತುಂಬಾ ಜನರಿಗೆ. ಬಿಕಾಸ್ ಅವ್ರು ಹಾಗೆ ಬದುಕ್ತಾ ಇರೋರು, ಬದುಕು ತೋರಿಸಿರೋರು. ಹಾಗಾಗಿ ತುಂಬ ಮೆಚ್ಕೋತೀವಿ ಅವ್ರನ್ನ, ಒಬ್ಬ ಕಲಾವಿದನಾಗಿ, ಒಬ್ಬ ವ್ಯಕ್ತಿ ಮನುಷ್ಯನಾಗಿ. ಹಾಗಾಗಿ ಮೈ ಹಾಟ್ ಫೇವ್ರೇಟ್ ಅರುಣಣ್ಣಗೆ ಇದೊಂದು ಪ್ರೀತಿಯ ಗೌರವ. ತಾಜಾ ಮಿಠಾಯಿ ಮತ್ತು ಕೇಕ್ ವಾಲಾ ಮತ್ತು ನಮ್ಮದೊಂದು, ಅವ್ರಿಗೆ ಬ್ಲ್ಯಾಕ್ ಕಾಫಿ ತುಂಬ ಇಷ್ಟ ನಂತರ. ಸೊ ಹಾಗಾಗಿ ಇದನ್ನು ಕುಡಿಲಿ ಅರುಣಣ್ಣ ಅಂತ. ಅಣ್ಣ ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಣ್ಣ. ಇಲ್ಲಿಗೆ ಸ್ಪೆಷಲ್ ಎಪಿಸೋಡ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮಗದೊಂದು ಹರಿಕಥೆಯ ವಿಶೇಷ ಎಪಿಸೋಡಲ್ಲಿ. ನ್ಯೂಸು ನಿಮ್ಗೆ ಹೇಗೆ ಅನ್ನಿಸ್ತು ಈ ಎಪಿಸೋಡು? ಅಫ್ಕೋರ್ಸ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.